ಯಾಕೆ ಕರೆಂಟ್ ಹಾಕೊಂಡಿಲ್ಲ? ಕರೆಂಟ್ ಇನ್ನೂ ನಾವು ಕೊಟ್ಟಿದೆ ಸರ್. ನಾವು ಇನ್ನು ಕರೆಂಟಿಗೆ ನಮ್ಮ ಕೈ ಇದ್ದಿರ್ತಾನೆ ನಾವು ಏನಾದ್ರು ಮಾಡ್ಸ್ಕೋಬೋದು. ಓ, ಒಬ್ಬ ತಲೆ ಅವಕಿಗೆ ಕೆಳಗೆ ಹಿಡ್ಕೊಳ್ಳೋದು ಹೊಡೆಯೋದಲ್ಲಿಗೆ. ಕಾಲಿಗೆ ಹೊಡೆದ ಅಂದರೆ ಇಂಥ ಗೋಡೆ ಎಲ್ಲ ಬರೀ ರತ್ತುವೆ. ಅದೇ ಇದೆಲ್ಲ ಗಾಯ ನೋಡಿ, ಇನ್ನೂ ಗಾಯ ಅದೇ ನೋಡಿ, ಇದೆಲ್ಲ ಪಾಪ ನೋಡಿ, ಇದೆಲ್ಲ ಗಾಯವೇ. ಈ ಶೂ ಕಳೆದೋಯ್ತು ಕಾಲು ಈ ಥರ. ಟ್ಯಾಂಕ್ ಹತ್ರ ಹಾಕ್ಲಾ? ಅಲ್ಲ ಹಾಕ್ಲಾ ಸರ್. ತುಪಾಕಿ ಸಿದ್ದವರು ಯಾವ ಊರು ಸರ್ ಇದು? ಸೋಲಿಗಿರ ದೊಡ್ಡಿ. ಸೋಲಿಗಿರ ದೊಡ್ಡಿ. ಎಲ್ಲಿದೆ ಸರ್ ಊರಿದು? ಇದು ಸೋಲಿಗಿರ ದೊಡ್ಡಿ ಸರ್ ನಮ್ಮದೇ. ಅಲ್ಲಲ್ಲ, ಎಲ್ಲಿ ಹೋದ, ಹೆಂಗೆ ಹೊರದಿಂದ ಊರು? ಈ ಊರು ಎಲ್ಲಿ ಹೆಂಗೆ ಇರ್ಕಿಂಗೆ ಎಲ್ಲಿದೆ ಊರಿದು? ಇದು ತಮಿಳ್ನಾಡು ಒಳಗೆ ಇರ್ತದೆ. ತಮಿಳ್ನಾಡು ಇದು? ತಮಿಳ್ನಾಡು, ಈರೋಡು ಮಾವಟ್ಟ ಅಂತ. ಈರೋಡು ಬರುತ್ತಾ? ಈರೋಡು ಡಿಸ್ಟಿಕ್ಕು. ಡಿಸ್ಟಿಕ್. ಓಕೆ. ಅದ್ರಲ್ಲಿ ದೊಡ್ಡ ಗಾಜನೂರು ಹತ್ರ. ದೊಡ್ಡ ಗಾಜನೂರು. ಈಗ ನೀವು ಬಂದರೆ ತಾಳ್ವಾಡಿಂದ ಆ ಕಡೆ ಮುಂದೆ ಗಾಜನೂರು, ಅದಕ್ಕೆ ಧರ್ಮಪುರಿ, ತಿಂಗ್ನಾರ, ಏರ್ನಲ್ಲಿ, ಕನವಲಿಪುರ, ಸೋಲಿಗಿರ ದೊಡ್ಡಿ. ಓಕೆ ಓಕೆ ಸರಿ. ಎಷ್ಟು ಜನ ಪಾಪ್ಯುಲೇಷನ್ ಇಲ್ಲಿ ಇದ್ರು ಸರ್? ಮಾವಿನ ಕರ್ಕ ಸರ್. ಓಕೆ. ನೋಡಿ ಎಲ್ಲೋದ್ರು ಇವ್ರು ಯಾರು? ಅವ್ರ ಮಿಸ್ಸಸ್ ಸಿದ್ದವ್ರ ಮಿಸಸ್. ಅವ್ರ ಕಣ ಅಣ್ಣನವ್ರು ಬಂದಿರೋದು. ಅವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬರ್ತಾರ ಪಂಚ ಹಾಕೊಂಡು? ಅವರೇ. ನಮಸ್ತೆ. ಹೇಗಿದ್ದೀರಿ? ನಾವೇನು ನಮ್ಮ ಈ ಪರಿಸ್ಥಿತಿ ಈಗ ಇರ್ತೀವಿ ಆಯಿತಾ. ನಾನು ಎಷ್ಟೋ ಕಷ್ಟಪಟ್ಟು ಈರಪ್ಪನ ತಪ ಹೋಗಿ ಬಾದಿಗೆ ಏನೇನು ಕಥೆ ಆಗಿ ಆಯಿತಾ. ಅದಕ್ಕೆ ಮುಂದೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದೆ. ನಮ್ಮೂರು ಇದೇ ಊರು, ಕಲ್ಬಂಡಿಪುರ, ಸೋಲೂರು ದೊಡ್ಡಿ. ಕಲ್ಬಂಡಿಪುರ, ಸೋಲೂರು ದೊಡ್ಡಿ. ಹಾಂ. ಎಲ್ಲಿ ಬರುತ್ತಿದ್ದು? ಇದು ತಾಳ್ವಾಡಿ ಪಕ್ಕ. ಅದು ಬಿಟ್ಟರೆ ಈರೋಡು. ತಮಿಳ್ನಾಡು ಬಂದು ಎಲ್ಲೆಕಟ್ಟೆ ಇರ್ತದೆ, ಅದು ಕರ್ನಾಟಕ. ಎಲ್ಲೆಕಟ್ಟೆಯಿಂದ ಅತ್ತಗಿ ಕರ್ನಾಟಕ, ಇತ್ತಗಿ ತಮಿಳ್ನಾಡು. ಇದು ತಮಿಳ್ನಾಡು, ಅತ್ತಗಿ ಕರ್ನಾಟಕ. ಇದು ಸೆಂಟ್ರಲ್ಲಿ ನಾವು ಇರೋದು, ಬಾರ್ಡ್ರಲ್ಲಿ. ಹಾಂ, ಬಾರ್ಡ್ರು. ಕನ್ನಡ ತಮಿಳು ಎರಡೂ ಬರುತ್ತೆ? ಅದು ಕನ್ನಡ ತಮಿಳು ಎರಡೂ ಬರ್ತದೆ. ಯಾವ ನೀವು ಹುಟ್ಟಿದ್ದು ಗೊತ್ತಾ? ಡೇಟ್ ಆಫ್ ಬರ್ತ್? ಅದು ಆ ಡೇಟ್ ನನಗೆ ಗೊತ್ತಾಗಲ್ಲ. ಆ ಕಾಲದಲ್ಲಿ ನಾವು ಓದಿಲ್ಲ, ಪಾದಿಲ್ಲ. ಆ ಕಾಲದಲ್ಲಿ ಎಲ್ಲ ಭಾರಿ ಕಷ್ಟದಲ್ಲಿ ಇದ್ದದು. ನಾವು ಓದಿಲ್ಲ. ನಾನು ಮೇಷ್ಟ್ರ ತಪ್ಪ ಕೂಡ ಹೋಗಿ ಒಂದು ಅಕ್ಷರನ ನಾನು ಈಗ ಅಕ್ಕ ಅಂತ ನಾನು ಬರೆದೇ ಇಲ್ಲ. ಒಂದೂ ಗೊತ್ತಿಲ್ಲ. ಹಾಂ. ನಾನೇನಂದರೆ ವ್ಯವಸಾಯ ಯಾವಾಗಲೂ ವ್ಯವಸಾಯ ಮಾಡೋರು. ಎತ್ತು ಕರುಗಳಲ್ಲಿದ್ದೋ ಆರಂಭ ಮಾಡೋದು, ಬೆಳೆಯೋದು, ಇದೇ ಥರ ನಾವು ಬಂದದ್ದು ಸರ್. ನಾವು ಬಂದು ಈ ಓದುಗಾರಿಕೆಯ ಪಡೀಪ ಅದೆಲ್ಲ ನಮಗೆ ಇಲ್ಲ ಆಯಿತಾ. ಅದ್ರಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿ ಒಂದು ಕೆಲಸ, ಬೆಂಕಿ ವಾಸರು ಅಂತ ಒಂದು ಕೆಲಸ ಕೊಟ್ಟರು. ಬೆಂಕಿ ವಾಸರು ಅಂತ. ಹಾಂ, ವಾಚರು. ಅದು ವಾಚರ್ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು, ಅರಣ್ಯ ಇಲಾಖೆ. ಅದು ಇಲ್ಲಿ ತಮಿಳ್ನಾಡಿಗೆ. ಆ ಕೆಲಸದಲ್ಲಿ ನಾನು ಮಾಡ್ಕೊಂಡಿದ್ದೆ. ಏನು ಕೆಲಸ ಇತ್ತು ಅಲ್ಲಿ ನಿಮಗೆ? ಅಲ್ಲಿ ಏನು ಕೆಲಸ ಇಲ್ಲ, ನೋಡ್ಕೊಳ್ಳೋದು. ಕಾಡಿಗೆ ಬೆಂಕಿ ಬಿದ್ದು ಬಿಡ್ತದೆ ಅನ್ನೋದು, ನರ್ಸರಿ ಸಸಿ ಸಾಕೋದು, ಒಳ್ಳೆ ಮಾಳಗ ಸೊಟ್ಟೆಯಾಗಿರೋ ಜಾಗಕ್ಕೆ ಸಸಿ ಹಾಕೋದು, ಸಾಕೋದು, ಗಿಡಲಿ ಈ ಕೆಲಸ ಮಾಡ್ಕೊಂಡಿದ್ದೆ ಆಯಿತಾ. ಅದರೊಳಗೆ ಇನ್ನು ಬಂದು ನಮ್ಮದೊಂದು ಮಾರಿಯಮ್ಮನ ದೇವಸ್ಥಾನ. ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ನಾವು ತಗಲಾರು, ನಮ್ಮದೊಂದು ಭೂಮಿ ತಗಲಾರು. ಹಾಂ, ಭೂಮಿ ತಗಲಾರಲ್ಲಿ ಅವೇನು ಮಾಡ್ದೆ, ಪಿಟಿಷನ್ ಬರೆದು ಈ ಅದರಡಿ ಪಡೆಗೆ ಅಂತ ಕೊಟ್ಬಿಟ್ಟ. ಈ ಪೊಲೀಸ್ನವರು ಈರಪ್ಪ ಹಿಡಿಯಕ್ಕೆ ಬಂದಿರಲ್ಲ, ಅವರು ಅದರಡಿ ಪಡೆಗೆ ಅವರು ಪಿಟಿಷನ್ எழுதி, ಮೊಟ್ಟೆ ಪಿಟಿಷನ್ எழுதி ಕೊಟ್ಬಿಟ್ಟಿದ್ದಾನೆ. ಇವು ಯಾವತ್ತು ನಮ್ಮ ಭೂಮಿ ಅಂತ ತಗಲಾರು ಮಾಡ್ತಾನೆ. ಇವನು ಈರಪ್ಪನಿಗೆ ಶಿಕ್ಷೆ ಬಿಡ್ಬಿಟ್ರೆ ಈರಪ್ಪನಿಂದ ಕಳಿಸಿ ಬರೋಕ್ಕಾಗಲ್ಲ, ಜೈಲಿಗೆ ಹಾಕ್ಕೊಳ್ತಾರೆ. ಈ ಭೂಮಿ ನಾನು ಮಾಡ್ಕೋಬೋದಾಗ ಅಂದ್ಬಿಡ್ತಾನೆ. ಆ ಭೂಮಿಯಿಂದ ಆಡಿ ನನಗೆ ಈ ಈರಪ್ಪನ ಬಳಕವೇ ಬಂದದು. ಇದ್ರ ಈರಪ್ಪನಿಗೂ ನಮಗೂ ಯಾವ ಸಂಬಂಧವೂ ಇಲ್ಲ, ಯಾವ ಸಂಬಂಧನೇ ಇರಲಿಲ್ಲ. ಈರಪ್ಪ ಹೇಗಿದ್ದಾನೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಹಾಂ ಮೊದಲು. ಆಮೇಲೆ ಹಿಡ್ಕೊಂಡು ಹೋಗಿ ಪೊಲೀಸ್ನವರು ನನ್ನ ಕಸ್ಟಡಿಯಲ್ಲಿ ಮಾಡಿಕೊಂಡ್ರು. ಯಾಕೆ? ಅದೇ ಇನ್ನು ಈರಪ್ಪನಿಗೆ ಸಪೋರ್ಟ್ ಮಾಡ್ತಿದೆ ಅಂತ. ಈ ಪಿಟಿಷನ್ ಕೊಟ್ಟಿದ್ದಾನೆ ಅಲ್ಲ,
ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅವರು ತಗೊಂಡೋಗಿ ನನ್ನ ತೀಕ್ಷೆ ಮಾಡ್ತಾರೆ. ಈರಪ್ಪ ನಿನಗೆ ಚೆನ್ನಾಗಿ ಗೊತ್ತು, ಆಗದಿದ್ದವ ಆ ಥರ ಮಾಡ್ದ ಭೂಮಿ ಕಿತ್ತೊಳಕ್ಕೆ. ಅವನ ಹೆಸರು ಆರೋಗ್ಯ ಸ್ವಾಮಿ ಅಂತ. ಆರೋಗ್ಯ ಸ್ವಾಮಿ ಇದ್ದಾನೆ, ಆ ಕೆಲಸ ಎಲ್ಲ ಮಾಡ್ದದು ಒಳಗೆ ಮಾಡಿ ಅವ್ರಿಗೆ ಪಿಟಿಷನ್ ಕೊಟ್ಟು ಈ ಥರ ನನ್ನ ಶಿಕ್ಷಿಸ್ಕೊಂಡು ಇವ್ರು ಕೇಳ್ತಾರೆ, ನೀ ಈರಪ್ಪನಿಗೆ ಎಷ್ಟು ಸತ ಸಪೋರ್ಟ್ ಮಾಡಿದೆ, ಈರಪ್ಪನ ತಪ್ಪ ಇದ್ದೆ ಅಂತ ಈರಪ್ಪ ಗೊತ್ತಾಗಿ ಅಂತಾರೆ. ನಾನು ನೋಡಿದ್ರೆ ತಾನೇ ನೋಡಿ ನೆನ್ಬೋದು, ಕಂಡಿದ್ರೆ ತಾನೇ ಕಂಡಿ ನೆನ್ಬೋದು, ಮಾತಾಡಿದ್ರೆ ತಾನೇ ಮಾತಾಡಿ ನೆನ್ಬೋದು. ಅದೂ ಇಲ್ಲ, ಅದು ನನಗೆ ಗೊತ್ತೇ ಇಲ್ಲ, ನನಗೆ ಗೊತ್ತೇ ಇಲ್ಲ ಸರ್ ಆಗಂತ ಹೇಳ್ತೀನಿ. ಇಲ್ಲ ನಿನಗೆ ಗೊತ್ತೇ ಅಂತ ಹೊಡೆಯೋದು, ತುಂಬ ಮಾಡೋದು, ತೊಂದರೆ ಕೊಡೋದು, ರಾಟೆಗೆ ಹಾಕೋದು, ಹೊಡೆಯೋದು, ಕರೆಂಟ್ ಶಾಖ ಕೊಡೋದು ಎಲ್ಲರೂ ಮಾಡ್ತಾರೆ. ನಾವು ನೋಡಿದರೆ ಸರ್, ಈಗ ನಿಮ್ಮನ್ನು ನೋಡಿದ್ರೆ ತಾನೇ ನಾನು ನೋಡ್ದು ಹಾಗಂತ ಹೇಳ್ಬೋದು. ನೋಡದೇ ಇದ್ರೆ ಹೇಗೆ ಹೇಳೋಕ್ಕದ್ದು, ಹೇಳೋಕ್ಕಾಗಲಿಲ್ಲ. ಆದ್ದರಿಂದ ನೀನು ಹೊಡೆದಿಟ್ಬಿಡೋದೆ ಸರಿಯಾಗಿ ಅಂದ್ಬಿಟ್ಟು ಅಲ್ಲಿಗೆ 3 ತಿಂಗಳಾಗೋಯ್ತು. 3 ತಿಂಗಳಿಗೆ ಊಟ ಇಲ್ಲ ಏನಿಲ್ಲ. ನೋಡಿ ಅಕ್ಕಿಗೆ ನೀರು ಒಂದು ಪಾತ್ರೆಯಲ್ಲಿ ಮಡಗ್ಬಿಟ್ಟು ಅದು ಮಳ್ಳ ಒತ್ತಡಿ ಸ್ವಲ್ಪ ನೀರು ಇಷ್ಟು ದೂರ ಮಳ್ಳದ್ರೆ ಸಾಕು, ಸುಮ್ಮನೆ ನೊರೆ ಕಟ್ಟಿದ್ರೆ ಸಾಕು, ಅದಕ್ಕೊಂದು ಉಪ್ಪು ಇಲ್ಲ. ಅದಕ್ಕೇನು ಮಾಡೋದು, ಒಂದು ಇಷ್ಟು ಮಳ್ಳು ನುಣ್ಣಗೆ ಹಸಿಟ್ಕೊಂಡಾಗ ಮಾಡಿಬಿಡೋದು. ಮಳ್ಳು ಆ ನೀರಿಗೆ ಹಾಕ್ಬಿಡೋದು. ಆ ನೀರನ್ನೇ ಕುದಿಸಿ ಸಪ್ಪೆ ನೀರೇ, ಅದಕ್ಕೊಂದು ಉಪ್ಪು ಇಲ್ಲ. ಇಷ್ಟು ದೂರಕ್ಕೆ ಆ ಗ್ಲಾಸು, ಇಷ್ಟು ದೂರದ ಗ್ಲಾಸಲ್ಲಿ ಅದರಲ್ಲಿ ಒಂದು ಗ್ಲಾಸ್ ಕೊಡೋದು. 3 ತಿಂಗಳು ಕುಡ್ದಿದ್ದೀನಿ ಅದನ್ನು. ಅಷ್ಟು ಕಷ್ಟ ಕೊಡ್ತಾರೆ ನನಗೆ. ನಿನಗೆ ಎಲ್ಲ ಗೊತ್ತು, ಈರಪ್ಪ ಗೊತ್ತಂತ. ನನಗೆ ಗೊತ್ತಿಲ್ಲ ಆಯಿತಾ. ಈ ಥರ ಎಲ್ಲ ಕೊಡಮೆ ಮಾಡಿ ನಾನೇನು ಮಾಡಿದೆ, ಇನ್ನೂ ನಿನ್ನ ಸಾಯಿಸ್ಬಿಡೋದೆ ಸರಿ, ನೀನು ಯಾವುದಕ್ಕೂ ಹೇಳಲ್ಲ, ಇವ ಭಾರಿ ಕಳ್ಳ, ನಿಮ್ಗೆ ಸಾಯಿಸ್ಬಿಡೋದೆ ಸರಿ ಅಂದ್ಬಿಟ್ಟದೆ. ಮಾತಾಡ್ಕೊಂಡದೆ ಹೊಂಟೋದ್ರು. ಹೋದ್ಮೇಲೆ ಏನು 3 ತಿಂಗಾಯ್ತಲ್ಲ, ಹಾಗೆ ಇದನ್ನೆಲ್ಲ ಈ ಒಳಗೆ ಕೈಗೆ ಹಾಕಿದ್ರಲ್ಲ ಬಳೆ, ಏನು ಬಳೆ? ಅದೇ ರೇಡಿ, ಇದು ಜೈಲಿಗೆ ಕರ್ಕೊಂಡು ಹೋಗೋಲ್ಲ ಹಾಕ್ತಾರಲ್ಲ ರೇಡಿ ಸಂಗ್ಲಿ ಕೋಳ ಅಂತಮೇಲ, ಅದನ್ನು ಹಾಕಿ ಬಿಡ್ಬಿಟ್ರು. 2 ಕೈಗೂ 2 ಕಾಲಿಗೂ ಬಳೆ ಹಾಕಿ ಒಂದು ರೂಮಲ್ಲಿ ಇಟ್ಬಿಟ್ರು. ಫಾರೆಸ್ಟ್ ರೂಮಲ್ಲಿ ಒಂದು ಕಾಡು ಕಡೆ ಹೊತ್ತಲಿ ಅಲ್ಲಿ ಯಾರು ಬರಬಾರ್ದು. ನಮ್ಮ ಕರ್ನಾಟಕ ಪೊಲೀಸು ಇರ್ತದೆ, ತಮಿಳ್ನಾಡು ಪೊಲೀಸು ಇರ್ತದೆ, ಒಬ್ರಿಗೂ ತೋರಿಸಲ್ಲ. ಈ ಥರದಲ್ಲಿ ಕಸ್ಟಡಿಯಲ್ಲಿ ನನ್ನ ಮಾಡಿಕೊಂಡಿದ್ರು ಪೊಲೀಸ್ನವರು. ಹಾಂ, ಆಗ ಮಡಗಿದ್ರಾಗಿಂಟ ನಾನೇನು ಮಾಡಿದೆ, ಆಗ 3 ತಿಂಗಳಾದಮೇಲೆ ಎಲ್ಲ ಬತ್ತೋಯ್ತಲ್ಲ, ಶರೀರ ಎಲ್ಲ ಬತ್ತೋಯ್ತು. ಹಾಂ, ಊಟ ಬಿಚ್ಚಿಲ್ಲ. ಹಾಗೆ ಒಂಥರ ಜನರ್ಲು, ಈಗ ನಾವು ಒಳಗಡೆ ಜನರ್ಲಿಲ್ಲ ಹೊಳಿ ಆ ಥರ. ಕಿಟಕಿ ಕಂಬಿಗೆ ಶೈನ್ ಹಾಕಿ, ರೇಡಿಗೆ ಶೈನ್ ಹಾಕಿ, ಹಾಗೆ ಕುಂಡ್ರಿಸ್ಬಿಟ್ರ ಮೂಲೆಗೆ. ಒಂದೇ ಒಂದು ನಿಕ್ಕರು, ಇನ್ನು ಮೈಲಿ ಬಟ್ಟೆ ಇಲ್ಲ. ಸೊಳ್ಳೆಗಳು ಮಾತ್ರ ನೀನು ಹೇಳ್ಬೇಡಿ, ಸೊಳ್ಳೆ ರಾತ್ರಿನಾಗ ಹಗಲಿನಾಗಳು ಸೊಳ್ಳೆ ಎಲ್ಲ. ಆದರೂ ಹಿಂಸ ತಡೆಯೋಕ್ಕಾಗೋದು. ಎಲ್ಲ ನನ್ನ ಶರೀರ ಸುಂಡೋಗಿ ಅದೇನು ಮಾಡ್ತೀವಿ, ಇದು ಕಳ್ಕೊತು. ಅದು ಕಳ್ಕೊತು. ಕಾಲಿನದು ಕಳೆದೋಯ್ತು, ಕೈನದು ಕಳೆದೋಯ್ತು. ಏನೋ ನನಗೆ ಗೊತ್ತಿಲ್ಲ, ಕಳೆಯಿತು. ನಾನು ಸುಮಾರು ಒಂದು 7 ಗಂಟೆ ಸುಮಾರಿಗೆ ಅಲ್ಲಿಂದ ಎಸ್ಕೇಪ್ ಆಯ್ತೀನಿ. ಇಲ್ಲಿಂದ ಸ್ಟೇಷನಿಂದ. ಯಾವ ಸ್ಟೇಷನ್? ಇಲ್ಲಿ ಹಾಸನೂರು ಸ್ಟೇಷನಿಂದ. ಆಮೇಲೆ ಅಲ್ಲಿಂದ ಓಡ್ ಬಂದ್ಬಿಟ್ಟು ಬಂದದೆ ನಮ್ಮ ಹೆಂಗಸಿದ್ದ ಮನೆಯಲ್ಲಿ. ಇಲ್ಲಿಲ್ಲ, ಅಲ್ಲಿ ಬಾಳೆ ಪಡ್ಗಂತದೆ. ಅಲ್ಲಿ ಬಂದು ನಮ್ಮ ಮೆಸೇಜ್ ನೋಡಿದ್ವಿ, ಮೆಸೇಜ್ ಇದ್ದ. ಆಗ ಇವಳು ಕರ್ಕೊಂಡು ಇನ್ನು ಪೊಲೀಸ್ನವ್ರು ಬಂದುಬಿಡ್ತಾರೆ, ನಾವು ಓಡ್ ಬಂದುಬಿಟ್ಟಿನಿ, ಇನ್ನು ಬಂದರೆ ಇನ್ನೂ ತೊಂದರೆ ಕೊಡ್ತಾರೆ, ಹೋಗಿ ಕಾಡು ಒಳಗೆ ಅಮ್ತ್ಕೊಳ್ಳೋ ಅಂದ್ಬಿಟ್ಟದೆ. ಕಾಡು ಒಳಗೆ ಹೊಂಟೋನು. ಒಂದು ಸುಮಾರು ಒಂದು 15 ದಿವಸ 20 ದಿವಸ ಕಾಡೊಳಗೆ ಇವಿ. ನಮ್ಮ ಇಬ್ಬರು ಮಕ್ಕಳು ಇಲ್ಲ. ಮಗು ಒಂದು ತಾಯಿ ತಂದೆ ಅಟ್ಟಿಲಿ ಇರ್ತದೆ. ಅದು ಈ ಕಾಲೆಲ್ಲ ನಂಗೆ ಹೊಡೆದು ಈ ಸೈಸಿಗೆಲ್ಲ ಊದೋಗೋದು, ನಡೆಯೋಕ್ಕಾಗಲ್ಲ. ಅದೇ ಇದೆಲ್ಲ ಗಾಯ ನೋಡಿ, ಇನ್ನೂ ಗಾಯ ಅದೇ ನೋಡಿ, ಇದೆಲ್ಲ ಪಾಪ ನೋಡಿ, ಇದೆಲ್ಲ ಗಾಯವೇ. ಹಾಗೆ ಈ ಶೂ ಕಳೆದೋಯ್ತು ಕಾಲು. ಈ ಥರ ಈ ಶೂ ಅದೆಲ್ಲ ಇದೇ ಥರ ಕಾಲು ಕಳೆದದ್ದು ಒಂದೊಂದು ಚರ್ಮ. ಹಾಗೆ ಶೂ ಕಳೆದಾಗ ಹೀಗೆ ಕಳೆದಿಟ್ಬಿಟ್ಟು ಚರ್ಮ ಆ ಥರ ಕೊಡಮೇಲೆ ಬಂದು ನಾನು ಕಷ್ಟಪಟ್ಟುಕೊಂಡು ಗಿಡ ಒಳಗೆ ಅವತ್ಕೊಂಡಿರಾಗ ಒಂದು 15 ದಿವಸ 20 ದಿವಸ ಆಗದೆ. ಕೈಗೆ ಎಣ್ಣೆಗೆ ಅದು ಇದೆಲ್ಲ ಹಾಕ್ಕೊಂಡು ನಮ್ಮ ಹೆಂಗಸು ಎಲ್ಲನೂ ಶುದ್ಧ ರೆಡಿ ಮಾಡಿಕೊಂಡು ಬಿಸಿನೀರು ಹಾಕೋದು. ಒಂದು 20 ಪಾತ್ರೆ. ಆ ಪಾತ್ರೆಯಲ್ಲಿ ಹಳ್ಳದ ಕರೆಯಲ್ಲಿ ಕಾಯಿಸ್ಕೊಂಡು ಕಾಲಿಗೆ ನೀರು ಹಾಕ್ತಿದ್ದ. ಕಾಲೆಲ್ಲ ನೋವಲ್ಲ ಇವೆಲ್ಲ, ಈ ನೋವೆಲ್ಲ ಬಿಸಿನೀರು ಹಾಕ್ಕೊಂಡು ಪಾಪ ಎಣ್ಣೆ ಹಾಕ್ಕೊಂಡು ನೀವು ಕೂತಾಳೆ ಕಾಡಲ್ಲಿ. ಆಗ ನೋಡಪ್ಪ ಈರಪ್ಪನ ನಾನು ನೋಡ್ತೀನಿ. ಆಗ ಹತ್ತಿಂದ ದಿದಿನೇ ಬಂದುಬಿಟ್ರು. ಇವರು ಆನೇರಿಕೆ ಬಂದಾರೆ, ನನಗೂ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಈರಪ್ಪ ಅಂತ ಗೊತ್ತಿಲ್ಲ. ಅಡಾಟೆ ಪೊಲೀಸ್ ಮಾಡ್ಬಿಟ್ರು ಅಂತ. ನಾನು ಓಡೋಕ್ಕಾಗಲ್ಲ. ನಮ್ಮ ಹೆಂಗೆ ಸುಮಾರಾಗ ಅಷ್ಟು ದೂರಕ್ಕೆ ಹೊಂಟೋದ.
ಓಡೋದ ಮೇಲೆ ನಾನು ಸಿಕ್ಕಾಕೊಂಡು ಪುನಃ ಪೊಲೀಸ್ ಕೈಗೆ ಸಿಕ್ಕಾಕೊಂಡನಲ್ಲ, ಏನು ಮಾಡೋದು? ಇನ್ನು ಹೇಗಿದ್ರು ನನ್ನ ಉಳಿಬಿಡ್ನಾರು ಸಾಯಿಸ್ಬಿಡ್ತಾರೆ. ಹಾಗೆ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಎದುರ್ಕೊಂಡು ನನಗೆ ಬಾಯಿ ಬರೆದು ಕಾಲು ಓಡ್ದು ಎಲ್ಲ ನಡ್ಕಲತ್ತಗತ್ತು, ಗಿಡನೇ ನಡ್ಕಲಾಯ್ತು. ನಡ್ಗಬಿಡಪ್ಪ, ಏಕೆ ನಡಗಿ ಹಾಗಂತ ಅವ್ರು ಹೇಳ್ತಾರೆ. ಈರಪ್ಪನು, ಗೋವಿಂದ, ಮಾದೇಶ, ರಂಗಸ್ವಾಮಿ ಇಷ್ಟು ಜನ ಹೇಳ್ತಾರೆ. ಈರಪ್ಪ ಒಂದು ಸೈಡ್ಲಿ ಅವನು ಅದಕ್ಕೆ ಬಂದು ಸೇತುಗಳಿಗೆ ಗೋವಿಂದ, ರಂಗಸ್ವಾಮಿನವ, ಮಾದೇಶನವ, ಬೇಬಿಯನವರು ಇವ್ರು 4 ಜನ ತಾನೇ ಬಂದು ಹಿಡ್ದಾರೆ. ಆಯಿತಾ, 4 ಜನ ಬಂದು ಹಿಡಿದುಬಿಟ್ಟು ಈರಪ್ಪ ಅಂತಪ್ಪ ಅವನೇ. ಆಮೇಲೆ ಸರಿ ನೀರೆಲ್ಲಿದ್ದು ಹಾಗಂತ ಕೇಳಿದ್ರು. ನೀರಲ್ಲಿ ಅದೇ ಒಂದು ಗುಂಡಿಲಿ ಅದೇ ಹಾಗಂತ ಹೇಳೋಣ. ಸರಿ, ಆ ನೀರು ತಪ್ಪ ಬಾ ಹಾಗಂತ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಆಗ ನೀರು ಗುಂಡಿಲಿ ಈರಪ್ಪ ಕೂತಾನೆ. ನೋಡ್ದು ಅವರು ಮೀಸೆ ಗೀಸೆಲ್ಲ ಬಿಟ್ಕೊಂಡು ಎಸೈ ಕಂಡಾಗ ಕೂತಾರೆ. ನಾನು ಇಲ್ಲಿ ಕರ್ನಾಟಕ ಎಸೈ ಆಗಿರ್ಬೇಕು, ಇನ್ನು ಇವ್ರ ಕೈಗೆ ಸಿಕ್ಕಾಕೊಂಡು ಇನ್ನೂ ನನ್ನ ಏನೋ ಕಥೆ ಮಾಡ್ತಾರೆ ಅಂದ್ಬಿಟ್ಟದೆ. ಹೋಗಿ ನೋಡಿದೆ. ನನಗೆ ಬಾಯಿ ಬರೆದು ಕೈ ಬರೆದು ನಾವು ಭಯ. ಮೊದಲು ಹಿಂದೆ ಮುಂದೆ ನೋಡಿದಿರ್ತಾನೆ ಸರ್, ನಮಗೂ ಧೈರ್ಯ ಇರ್ತದೆ, ನೋಡ್ರನಿಲ್ಲ. ಹಾಗೆ ಆಗ ಓದೇಟಿಗೆ ಅವರು ಎಲ್ಲ ಎಲ್ಲ ಮಡಗಿ ಟೀ ಎಲ್ಲ ಕೊಟ್ಟರು. ಗಿಚ್ಚರ್ ಸ್ವಲ್ಪ ಇತ್ತು, ಅದನ್ನು ಕೊಟ್ಟರು. ಏನು ತಿನ್ನೋಕ್ಕಾಗೋದು, ಟೀ ಕುಡಿ ಆಮೇಲೆ ತಿನ್ನಿ ಅಂತಾರೆ. ಆಮೇಲೆ ಅದೊಂದೆರಡು ಮಿಕ್ಚರ್ನ ಬಾಯಿಗೆ ಹಾಕ್ಕೊಂಡು ಆ ಟೀ ಕುಡ್ಕೊಂಡು ಆಗ ನನ್ನ ಗೊತ್ತಾಗಂದರು. ನಮ್ಗೆ ಗೊತ್ತಿಲ್ಲ ಸರ್ ಏರು ಅನ್ನೋದು, ನೀವು ಕರ್ನಾಟಕ DSP ಇರಬೇಕು ಹಾಗಂತ ನಾನು ಹೇಳಿದೆ. ನಾ DSP ಇಲ್ಲ, ಏರು ಇಲ್ಲ, ನಾನು ಈರಪ್ಪ ಹಾಗಂತಾರೆ. ನನಗೆ ಆಗಲೂ ಈರಪ್ಪ ಅನ್ನೋದು ನನಗೆ ಗೊತ್ತಿಲ್ಲ. ಆಗಲೂ ಇವರು ಸುಳ್ಳಾಡ್ತಾರೆ, ಪೊಲೀಸ್ನವರೇ ಸುಳ್ಳಾಡ್ತಾರೆ ಹಾಗೆಬಿಟ್ಟು ದೇರ್ ಸರ್ ನೀವು ಈರಪ್ಪನೋ ಏರು ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಇದಕ್ಕೆ ನಾನು ಡಿಪಾರ್ಟ್ಮೆಂಟ್ ಕಂಡೆ ಅವರೆಲ್ಲ ರಿವ್ನಿ ಪರ್ ಅಂತಾನೆ ಹಾಕ್ತಾರೆ. ನಾನು ಪೊಲೀಸು ನಾನು ಈ ಥರ ನಾನು ಬಂದದ್ದು ತಪ್ಪುತ್ತಾ? ನಾನು ಈರಪ್ಪನ ನೋಡ್ರಲಿಲ್ಲ, ಮಾಡಲಿಲ್ಲ, ನಾನು ಅವರು ಕಂಡಿವಿಲ್ಲ, ಅವ್ರು ಹೇಗಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ಅದಕ್ಕೆ ನಾನು ಏರ್ ಅನ್ನೋದೇ ನೀವು ಏರ್ ಅನ್ನೋದೇ ನನಗೆ ಗೊತ್ತಿಲ್ಲ ಸರ್ ಹಾಗಂತ ಕೇಳಗಿಂಟ ನಾನೇ ಈರಪ್ಪ ಹೆದ್ರ ಬಿಡ ಹಾಗಂತಂದ್ರು. ಕಾಲೆಲ್ಲ ಏನಾಗಂದರು. ಆಮೇಲೆ ನಾನು ಇನ್ನು ಹೇಳ್ಬೇಕಾದ್ದು ಬಂತು. ಈಗೀಗ ನನ್ನ ಪೊಲೀಸ್ನವ್ರು ಕರ್ಕೊಂಡೋಗಿ ನನ್ನ ಈ ಥರ ತಮಿಳ್ನಾಡಿನವ್ರು ಕರ್ಕೊಂಡೋಗಿ ಈ ಥರ ನನ್ನ ತೀಕ್ಷೆ ಮಾಡಿಬಿಟ್ರು. ಈರಪ್ಪ ಗೊತ್ತು, ಈರಪ್ಪನಿಗೆ ಸಪೋರ್ಟ್ ಮಾಡಿದೆ, ಈರಪ್ಪನ ನೀನು ನೋಡಿದೆ, ನೀನು ಎಲ್ಲವೂ ಗೊತ್ತು ಹಾಗಂತ ಹೇಳಿ ನನ್ನ ಈ ಥರ ಎಲ್ಲ ತೀಕ್ಷೆ ಮಾಡಿದಾಗ ನಾನು ಅಲ್ಲಿಂದ ನಾನು ಎಸ್ಕೇಪ್ ಆಗಿ ಬಂದ ತಾನೆ ತಪ್ಪು, ನಾವು ಓಡಿ ಬಂದದ್ದು ತಪ್ಪು, ನಾನು ಸಾಯಿಸ್ಬಿಡ್ತೀನಿ ಹಾಗಂತ ಹೇಳಿದ್ರು. ಎಷ್ಟೋ ತಪ್ಪು ನಡೆದವೆ ಆ ಥರ ಆ ಘಟನೆಗಳೆಲ್ಲ ಸಾಯಿಸಾರೆ. ಆ ಭಯದಿಂದ ನಾನು ಓಡಿ ಬಂದದ್ದು ತಪ್ಪಯ್ಯ ನನ್ನದು ಹಾಗಂತ ಪೊಲೀಸ್ನವ್ರ ಕಂಡಾಗಿ ಮಾತಾಡ್ತೀನಿ. ಪೊಲೀಸ್ನವ್ರ ಕಂಡಾಗಿ ಅವರು ಅಂದ್ಬಿಟ್ಟು ಅವ್ರಿಗೆ ಮಾತಾಡ್ತೀನಿ. ಆಗ ಕಾಲೆಲ್ಲ ಏನಂತ ಅಂದು ಕೇಳಿದ್ರು. ಕಾಲೆಲ್ಲ ಹೊಡೆದಲ್ತಾನೆ ಹಾಗನ್ನೆ. ಆಮೇಲೆ ಆಗ ಸರಿ ಅದೆಲ್ಲ ಕೇಳ್ಬಿಟ್ಟು ಅಷ್ಟು ದೂರಕ್ಕೆ ಹೋದರು. ಗೋವಿಂದನು ಈರಪ್ಪನು ಹೋದರು. ನೋಡ ಅಂದ ಆಳು ನಮ್ಮ ನೋಡ್ನಿಲ್ಲ, ನಮ್ಮ ಕಾಣಲಿಲ್ಲ ಪಾಪ. ಅವನು ನಮ್ಮೆಲ್ಲ ಹೆಸರು ಹೇಳ್ಕೊಂಡು ಎಷ್ಟು ಅವನಿಗೆ ಕೊಡುಮೆ ಮಾಡಿದ್ದಾರೆ ಪಾಪ. ಅದು ಪಾಪ ತಾನೆ, ಎಷ್ಟು ಕಷ್ಟಪಡ್ತಾನೆ ಪಾಪ. ಕಾಡೊಳಗೆ ತಂದು ಪಾಪ ಒಂದು ಹೆಂಗಸು ಕರ್ಕೊಂಡು ಹಾಗೆಂದು ಹೇಳಿದ ಮೇಲೆ ತಾನೆ ನಾನು ಈರಪ್ಪ ಅನ್ನೋದು ನನಗೆ ಸ್ವಲ್ಪ ಗೊತ್ತಾಯ್ತದೆ. ಯಾಕೆಂದ್ರೆ ಪೊಲೀಸ್ ಬಗ್ಗೆ ಮಾತಾಡಿದ್ರಲ್ಲ, ಆಗ ನನಗೆ ಇವನೇ ಈರಪ್ಪ ಆಗಿರ್ಬೋದು ಹಾಗೆ ಅಂದ್ಬಿಟ್ಟು ಸರಿ ಅಂತ ಆಗದ್ದೇ ಹೇಳಿದ್ರು. ನೋಡು, ನಾನು ಈ ಥರ ಆಗಿ ಬಂದಿರೋದು, ನಾನು ನಮ್ಮ ಕುಟುಂಬ ಪ್ರಶ್ನೆಯಿಂದ ನನಗೂ ಈ ಥರ ಎಲ್ಲ ಆಯಿತು, ಈ ಥರ ಎಲ್ಲ ಮಾಡಿದ್ರು. ಆಗೆಲ್ಲ ಸ್ವಲ್ಪ ಅವ್ರ ಕಷ್ಟ ಸುಖ ಎಲ್ಲ ಹೇಳಿದ ಮೇಲೆ ತಾನೆ ನಂಗೆ ಈರಪ್ಪ ಅನ್ನೋದು ಗೊತ್ತಾಯಿತು. ಸರಿ ನೀನು ಹೋಗ್ಬೇಡ, ನಾನು ಬರೋದಿಲ್ಲ, ನೀವು ದೊಡ್ಡವರು, ನೀವು ದೊಡ್ಡ ಇದರಲ್ಲಿ ಇರೋರು, ನಾವೆಲ್ಲ ಒಂದು ಚಿಕ್ಕ ಇದರಲ್ಲಿ ಇರೋರು, ನಾವೆಲ್ಲ ಕಾಡು ಜನ, ನಮಗೇನೋ ಒಂದು ಗೊತ್ತಿಲ್ಲ. ನಾವು ಬಂದರೆ ನಿಮ್ಮೊಂದಿಗೆ ಬಂದರೆ ನಮಗೆ ಬೇಕಾದಷ್ಟು ತೊಂದರೆಗಳು ಬರ್ತವೆ. ಅದು ಬೇಡಯ್ಯ, ನಾನೇನೋ ಒಂದು ಹಿಡ್ಕೊಂಡು ಹೋಗಿದ್ರು, ಅದು 4 ಜನ ಇದ್ದಾಗ ಆಯ್ತದೆ, ಯಾವುದೋ ಒಂದು ಕೇಸ್ ಹಾಕ್ತಾರೆ. ನಾನು ಆ ಕೇಸ್ ಮುಗಿಸ್ಕೊಂಡು ಬಂದು ನಾನು ಊರಲ್ಲಿ ಹೋಗಿದ್ದು ಗೊತ್ತೇನೆಯಾ, ನಿಮ್ಮ ದೊಡ್ಡ ಸಂಘ ನಂಗೆ ಬೇಡ ಅಂತ ಕೇಳೋಣ. ಬೇಡ ನೀನು ಈಗ ಹೋಗ್ಬೇಡ, ನೀನು ಎಸ್ಕೇಪ್ ಆಗಿ ಬಂದಿರೋದ್ರಿಂದ ನಿನ್ನ ಹೊಡೆದೇ ಇಟ್ಬಿಡ್ತಾರೆ, ನೀನು ಹೋಗ್ಬೇಡ, ಒಂದು ಸ್ವಲ್ಪ ದಿವಸ ಇದ್ದಕ್ಕೋ, ನಿನಗೇನಾದ್ರು ನಾನು ಒದವಿ ಮಾಡ್ತೀನಿ ಹಾಗಂತ ಹೇಳಿದ್ರು. ಅಯ್ಯ ನನಗೆ ಒದವಿ ಬೇಡ, ಏನೂ ಬೇಡ, ನಾವು ಹೇಗೆ ಇದ್ದಾಗೆ ಕಾಲ ಕಳ್ಕೊತೀವಿ ಹಾಗೆಲ್ಲ. ಇಲ್ಲ ನೀನು ಹೋಗ್ಬಾರ್ದು, ನಿನ್ನ ಕೊಂದು ಬಿಡ್ತಾರೆ, ಬೇಡ ಹೋಗ್ಬೇಡ, ಸ್ವಲ್ಪ ದಿವಸ ಇಲ್ಲಿ ಇದ್ದಕ್ಕೋ, ಆಮೇಲೆ ಕೇಳಿಸ್ಕೊಡ್ತೀನಿ ಹಾಗೆ ಅಂದ್ಬಿಟ್ಟು ಇರಿಸ್ಕೊಂಡ್ರೆ. ಇನ್ನೂ ಅವನು ಬಿಟ್ಟು ಬಂದರೆ ಇಲ್ಲಿ ಪೊಲೀಸ್ನವ್ರ ಕಾಟ, ಇನ್ನು ಇಲ್ಲಿ ಇವ್ರ ಕಾಟ, ಇಲ್ಲದ್ರೆ ಅತ್ತಗೆ ಅವನ ಕಾಟ. ಇನ್ನು ಅವನು ಬಿಟ್ಬಿಟ್ಟು ಬಂದರೆ, ಈರಪ್ಪನ ಬಿಟ್ಬಿಟ್ಟು ಬಂದರೆ ಸುಡ್ತೀನಿ, ಓಡೊಂಟೋದ್ರೆ ಬಂದು ಕುಟುಂಬದಲ್ಲಿ ಸುಡ್ತೀನಿ, ಸಾಯಿಸ್ಬಿಡ್ತೀನಿ ಹಾಗೆ ಅಂತಾನೆ. ಇದು ಎಷ್ಟೊತ್ತಪ್ಪು ನಡೆದಾವೆ. ಆಗ ಏನಾದ್ರು ಸಾಯಿಸ್ಬಿಟ್ರೆ ಏನು ಮಾಡೋದು ಹಾಗೆ ಅಂದ್ಬಿಟ್ಟು ನನಗೆ ಇತ್ತಾಗೂ ಅವ್ರು ಬಿಟ್ಟು ಬರೋಕ್ಕೂ ಏನಿಲ್ಲ, ಇತ್ತಾಗ ಪೊಲೀಸ್ ಬಿಟ್ಟು ಈರಪ್ಪನ ತಪ್ಪು ಹೋಗೋಕ್ಕಾಗಿಲ್ಲ. ಈ ರೀತಿಲಿ ನಾನು ಮಧ್ಯದಲ್ಲಿ ಈರಪ್ಪನ ತಪ್ಪಿದ್ದರು.
ಇದ್ದು ಸುಮಾರು ದಿವಸ ನನ್ನ ಎಲ್ಲೆಲ್ಲಿ ಕರ್ಕೊಂಡು ಹಾಂ ಹೋಗಿ ಕರ್ಕೊಂಡು ಎಲ್ಲೆಲ್ಲಿಯೋ ತಿರುಗಿಸ್ಕೊಂಡು ಎಲ್ಲೆಲ್ಲಿ ಇರಿಸ್ಕೊಂಡು ಮಾಡ್ಕೊಂಡು ಹೋದರು. ಆಗ ಒಂದು ತಪ್ಪ ಹೋಗಿ ಎಲ್ಲ ಸೇರಿಕೊಂಡು ಆಗ ಕಾಡಿಗೆ ಹೋಗಿ ಕರ್ಕೊಂಡು ಹೊಂಟೋದ್ರು. ಆಗ ಜೊತೆಲಿ ಕರ್ಕೊಂಡು ಹೊಂಟೋದ್ರು, ನೀನು ಹೋಗ್ಬೇಡ ಈಗ ಸಾಯಿಸ್ಬಿಡ್ತಾರೆ, ಬೇಡ ಸ್ವಲ್ಪ ದಿವಸ ಇದ್ದು ಆಗ ಹೋಗು, ಕಡಿಮೆ ಆದಾಗ ಹೋಗು, ಈಗ ಹೋಗ್ಬೇಡ, ಹೋಗೋತ್ತೀನಿ ನಿನಗೆ ಸ್ವಲ್ಪ ದುಡ್ಡು ಕಾಸು ಕೊಡ್ತೀನಿ ಹಾಗಂತೆಲ್ಲ ಹೇಳಿದ್ರು. ನನಗೆ ನೀನು ದುಡ್ಡು ಬೇಡ, ನನಗೇನು ಬೇಡ, ನನ್ನ ಬಿಟ್ಟರೆ ಸಾಕಾಗಿ ಅಂತ ನಾನು ಹೇಳ್ತೀನಿ. ಆಮೇಲೆ ಹಾಗೇ ಇದ್ದು ಹೋಗಿ ಕರ್ನಾಟಕದಲ್ಲಿ ಕಿಡ್ನಾಪ್ ಮಾಡ್ತಾನೆ ಫಾರೆಸ್ಟ್ನವರ. ಗುಂಡ್ಲ ಅಂತ ಅದೇ ಕೊಳ್ಳೇಗಾಲ ಗುಂಡ್ಲದಲ್ಲಿ 9 ಜನ ಕಿಡ್ನಾಪ್ ಮಾಡ್ತಾರೆ. ಅದರಲ್ಲಿ ನಮ್ಮ ಜನಗಳು ಒಂದು ಇಬ್ಬರು ಅವರೇ. ಆಮೇಲೆ ಬೇಕಾದಷ್ಟು ಅದರಲ್ಲಿ ಒಂದು 5-6 ಆಳು, ಒಂದು 10-15 ಆಳು ಹಿಡ್ಕೊಂಡ್ರು. ಏನಪ್ಪ ಅಲ್ಲಿ ಹೋಗಿ ದಾರಿಲಿ ರೋಡ್ಲಿ ಕೂತಿದ್ದು ಹಿಡ್ಕೊಂಡ್ರು. ಸರಿ, ಹಿಡಿದ ಮೇಲೆ ನಾನೇನು ಮಾಡೋದು, ಓಹೋ ಈ ಥರ ನಮ್ಮ ಜನ ಕನ್ನಡ ಅಂದರೆ ನಾವು ಕನ್ನಡವೇ, ಇನ್ನು ಇಂಥವ್ರು ನೀವು ಏನಾದ್ರು ಕೈ ಹಾಕ್ಬಿಟ್ರೆ ಏನು ಮಾಡೋಕ್ಕದು, ನಮ್ಮ ಎದುರಿಗೆ ಒಂದು ಶೂಟಿಂಗ್ ಮಾಡಿ ಸಾಯಿಸ್ಬಿಟ್ರೆ ಏನು ಮಾಡೋದು ಅಂತ ನಂಗೆ ಭಾರಿ ಹೆದರಿಕೆ ಆಗ್ಬಿಡ್ತು. ಸರಿ, ಅವನೊಂದಿಗಿರಾಗ ಇನ್ನು ನಾವು ಏನು ಮಾಡೋಕ್ಕದ, ನಾವು ಹೇಳಿದಾಗೆ ನಾವು ಸಪೋರ್ಟ್ ಮಾಡಬೇಕು, ಇನ್ನು ಮಾಡೋಕ್ಕಾಗಲಿದೆ. ಈಗ ನಿಮ್ಮೊಂದಿಗೆ ನಾವು ಸಪೋರ್ಟ್ ಮಾಡಲೇಬೇಕು. ಇದ್ರ ನೀವೇನು ಹೇಳ್ತಿದ್ದೀರಿ, ಹಾಗೆ ನೀನು ನನ್ನೊಂದಿಗೆ ಇದ್ದುಕೊಂಡು ನನಗೆ ನೀನು ಈ ಥರ ಎಲ್ಲ ಹೇಳಿಯಾ ಹಾಗೆ ಅಂತ ಹೇಳ್ತಾನೆ ಅಂದ್ಬಿಟ್ಟು ನಾನೇನು ಮಾತಾಡಿಲ್ಲ. ಸರಿ, ಅವ್ರು ಹಿಡಿದ್ರು, ಕರ್ಕೊಂಡೋದೆ ಬಂದುಬಿಟ್ರು. ಬಂದ ಮೇಲೆ ನಾನು ಹಾಗೆ ಅದೇ ಕೊಳ್ಳೇಗಾಲ ಡ್ಯಾಮು, ಗುಂಡ್ಲ ಡ್ಯಾಮ್ ಇರ್ತದಲ್ಲ, ನಿಮ್ಗೆ ಗೊತ್ತಿಲ್ಲ ಸರ್ ನಿಮಗೆ? ಗುಂಡ್ಲ ಡ್ಯಾಮ್ ಅಂತದೆ. ಆ ಜಾಗದಲ್ಲಿ ಅವರು ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದ ಮೇಲೆ ಆಗ ನಾನು ಹೇಳಿದೆ ಅವರಿಗೆ 9 ಜನಕ್ಕೆ, ನೀವೇನು ಎದುರು ಪಡಿಯಪ್ಪ, ನಾನು ಕನ್ನಡದವನೇ, ನಿನ್ನ ಸೂಲು ಕೊಟ್ಬಿಟ್ಟು ನನ್ನ ಸೂಲು ಹೋದರೂ ಪರವಿಲ್ಲ, ನಿಮ್ಮ ಸೂಲಿಗೇನು ನಾನು ಅವನು ನಿಮ್ಮ ಕೊಲಾಕೆ ಸಾಯಿಸೋಕ್ಕೆ ನಾನು ಬಿಡೋದಿಲ್ಲ. ನೀನು ಕನ್ನಡದವನೇ, ನಾನೂ ಕನ್ನಡದವನೇ, ಇನ್ನು ಕನ್ನಡ ಜನಕ್ಕೆ ಒಂದು ಸಪೋರ್ಟ್ ಮಾಡಿದೆ ಇನ್ನೇನು ಮಾಡೋಕ್ಕದು. ಅವರು ಅವನು ಎಷ್ಟೋ ಕೇಣ ಮಾಡಿರ್ತಾನೆ. ಅವರು ಫಸ್ಟು ಈರಪ್ಪನ ಅವನು ಹಿಡ್ದಿದ್ದಾನಂತೆ, ಶ್ರೀಕಂಠ ಗಾರ್ಡ್ ಅಂತ. ಅವ್ರ ತೋಟದಲ್ಲಿ ಹಿಡ್ಕೊಂಡು ಅವನು ಬಂದಿದ್ದ ಅದೇ ಆಳ ಹೋಗಿ ಹಿಡ್ದಾನೆ, ಅವ್ರನ್ನೇ ಹಿಡ್ದಾನೆ ಇಬ್ಬರು. ಅಂದೋಣಿ ಗಾರ್ಡ್ ಅಂತ ಒಬ್ಬ, ಶ್ರೀಕಂಠ ಗಾರ್ಡ್ ಫಾರೆಸ್ಟ್ ಒಬ್ಬ. ಅವರಿಬ್ಬರ ಮೇಲೆ ಅವ ಪಿಟ್ಗಾಗಿ ಹೋಗಿ ಅವರಿಬ್ಬರನ್ನೇ ಹಿಡ್ಕೊಂಡು ಹೋಗಿದ್ದಾನೆ. ಅವರು ಗುಂಪುಲಿದ್ದವ್ರನ್ನೇ ಎಲ್ಲ ಹಿಡ್ಕೊಂಡವನೆ. ಇನ್ನು ಅವ್ರನ್ನ ಸಾಯಿಸ್ತೀನಿ ಅಂತಾನೆ. ಇನ್ನು ಹೇಗೆ ಬಿಡ್ಸೋಕ್ಕದು, ನಾನು ಭಾರಿ ನಾನು ಬಿಡ್ಸೋಕ್ಕದ, ನನ್ನೂ ಎತ್ಕೊಂಡು ಹೋಗಿ ಮಾಡಿಗ್ರಾಮ ಅವನು. ಆಗ ನಾನು ಎಲ್ಲ ತಿಳಿದ್ಬಿಟ್ಟು, ಅಣ್ಣ ಇದೆಲ್ಲ ದೊಡ್ಡದಾಯ್ತದೆ, ನಾವು ಕನ್ನಡದವರು, ಅವರು ಕನ್ನಡದವರು, ನಾನು ಕನ್ನಡದವನು ತನಿಗೆ ಇರಿಸ್ಕೊಂಡಿದ್ದೆ, ನೀನು ತಂಬಳ ಅನ್ನೋದಾಗ ಒಂದು ಕನ್ನಡದವನು ಇರಿಸ್ಕೊಂಡಿದ್ದೆ. ನೀನು ನಮ್ಮ ಕನ್ನಡ ಜನಿಗೆ ನೀನೇನೂ ಮಾಡಬೇಡ ಆಯಿತಾ, ನೀನು ಅವ್ರನ್ನ ಏನು ಕೇಳಬೇಕೋ ನೀನು ಕೇಳ್ಕೊ, ಅವರು ಉಸಿರು ಕೊಂಡೋಗಿ ನೀನು ಮಿಚ್ಚ ಮಾಡಿ ಬಿಡೋಣ, ನನ್ನ ಎದುರಿಗೆ ನೀನು ಇಂಥದ್ದೆಲ್ಲ ಮಾಡಬೇಡ ಎಂದ್ಬಿಟ್ಟು ಅವನು ಕಾಲಿಗೆ ಹೋಗಿ ನಾನು ಕಾಲು ಕಟ್ತೀನಿ, ತನಿಯಾಗಿ ಕರ್ಕೊಂಡೋಗಿ ಈರಪ್ಪನಿಗೆ, ಏನೂ ಮಾಡಬೇಡ ಹಾಗೆಂತ. ಹಾಗೆಲ್ಲ ಸರಿ ಸಿದ್ದಪ್ಪ, ನೀನು ಇದು ಅಡ್ಡಿಗೆ ಬರಬೇಡ, ಇವರಿಂದೇ ನನಗಿದು ಫಸ್ಟು ಥಾಟಿಂಗು ಉತ್ಪತ್ತಿ ಆದದು ಹಾಗಂತಾನೆ. ಅಲ್ಲ, ಫಸ್ಟು ಥಾಟಿಂಗಿಂದ ಇವರಿಂದೇ ನನಗಾದದು. ಫಾರೆಸ್ಟ್ನವ್ರಲ್ವಾ, ಅವ್ರು ಹೋಗಿ ಮನೇಲಿ ಹಿಡ್ಕೊಂಡು ತೋಟದಲ್ಲಿ ಕೆಲಸ ಮಾಡ್ಕೊಂಡು ತೊಟ್ಟಿಲಿ ಕಾಲು ಕೈ ತೊಳಿತೀನಂತೆ ಅವ್ರ ತೋಟದಲ್ಲಿ. ಹಾಂ, ಆಗ ಅವ್ರು ಹಿಡ್ಕೊಂಡು ಬಂದದ್ದು ಅವರೇ, ಹಾಂ ಫಾರೆಸ್ಟ್ನವರು. ಹಾಂ, ಇದೇ ರೇಂಜರ್ ಶೂಟ್ರಲ್ಲಪ್ಪ, DF ಶ್ರೀನಿವಾಸ್ DF. ಹಾಂ, ಅದರಿಂದ ಅದು ಸ್ಟಾರ್ಟಿಂಗ್ಲಿ ಆಗ ಹೇಳ್ತಾನೆ, ಇವರೆಲ್ಲ ಸೇರಿತ ನಾನು ಇವರಿಂದೇ ನಾನು ಕೆಟ್ಟದು, ನಾನು ಆದದು ಇವರಿಂದೇ, ಇವ್ರು ಬಿಡೋಕ್ಕಾಗಲ್ಲ ಹಾಗಂತ ಹೇಳ್ತಾನೆ. ನಾವೇನು ಮಾಡೋಕ್ಕದು. ಆಮೇಲೆ ಆಗ ನಾನು ತನಿಯಾಗಿ ಕರ್ಕೊಂಡು ಹೋಗಿ ಎಲ್ಲ ವಿಚಾರ ಎಲ್ಲ ಹೇಳಿ ಮಾಡಿ, ಅಯ್ಯ ಅವ್ರ ಪ್ರಾಣ ಹೋಗೋದು ಒಂದೇ ನೋಡು, ಮೊದಲು ನನ್ನ ಕೊಲೆ ಮಾಡಿಬಿಟ್ಟು ಆಗ ಅವ್ರನ್ನೂ ಕೊಲೆ ಮಾಡು, ನನ್ನ ಎದುರಿಗೆ ನೀನು ಮಾಡಬೇಡ ಹಾಗೆಂತ ಹೋಗಿ ಕಾಲು ಕೈಯೆಲ್ಲ ಕಟ್ಟಿ ಸ್ವಲ್ಪ ಸಮಾಧಾನ ಶಾಂತಿ ಮಾಡಿಕೊಂಡು ಆಗ ಬಂದು ಅವರಿಗೆಲ್ಲ ಊಟ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು, ಏನೂ ಇಲ್ಲಪ್ಪ ಹಂಚ್ಕೊಳ್ಬೇಡಿ, ನಾನು ಹೇಗೆ ನಿಮ್ಮನ್ನ ಬಿಡಿಸ್ಕೊಡ್ತೀನಿ, ಅವ್ರಿಗೆ ತಮಿಳು ಕನ್ನಡ ಗೊತ್ತಿಲ್ವಲ್ಲ, ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಆಗ ನನಗೆ ಜಗಳಕ್ಕೆ ಬರ್ತಾನೆ ಈರಪ್ಪ, ಏನು ನೀನು ಕನ್ನಡದಲ್ಲಿ ಹೇಳಿ ಕೊಟ್ಟೆ ಅವರಿಗೆಲ್ಲ, ಅವರೆಲ್ಲ ಕೇಳಿಗಳು, ಅವರಿಗೆಲ್ಲ ಕನ್ನಡದಲ್ಲಿ ಏಕೆ ಹೇಳಿಕೊಟ್ಟೆ ಹಾಗೆಂತ ನಾನು ಅಲ್ಲೊಂದು ಜಗಳ ಘಟನೆ ನಡೆಯಿತು ಈರಪ್ಪನು ನನಗೂ. ಇವ್ರು 9 ಜನ ಮಾಡಿಕೊಂಡು, ಇವ್ರು 9 ಜನಕ್ಕೆ ಅವ ಆ ಥರ ಕೊಡಮೆ ಕೊಡಾಗ ಅವನು ತುಪಾಕಿ ಎತ್ತಾನೆ, ನಾನು ತುಪಾಕಿ ಎತ್ತೀನಿ ಆ ಜಾಗದಲ್ಲಿ. ನೀ ಎನ್ನಡ ನೀನು ಅವ್ರಿಗೆಲ್ಲ ಸಪೋರ್ಟ್ ಪಂಡ್ರೆ ಹಾಗೆಂತ ನನಗೆ ತುಪಾಕಿ ಎತ್ತಾನೆ, ನೀನು ಅವ್ರಿಗೇಕೆ ಬುದ್ಧಿ ಮಾತೆಲ್ಲ ಹೇಳಿಕೊಟ್ಟೆ, ಅವ್ರ ಉಸಿರೇಕೆ ನೀ ಕಾಪಾಡಿದೆ ಹಾಗೆಂತ ಅವ ನನಗೆ ತುಪಾಕಿ ಏರ್ಸ್ತಾನೆ ಸೆಲ್ಲ ಇದು ತೋಟನ.
ನಾನು ಲೋಡಿಂಗ್ ತುಪ್ಪಾಕಿ ನನ್ನ ಲೋಡಿಂಗ್ ನಾನು ಎತ್ಕೊಂಡಿದ್ವಿ. ಹೋದರೆ ನಿನ್ನ ಜೀವ ಹೋಯ್ತಿದ್ರೆ ನನ್ನ ಜೀವ ಹೋಯ್ತದೆ, ಇನ್ನೇನ ಇರೋರ ಜೀವ ಇದ್ದ ಮೆಚ್ಚಾಕೊಳ್ಳಿ. ಹಾಗಂತ ಇಬ್ಬರು ತುಪ್ಪಾಕಿ ಎತ್ಕೊಳೋ. ಪಾಪ ಅವರೆಲ್ಲ ಇನ್ನೂ ಅವರೆಲ್ಲ ಪೂರ ಅವ್ರು ತಾನೇ ಬಂದು ಕರ್ನಾಟಕದಲ್ಲಿ ಆಗ ಆ ಜಗಳ ಪುನಃ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಸರಿ ನನ್ನ ಕರ್ಕೊಂಡು ಹೋಗ್ತಾರೆ. ಸರಿ ಅವ್ರು ಏನು ಮಾಡ್ಬೇಕಾಗಂತ ಹೇಳ್ದ. ನನ್ನ ಗನ್ ಎತ್ಕೊಂಡ ಮೇಲೆ ಅವನು ಶಾಂತಿ ಅಂದರೆ ನಾನು ಶಾಂತಿ, ಇದ್ರೆ ನಿನ್ನ ಉಸಿರು ಹೋಯ್ತದೆ, ನನ್ನ ಉಸಿರು ಹೋಯ್ತದೆ. ಹಾಗಂತ ಆಗ ಇಬ್ಬರು ಶಾಂತಿ ಆಗೋದು. ಅವನು ಹೊಡೆಯೋಕ್ಕಾಗಲಿಲ್ಲ, ನಾನು ಹೊಡೆಯೋಕ್ಕಾಗಲಿಲ್ಲ. ಇಬ್ಬರಿಗೂ ಅದೇ ಪುನಃ ತುಪ್ಪಾಕಿ ಹೇಳ್ಕೊಬಿಟ್ಟು ಆಗ ಇಬ್ಬರು ಪುನಃ ಅಷ್ಟು ದೂರಕ್ಕೆ ಹೋಗ್ತೀನಿ. ಇಬ್ಬರು ಹೋಗಿ ಮಾತಾಡ್ತೀನಿ. ನೋಡು ನೀನು ಅವ್ರ ಏನು ಬೇಕೋ ನೀನು ಅವ್ರ ಸಪೋರ್ಟ್ ನೀನು ಈಸುಗೋ. ಇವರು ಒಂದು ಫಾರೆಸ್ಟ್ ಇಲಾಖೆಯವರು, ಅವರು ಪಾಪ ಅವ್ರ ಬಂಡವಾಳ ಇಲ್ಲ, ಗೌರ್ಮೆಂಟ್ ಅಲ್ಲ ಇದು. ಅವರು ಗೌರ್ಮೆಂಟು, ಅವರು ಪಾಪ ಒಂದು ಕೂಲಿ ಜೀತ ಮಾಡೋರು. ಅವ್ರ ಏನೂ ಇಲ್ಲ. ಇವ್ರನ್ನ ಮಡಗಿ ನೀನು ಒಂದು ಮಿನಿಸ್ಟ್ರ್ವರೆಗೆ ನೀನು ಏನೋ ಒಂದು ಕೋರಿಕೆ ಕೇಳ್ಕೊ. ಇಲ್ಲೇ ನಮ್ಮನ್ನ ಕರ್ಕೊಂಡೋಗಿ ಸರೆಂಡರ್ ಮಾಡಬೇಕಾ ಮಾಡು. ಇಲ್ಲಿ ಅವ್ರ ಒಂದು ಒದವಿ ಸಹಾಯ ಕೇಳ್ದೆಯ, ಒಂದು ಒದವಿ ಸಹಾಯ ಈಸು. ಇಂಥದನ್ನು ಕೇಳಿ ಅವ್ರಿಗೊಂದು ಬಿಡುದಲೆ ಮಾಡಿ ನೀನು ಬಿಡು, ನೀನು ಈ ಥರ ಎಲ್ಲ ಮಾಡಬೇಡ ಅಂತೆಲ್ಲ ಆಗ ತನಿಯಾಗಿ ಕರೆದು ಆಗ ತೀರ್ಮಾನ ಮಾಡ್ಕೊಂಡು ಬಂದು ಆಗ ನಗೀರ್ನ ಗೋಪಾಲನ ಮಾಡ್ತಾನೆ. ಶಿವಸುಬ್ರಹ್ಮಣ್ಯ, ನಗೀರ್ ಗೋಪಾಲು, ಶಿವಸುಬ್ಬು 3 ಜನ. ಅಷ್ಟೊತ್ತವರೆಲ್ಲ ಪರಿಚಯ ಆಗಿದ್ರ? ಆಗೆಲ್ಲ ಹೋಯ್ತಿರು ಬರ್ತಿರು ಅವರೆಲ್ಲ. ಆಗ ಪರ್ಸರಿ ಶಿವಸುಬ್ರಹ್ಮಣ್ಯ ಆಗ ಬರವ ಬರ್ತಿದ್ದ. ಅವರು ಒಂದು ಜೀವಕ್ಕೆ ಉತ್ತರ ಇಲ್ಲದೆ ತಾನೇ ಬರ್ತಿದ್ರು ಪಾಪ. ಅವರು ಜೀವಕ್ಕೆ ಉತ್ತರ ಇಲ್ದಿಯೇ ಅವರು ಇನ್ನು ಕಾಡ್ಲಿ ಕಂಡ್ರೆ ಪೊಲೀಸ್ ಅವರು ಇನ್ನು ಶೂಟ್ ಹಾಕ್ಬಿಡ್ತಾರೆ. ಅವರು ಏನದು ನೋಡಿಲ್ಲ. ಅವರು ಎಷ್ಟು ಜೀವ ಈರಪ್ಪನಿಗಿಂತ ಅಪ್ಪನಾಗಿ ಪತ್ರಿಕೆ ಅವರು ಶಿವಸುಬ್ರಹ್ಮಣ್ಯ, ಶಿವಸುಬ್ಬು, ನಗೀರ ಇವ್ರು 3 ಜನ ಪಟ್ಟರ ಕಷ್ಟ ನಾವಿಗಿಂತ ಕಷ್ಟಪಟ್ಟಿರೋದು ಅವರು. ಅವ್ರ ಕಷ್ಟ ಅಂದ್ರೆ ಇನ್ನು ಕಾಡೊಳಗೆ ಬಂದು ಈರಪ್ಪನ ಕಾಂಕ್ರೀಟ್ ಮಾಡಬೇಕು, ಇಂಥ ಜಾಗ ಬಾಗಂತ ಹೇಳ್ತಾರೆ. ಅಂಥ ಜಾಗ ಅವ್ರು ಬರಬೇಕಾದ್ರೆ ಸುತ್ತ ಪೊಲೀಸ್ ಒಂದಿಷ್ಟು ಇದು ಬಿಡಲ್ಲ ಒಳಕ್ಕೆ, ಎಲ್ಲ ಪೂರ ಅದರ ಅಡಿಪಡೆ ಅವ್ರೆ. ಇನ್ನು ಅವ್ರು ಕಂಡ್ರೆ ಸುಮ್ಗಾದಾರ, ಅವ್ರನ್ನ ಶೂಟಿಂಗ್ ಮಾಡ್ತಾರೆ. ಆ ನಗ್ಗಿರು ಹೋದರೆ ಸುಟ್ಟೆ ಬಿಡಿಯಾಗಂತ ಎಲ್ಲ ಪ್ರೋಗ್ರಾಮ್ ಇದ್ದದು. ಆರ್ಡ್ರ್ ಇತ್ತು. ಆಗ ಅವ ಗೌರ್ಮೆಂಟಿಂದ ಇನ್ಶೂರೆನ್ಸು ಈಸ್ಕೊಂಡು ಒಳಕ್ಕೆ ಬತ್ತಿದ್ರು ಪೊಲೀಸ್ ಹೊಚ್ಚರಿ ಅವರ ಹುಡುಕ್ತಿದ್ರು. ಅವ್ರನ್ನ ಇದು ಸುಡೋದಕ್ಕೆ ಇವರಿಂದೆಯೇ ಈರಪ್ಪ ಇರೋದಾಗಂತ. ಪಾಪ ಅವ ಈರಪ್ಪ ಹೇಳ್ತಿದ್ದ ಅದನ್ನು ಇವರು ಪತ್ರಿಕೆ ಪಾಪ ಅವ್ರು ಬಂದರು. ಅವರೊಂದು ಒದವಿ ಜನಕ್ಕೆ ಎಲ್ಲ ತೋರಿಸಿ ವಿಳಂಬರ ಮಾಡೋ ಅನ್ನೋದು ಅವರು ಮಾಡಿದ್ರು. ಪಾಪ ಅವರು ಕಷ್ಟ ಬಿದ್ದಿರತ್ತ, ಬೇಕಾದಷ್ಟು ಕಷ್ಟಪಟ್ಟಿದ್ದಾರೆ. ನಗೀರ ಗೋಪಾಲು, ಶಿವಸುಬ್ರಹ್ಮಣ್ಯ, ಸುಬ್ಬು ಇವರು 3 ಜನ ಭಯಂಕರ ಕಷ್ಟಪಟ್ಟಿರೋದು. ಅವ್ರದ್ದು ಉಸಿರಿಗೆ ಕೂಡ ಉತ್ತರ ಇಲ್ಲದೆ ಅವ್ರು ಅಷ್ಟು ಕಷ್ಟಪಟ್ಟು ಈರಪ್ಪನ ಬಂದು ಆ ಪೇಟಿ ತಗೊಂಡು ಬರ್ತಿದ್ದು. ಆಯಿತಾ, ಇನ್ನೇನು ಈರಪ್ಪ ಬಂದು ಅವ್ರಿಗೆ ಏನೂ ಕೊಟ್ಟಿಲ್ಲ. ಇವರು ಬಂದು ಪಾಪ ಏನೂ ಕೊಟ್ಟಿಲ್ಲ. ಈಗ ನಿಮ್ಮನ್ನು ನಾನು ಕೇಳಿದೆ, ಏನೋ ನನಗೊಂದು ಸಹಾಯ ಮಾಡಬೇಕು, ನಾನು ಈ ರೀತಿಯಲ್ಲೆಲ್ಲ ಕಷ್ಟಪಟ್ಟು ಬಂದಿದ್ದೀನಿ, ನನಗೊಂದು ಸಹಾಯ ಮಾಡಬೇಕಂದ್ರೆ ನಿಮ್ಮ ಕೈಲಿ ಇದ್ರೆ ತಾನೇ ನೀವು ಸಹಾಯ ಮಾಡ್ತಿದ್ದೀರಿ. ನಿಮ್ಮ ಕೈಲಿ ಇಲ್ಲ, ನೀವೇನು ಸಹಾಯ ಮಾಡೋಕ್ಕಾಗೋದು ಇಲ್ಲ. ಏನೋ ಮಾಡಿದ್ರೆ ಒಂದು ಅಲ್ಪ ಸ್ವಲ್ಪ ಮಾಡ್ಬೋದು, ಒಂದು 5,000 10,000 ಯಾವುದೋ ನಮ್ಮ ಇದರಲ್ಲಿ ಒಂದು ಕಷ್ಟ ಒಂದು ಮನುಷ್ಯನಿಗೆ ಬಂದರೆ ಅದೊಂದು ಮಾಡೋ ಪರಿಸ್ಥಿತಿ ಇದ್ದರೆ ಹೇಗೆ ಮಾಡ್ಬೋದು, ಅದು ಒಂದು ಒಳ್ಳೆಯಿರ್ತಾನೆ. ಹಾಗೆ ಅವರೂ ಕಷ್ಟಪಟ್ಟಿರೋದಾಗಲಿ. ಪತ್ರಿಕೆ ಅವರು ಶಿವಸುಬ್ರಹ್ಮಣ್ಯ, ಶಿವಸುಬ್ಬು, ನಗೀರ ಗೋಪಾಲು ಇವ್ರು 3 ಜನ ಈರಪ್ಪನ ಮೇಟ್ರಿಗೆ ಗೊತ್ತಾಗಿರೋರು, ಇನ್ನು ಬೇರೆ ಯಾರಿಗೂ ಗೊತ್ತಿಲ್ಲ. ಆಯಿತಾ, ನಾನು ಇದ್ದವರಿಗೆ ಅವರೇ ಬರ್ತಿದ್ದುವೆ. ಆಮೇಲೆ ಅಲ್ಲಿಗಿರಲಿ ನಾನು ಹೇಳ್ತೀನಿ. ಆಗ 9 ಜನ ಆಗ ನಗೀರ್ನ ಮಾಡಿ ಆಗ ಪೇಟಿ ಹೇಳಿ ಅವ್ರಿಗೂ ಸ್ವಲ್ಪ ಹೋಗಿ ನಾನು ತನಿಯಾಗಿ ಮಾತಾಡಿ ಅವ್ರಿಗೂ ಅಣ್ಣ ಹೇಗೆ ಮಾಡಿ ಬಿಡಿಸಿಬಿಟ್ಬಿಡು. ಪಾಪ ಇದು ನಾವು ಇರೋದೆಲ್ಲ ಕೆಟ್ಟ ಹೆಸರು ಬರ್ತದೆ. ಅವರು ಕನ್ನಡದವ, ನಾವು ಕನ್ನಡದವ. ನಮ್ಮ ಕನ್ನಡದಲ್ಲಿ ನಮ್ಮ ಒಂದು ಜನ ನಮ್ಮನ್ನು ಕೊಲೆ ಮಾಡಿದ್ರೆ ನಮ್ಮ ಮನಸ್ಸು ಹೇಗೈತದೆ ಅದೆಲ್ಲ ಕೇಳ್ಕೊಂಡವ್ರೆ. ಅವ್ರ ಎದುರಿಗೆ ಜಗಳ 9 ಜನ ಅವ್ರ ಎದುರಿಗೆ. ಈರಪ್ಪ ನನ್ನ ಮೇಲೆ ರೇಗ್ತಾನೆ, ಏನು ಮಾಡೋಕ್ಕದ ಅದು ತುಪ್ಪಾಕಿ ಎತ್ತಾನೆ. ನಾನು ನೋಡಿ ಸಾಕಿಗೆ ನಾನು ತುಪ್ಪಾಕಿ ತೂಕೊಂಡಿರ್ತಾನೆ. ಇನ್ನು ಇವನು ತುಪ್ಪಾಕಿಲಿ ಹೊಡೆತಾನೆ ನನಗೂ ಸಂತ ಗೊತ್ತಾಯಿತು. ಎತ್ತುಕೊಂಡು ಏನು ನಮ್ಮ ಫಾರೆಸ್ಟ್ನವರೆಲ್ಲ ಪತ್ರ ಅಂತಾರೆ, ನಡುಗ್ತಾರೆ. ಅಯ್ಯೋ ಅವನ ಮೇಲೆ ಇವ ಜಗಳಕ್ಕೆ ಹೋಯ್ತಾನೆ ಅಲ್ಲಪ್ಪ ಅಂತ. ಆದರೆ ನೋಡು, ನಮ್ಮ ಕರ್ನಾಟಕದಲ್ಲಿ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಶ್ರೀಕಂಠ ಗಾರ್ಡು, ಅಂದೋಣಿ ಗಾರ್ಡು, ಫಾರೆಸ್ಟು, ಆಮೇಲೆ ಮಾದೇವ ವಾಸರು, ಇನ್ನೊಬ್ಬನಿಗೆ ಒಂದು ನೋವು ಬಂದು ಪಾಪ ಅವನ ಮಡ್ರಾಸಿಗೆ ಚೆನ್ನೈಗೆ ನಾನೇ ಕೇಳಿಸಿದೆ. ಅದು ಇವ ಇಲ್ಲಿದ್ದರೆ ಸತ್ತೈತಾನಣ್ಣ, ಇವನು ಹೇಗಾರು ಮಾಡಿ ಆಸ್ಪತ್ರೆಗೆ ಕಳಿಸು, ಇದೊಂದು ಆಳ್ತಾನೆ ಹಾಗೆ ಅಂತ. ಅದ್ರ ಕೂಡ ನಗೀರ್ನಿಗೆ ಮಾಡಿ ಅವನ್ನ ಕೇಳಿಸಿದ್ದೀನಿ ಆಸ್ಪತ್ರೆಗೆ. ಅವನು ಹುಷಾರಿಲ್ಲದೆ ಕಾಪಾಡಿದ್ದಾರೆ ಅವನು ಪಾಪ. ಆಯಿತಾ, ಅಷ್ಟೆಲ್ಲ ಹೇಳಿ ಅವ್ರಿಗೆ ಒಂದು ಬಿಡುಗಡೆ ಮಾಡಿ
ಏನು ಹಣ ಇಸಿದನೋ ಇನ್ನೇನು ಇಸಿದನೋ ಅದು ನನಗೂ ಗೊತ್ತಿಲ್ಲ. ಗೊತ್ತಾಗಲಿಲ್ಲ. ಅವ್ರು ತನಿ ಮಾತಾಡ್ತಾರೆ ತನಿಯಾಗಿ. ಅವ್ರ ಕೆಲಸಗಳು ನನ್ನ ತಪ್ಪ ಒಂದು ತನಿಯಾಗಿ ಬಿಟ್ಟಾಕ್ಬಿಡ್ತಿದ್ರು. ನನ್ನ ತಪ್ಪ ಒಂದು ಇಬ್ಬರು ಅವರೇ ಹೋಗೋದು, ಅವರೇ ಮಾತಾಡೋದು, ಅವರೇ ತೀರ್ಮಾನ ಮಾಡೋದು ಅಂಥದ್ದೆಲ್ಲ ಅವ್ರವ್ರೊಳಗೆ ನನ್ನ ಸೇರಿಸಿರ್ತಿರ್ಲಿಲ್ಲ. ಆಗ ಅವ್ರನ್ನೆಲ್ಲ ಕೇಳಿಸ್ಬಿಟ್ಟು ಆಗ ಅವ್ರನ್ನೆಲ್ಲ ತಗೊಂಡೋಗಿ ಇಲ್ಲಿ ಒಂದು ಮುದಿನೂರು ಅಂತದೆ, ಅಲ್ಲಿ ತಗೊಂಡೋಗಿ ರಾತ್ರಿನಾಗ ಗಾಡಿಗೆ ಏರಿಸ್ಬಿಟ್ಟು ಆಗ ನಾನು ಎಸ್ಕೇಪ್ ಆಯ್ತೀನಿ ಅವನಿಂದ. ನಾನು ಅವ್ನು ಬಿಟ್ಟು ಬರ್ತೀನಿ. ನಾನು ಅದೇ ಅವರ ಅತ್ತಗೆ ಅವ್ರು ಕರ್ಕೊಂಡು ಹೊಟ್ಟೋದ್ರು, ನಾನು ಇತ್ತಾಗ ಓಡಿ ಬಂದ್ಬಿಟ್ಟೆ. ನಾನು ನಮ್ಮ ಹೆಂಗಸ್ ಕರ್ಕೊಂಡು ಓಡಿ ಬಂದುತ್ತಾನೆ. ಈ ಕಾಡಲಿರಾಗ ಇಲ್ಲೊಂದು ಜಗಳ ಬಂದು ನನಗೆ ಹೊಡೆದದು. ಪೊಲೀಸ್ನವರೆಲ್ಲ ಜಗಳ ಆಗಿ ಇಲ್ಲಿ ಬಂದ ಮೇಲೆ ಬಂದು ಇಲ್ಲಿದ್ದಾಗ ಇಲ್ಲೊಂದು ರಗಳೆ ಆಯಿತು ನಂಗೆ ಪೊಲೀಸ್ನವ್ರಿಗೂ. ಅದು ಏನೂ ಆಗಲಿಲ್ಲ, ಸುಮ್ಮನೆ ಕಂಡಪುಂಡ ಸುಟ್ಟರು, ಏನು ನಂಗೆ ಒಂದು ಏಟು ತಗಲಿಲ್ಲ. ಅದು ದೇವ್ರಿಷ್ಟ. ಆಗ ಶೂಟ್ ಮಾಡಿದ ಮೇಲೆ ತಾನೆ ನಾನು ಆಗ ಪುನಃ ನಗೀರ ಗೋಪಾಲನವರು ಅವ್ರು ಬರಮಾಡಿ ನಾನು ಚೆನ್ನೈಗೆ ಹೋಗಿ ಸರೆಂಡರ್ ಆಯ್ತೀನಿ. ಆಗ ಹೋಗಿ ಸರೆಂಡ್ರಾಗಿ ಆಗ ಸಿಟಿ ಕಮಿಷನರ್ಗೆ ಹೋಗಿ ಸರೆಂಡ್ರಾಗಿ ಆಗ ಅಲ್ಲಿಂದ ಇತ್ತಾಗಿ ಕೇಸಲ್ಲಿ ನಡೆದು ಕೇಸು ಒಂದು ತಮಿಳ್ನಾಡಲ್ಲಿ ಒಂದು 8 ವರ್ಷ, ಕರ್ನಾಟಕದಲ್ಲಿ ಒಂದು 11 ವರ್ಷ. ಇಷ್ಟು ನಾನು ಜೈಲು ಸೆರೆ ಸುಮ್ಮನೆ. ನಾನು ಈರಪ್ಪನ ತಪ್ಪ ಓದೋದು ಸುಮ್ಮಿಗೆ, ಪೊಲೀಸ್ನವ್ರ ತಪ್ಪ ಏಟು ತಿಂದದು ಸುಮ್ಮಿಗೆ, ಜೈಲು ವಾಸ ಕಳೆದದು ಸುಮ್ಮಿಗೆ. ನಾನು ತಪ್ಪು ತಾಗೂ ಮಾಡಿಲ್ಲ. ನಾನು ಸೇರಿದ ಡೇಟೇ ಗೊತ್ತು. ಆ ಡೇಟಿಂದ ನೋಡಿ ಸಿಕ್ಕವಲ್ಲಿ ಇಲ್ಲೇ ಒಂದು ಕೊಲೆಯಲ್ಲಿ ಇದ್ದಾನ, ಇಲ್ಲ ಒಂದು ಜಗಳದಲ್ಲಿ ಇದ್ದಾನ, ಒಂದು ಕಲೆಯಲ್ಲಿ ಇದ್ದಾನ, ಅದನ್ನ ಪರಿಶೋಧನೆ ಮಾಡಬೇಕು. ಯಾವುದ್ರೂ ಇಲ್ಲ ಅಂಥದ್ದೇ ನನಗೆ ಮರಣ ಕೇಸ್ ಹಾಕಿದ್ರು, ನನಗೆ ಮರಣದಂಡನೆ ಕೊಟ್ಟರು. ಕರ್ನಾಟಕದಲ್ಲಿ ಮರಣದಂಡನೆ ತಾನೆ. ಯಾವ ಕೇಸ್ಗೆ? ಅದೇ ಕೇಸು. ಮರಣದಂಡನೆ ಕೊಟ್ಟಿತ್ತು, ಲೈಫ್ ಕೊಟ್ಟಿತ್ತು, ಡಬಲ್ ಲೈಫ್ ಕೊಟ್ಟಿತ್ತು. ಡಬಲ್ ಲೈಫು ನಾವು ಕಳೆದು ಬರೋಕ್ಕಾದ 25 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ತೂಕದಂಡನೆ ಬಂದಿತ್ತು. ಆಮೇಲೆ ಎಲ್ಲ ಕರೆದು ಆಗ ಸಿದ್ದರಾಮಯ್ಯನ ನಾನು ಒಳಗೆ ಪಿಟಿಷನಲ್ಲಿ ಬರೆದು ಅವ್ರು ನೋಡಬೇಕು, ಒಂದು ಮಿನಿಸ್ಟ್ರು ನೋಡಬೇಕು ನಾನು. ಹಾಗಂತ ಸಿದ್ದರಾಮಯ್ಯನು ಬಂದು ಒಳಗೆ ಜೈಲೊಳಗೆ ಸೆರೆಯೊಳಗೆ ಒಂದು ಮೀಟಿಂಗ್ ಇಟ್ಟು ಆ ಸೆರೆಯೊಳಗೆ ಆವಾಗ ಅವ್ರನ್ನ ಕರೆಸಿ ಆಗ ಕೇಳಾಗಿಂಟ ನನ್ನ ಆಸೆ ಬರಲಿ. ಆಗ ಕುಮಾರಸ್ವಾಮಿ ಆಸೆ ನಡೆಸ್ತಾರೆ. ಆಗ ಅವರು ಅಪ್ಪ ಆಸೆಲಿ ನಾನಿಲ್ಲ, ನನ್ನ ಆಸೆ ಬಂದರೆ ನಾನು 10 ವರ್ಷಕ್ಕೆ ನಾನು ಬಿಡುಗಡೆ ಮಾಡಿಕೊಡ್ತೀನಿ ಹಾಗಂತ ಎಲ್ಲ ತೀರ್ಮಾನ ಮಾಡಿಬಿಟ್ಟು ಅವ್ರು ಕರೆಸಿ ಆಗ ಒಂದು ಮೀಟಿಂಗ್ಲಿ ಅವರು ಮಾತಾಡಿದೆ. ಆಗ ಕುಮಾರಸ್ವಾಮಿ ಬರಮಾಡಿ ಆಗ ಅವರು ಬಂದು ನನ್ನ ಆಸೆಲಿ ನಾನು 5 ವರ್ಷಕ್ಕೆ ರೇಡಿಸ್ಬಿಡ್ತೀನಿ, 8 ವರ್ಷಕ್ಕೆ ರಿಲೀಸ್ ಮಾಡ್ತೀನಿ ಹಾಗಂತ ಮಾಡಿದ್ಮೇಲೆ ನಮ್ಮ ಹೆಂಗಸು 5 ವರ್ಷಕ್ಕೆ ರಿಲೀಸ್ ಆಗಿ ಬರ್ತಾಳೆ. ಅವಳು 10 ವರ್ಷ ಜೈಲು ಹೊಡೆದ್ರದು ನಮ್ಮ ಹೆಂಗಸು. ಅವಳು 10 ವರ್ಷ. ಕುಮಾರಸ್ವಾಮಿ ಬಿಟ್ಟಾಗ್ತಾನೆ 5 ವರ್ಷಕ್ಕೆ ರೇಡಿಸ್ಲಿ ಆಗಿ ಬಿಟ್ಟಾಗತ್ತಾನೆ. ಅವಳು ಲಿಸ್ಟ್ ಬಂದು ಪಾಪ ಅವ ಬಿಡುಗಡೆಯಾಗಿ ಬಂದ. ಬಿಡುಗಡೆಯಾಗಿ ಬಂದ ಮೇಲೆ ನಾನೊಂದು 5-6 ವರ್ಷ ನಾನು ಅಲ್ಲಿ ಹೊಡೆದಿದ್ದೀನಿ ಕರ್ನಾಟಕದಲ್ಲಿ. ಆಮೇಲೆ ಆಗ ಪುನಃ ಏನೇನೋ ಮಾಡಿ ಆಗ IG ಕಾಲು ಕೈ ಕಟ್ಟಿ IG ಬರಮಾಡಿ ಆಗ ಈ ಸೆಕ್ಷನ್ಗೆಲ್ಲ ಬಿಡೋಕ್ಕಾಗೋದಿಲ್ಲ ಕಣೋ, ಏನು ಮಾಡೋದು ಆಗ ಅಂದ್ಬಿಟ್ಟು ಆಗ ಅಲ್ಲೊಬ್ಬ ನಾವು ಸೂಪ್ರೆಂಟ್ ಅಮ್ಮ ಇದ್ದರು. ಅವರು ಶ್ವೇತಾ ಮೇಡ ಅಂತ ಏನೋ ಗೊತ್ತಿಲ್ಲ, ಸಹಿತ್ರ ಮೇಡ ಅಂತ. ಅವರು ಪಾಪ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಮೇಡಮ್ಮ. ಅವರು ಸೂಪ್ರೆಂಟ್ ಮೇಡಮ್ ಅಂತ. ಅವರು ಇನ್ನೊಬ್ಬರು ರಡ್ಡಿ ಅಂತ ಅವರು ಸೂಪ್ರೆಂಟು. ಅವರು ಎರಡು ಜನ. ಆಮೇಲೆ ಜೈಲರ್ ಒಬ್ಬರು ಅವರು. ಆಮೇಲೆ ಸುಮಾರು ಜನ ನನಗೆ ಅಧಿಕಾರಿಗಳಿಗೆಲ್ಲ ಅಲ್ಲಿ ಎಲ್ಲ ಒಳ್ಳೆಯದಾಗಿ ನನಗೆಲ್ಲ ಒಂದು ಒಳ್ಳೆಯದೆಲ್ಲ ಹೇಳಿ ಅವ್ರಿಗೆ IG ಕರೆಸಿ ಆಗೆಲ್ಲ ಮಾತಾಡಿ ಆಗೊಂದು ಬಿಡುಗಡೆ ಮಾಡಿ ನನ್ನ 11 ವರ್ಷಕ್ಕೆ ಬಿಡುಗಡೆ ಮಾಡಿ ಬಿಟ್ಟು ಕೇಳಿಸಿದ್ರು. 11 ವರ್ಷ ನಾನು ಮೈಸೂರು ಸೆರೆಯಲ್ಲಿದ್ದಳು. ತಮಿಳ್ನಾಡಲ್ಲಿ 8 ವರ್ಷ, 19 ವರ್ಷ ನಾನು ಸೆರೆಯಲ್ಲಿ ಸುಕ್ಕ ಹೊಡೆದ್ರದ್ದು. 19 ವರ್ಷ, ಒಂದು ದಿವಸ ಹೆಚ್ಚು ಕಮ್ಮಿ ಇಲ್ಲದೆ 19 ವರ್ಷ ಸೆರೆವಾಸ ಕಳೆದು ನಾನು ಇಲ್ಲಿ ಬಂದೆ ಸರ್. ಇಲ್ಲಿ ಬಂದೆ ನೋಡಿ ನಮ್ಮ ಮನೆ ಆ ಸರಿ ಪಾಳದೆ. ಆ ಮನೆ ಅಡಿಯೊಳಗೆ ಹೊಂಟೋಯ್ತು, ಮನೆ ಇಲ್ಲ. ಆಗ ಬಂದಿದ್ದೊಂದು ವರ್ಷ ಜಾಗ ಮಾಡಿದೆ. ನಿಮ್ಮಂಥವರು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ನಾನು ಜಮೀನಲ್ಲಿ ಸ್ವಲ್ಪ ಜೋಳ ಪಾಳ ಅದು ಇದೆಲ್ಲ ಹಾಕ್ಕೊಂಡು ಅದರಲ್ಲಿ ಒಂದು 3-4 ಲಕ್ಷ ರೂಪಾಯಿ ನಾನು ಬಂದು ಇಲ್ಲಿ ಬಂದು ಭಾರಿ ಕಷ್ಟಪಟ್ಟಿದ್ದೀನಿ. ನಾನು ಭೂಮಿ ತಾಯಿಲಿ ಕಷ್ಟಪಟ್ಟುಕೊಂಡು ಅದರಲ್ಲಿ ಒಂದಷ್ಟು ಇದರಲ್ಲಿ ಒಂದಷ್ಟು ನಿಮ್ಮಂಥವ್ರು ಬಂದರು ಒಂದಷ್ಟು ಇಷ್ಟು ಕೊಟ್ಟು ಹೊಟ್ಟೆ ಹೊರ್ಕೊಂಡು ಕೊಟ್ಟೋದನ್ನೆಲ್ಲ ನಾನು ಹೇಗೆ ಮಾಡಿ ಇದೊಂದು ಜಾಗ ಕಟ್ಟಿ. ಇನ್ನೂ ಆ ಜಾಗಕ್ಕೆ ಹೋಗೋಕ್ಕಿಲ್ಲ, ಒಂದು ಬಿಳ್ಕಿಲ್ಲ, ಹೋಗೋಕ್ಕೆ ಆಗಲಿಲ್ಲ. ಒಂದು ಹೊಸ ಮನೆಗೆ ನಾನು ಖರ್ಚು ಮಾಡೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಇನ್ನೂ ನೋಡಿ ಇದು ಬಾತ್ರೂಮ್ ಇದು ಕಟ್ಟಲಿಲ್ಲ. ಒಂದು ಒಳ್ಳೆಯವ್ರು ಕೆಟ್ಟವ್ರು ಬಂದರೆ ಒಂದು ಬಾತ್ರೂಮ್ ಹೋಗೋಕ್ಕೆ ಕಷ್ಟ.
ಆಯಿತಾ. ಒಂದು ಬೆಳಕಿದ್ರೆ ಇರೋಕ್ಕೆ ಕಷ್ಟ. ಇನ್ನೂ ನಾನು ಕತ್ತಲೆಲಿತಾನೆ ಇವನಿ ಹೊರತು ಇನ್ನೂ ನಾನು ಬೆಳಕಕ್ಕೆ ಬಂದಿಲ್ಲ. ಇಷ್ಟು ಕೆಲಸದಿಂದ ನಾನು ಕಷ್ಟಪಟ್ಟರು ನಾನು, ಆಯಿತಾ. ಹಾಂ ನೋಡಿ, ಆಗ ಏಜು ಈಗ ಒಂದು 70-75 ಇರೋದು. ಈರಪ್ಪನೇ ಸಿಕ್ಕವ, ನನಗಿಂದಲ ಅವನಿಗೊಂದು ವರ್ಷ ಕಡಿಮೆ, 1 ವರ್ಷ ನಂಗೆ ಜಾಸ್ತಿ. ಅಷ್ಟು ಆಗ ಆ ಥರ ಎಲ್ಲ ಅದು ಹೇಳಿ ನಾನು ಎಷ್ಟು ಪೊಲೀಸ್ ತಪ್ಪಿಸಿದ್ದೀನಿ, ಎಷ್ಟು ಪೊಲೀಸಿಗೆ ಏಟಿಲ್ಲದೆ ತಪ್ಪಿಸೀನಿ. ಎಲ್ಲಿ ನಾನು ಈರಪ್ಪನೊಂದಿಗೆ ಪೊಲೀಸ್ ಕಾಪಾಡಿದ್ದೀನಿ ನಾನು. ಅದೇ ಪೊಲೀಸ್ ಹೊಡೆದಾಕ್ಬಿಡ್ತಾನೆ ಅಂತ ನಾನು ಮರೆ ಕರ್ಕೋಗೋದು. ಅವ್ರು ಆ ಕೆಂಪು ನೀರಿರೋ ತಪ್ಕೊಬರೋರು, ಇವರು ನೀರಿರೋ ತಪ್ಕೋಗೋದು. ಇನ್ನು ಆ ಜಾಗದಲ್ಲಿ ಘಟನೆ ನಡೆದ್ರೆ ನಾನು ಇವನೊಂದಕ್ಕೆ ಕರ್ಕೋಗೋದು. ನಾನು ಬೇಡ ಬಾ ಅಲ್ಲಿ ಹೋದರೆ ಇದ್ರೆ ಅವ್ರಿಗೂ ಜಗಳ ಆಯ್ತದೆ, ನಮಗೂ ಜಗಳ ಆಯ್ತದೆ, ಬೇಡ ನೀನು ಅಲ್ಲಿಗೆ ಹೋಗಲೇ ಬೇಡ. ಇವನು ತನಿಯಾಗಿ ನಾನು ಕರ್ಕೊಂಡು ಹೊಂಟೋಗೋದು. ಇದೇ ಥರ ನಾ ಇರೋವರೆಗೂ ತಪ್ಪಿಸಿ ಬಂದೆ. ಎಷ್ಟು ವರ್ಷ ಇದ್ದೀನಿ ನಾನು? ಒಂದು ವರ್ಷ 1.5 ವರ್ಷ ನಾ ಇದ್ದಿದ್ದೀನಿ ಅವನು ತಪ್ಪ. ಹಾಂ, ಕಾಡಲ್ಲಿಯೇ. ಆ ಕಷ್ಟ ಏತಿಗೆ ಹೇಳಿದ್ರಿ. ಇನ್ನು ಹೆಂಗಿದ್ರಿ ಅಂದರೆ ನೀನು ನಿಮ್ಮೊಂದಿಗೆ ನಾವು ಇರಲೇಬೇಕು. ಹೆಂಗಿದ್ರಿ ಅಂದರೆ ನಾವು ಹೇಗೆ ಕೇಳೋಕ್ಕಾಗೋದು? ಆ ಹುಣ್ಣಿದೆಯಾ, ಮುಳ್ಳಿದೆಯಾ, ಸೊಳ್ಳೆದೆಯಾ, ಅಯ್ಯೋ ನಾವು ಪಟ್ಟ ಕಷ್ಟ, ಮಳೆ ಹಣಿಲಿ, ಆ ಪ್ಲಾಸ್ಟಿಕ್ಕು ಕಂಸ್ಕೊಳ್ಳೋದು, ಅದರಲ್ಲಿ ಕಾಲ ಕಳೆಯೋದು. ಜೀವನ ಅಂದರೆ ನಮ್ಮ ಜೀವನಗಳೆಲ್ಲ ಮರುಜೀವ ಸರ್. ಇದೆಲ್ಲ ಮರುಜೀವ ನಮ್ಮ ಜೀವಗಳೆಲ್ಲ. ನಾವು ಬಂದು ಈ ಜಾಗ ನಾನು ಮೆಟ್ತೀನಿ ಅನ್ನೋದು ನಾವು ಗ್ಯಾರಂಟಿ ಇರಲಿಲ್ಲ. ನಿಮ್ಮಂಥವ್ರ ನೋಡ್ತೀನಿ ಅನ್ನೋದು ನನಗೂ ಇಲ್ಲ. ಆ ಥರದ ಪರಿಸ್ಥಿತಿ ನಂಗೆ ಇದ್ದದು. ಇತ್ತಾಗ ಬಂದರೆ ಈರಪ್ಪನದು, ಇತ್ತಾಗ ಪೊಲೀಸ್ನದು ಎರಡು ಕಾಟ ನಂಗೆ. ಎತ್ತಾಗಿ ಒಳ್ಳೆಯದಾಗಲಿ, ನಾನು ಯಾರಿಗೆ ಒಳ್ಳೆಯದಾಗೋದು? ಈರಪ್ಪನ ಬಿಟ್ಟು ಬಂದರೆ ಇವ ಸಾಯಿಸ್ತೀನಿ ಅಂತಾನೆ, ಈರಪ್ಪನ ಬಿಟ್ಟು ಬಂದರೆ ಇಲ್ಲಿ ಪೊಲೀಸ್ನವ್ರು ಸಾಯಿಸ್ತೀನಿ ಅಂತಾರೆ. ಓಶಿ ಕೊಡುಮೆ. ಆಗ ರಾಮಪುರ ಸ್ಟೇಷನ್ಗೆ ನನ್ನ ಕಸ್ಟಡಿಗೆ ತೊಗೊಂಡೋಗ್ತಾರೆ. ಕೊಳ್ಳೇಗಾಲದಿಂದ ನನ್ನ ಕಸ್ಟಡಿಗೆ ಬಂದು ಕಸ್ಟಡಿ ಕೇಳಿ ಆ ಜಡ್ಜ್ ಹೇಳ್ತಾರೆ, ಪಾಪ ಅವ್ರು ಒಳ್ಳೆಯವರು ಜಡ್ಜು. ನೋಡು, ಇವನಿಗೆ ಏಟು ಪಾಟು ಅದು ಇದು ಹೊಡೆಯಾಗಿಲ್ಲ, ಇವನು ಹೇಗಿದ್ದನೋ ಅದೇ ಥರ ನನಗೆ 15 ದಿವಸವರೆಗೆ ಅವನು ಏನು ಕೇಳಬೇಕು ಕೇಳಿ ವಿಚಾರಿಸ್ಕೊಂಡು ಅವನು ಕರ್ಕೊಂಡು ಬಂದು ನನಗೆ ಹಾಜರು ಮಾಡಬೇಕಂದ್ಬಿಟ್ಟು ಆಗ 15 ದಿವಸ ಕೊಡ್ತಾರೆ. ಪೊಲೀಸ್ ಕಸ್ಟಡಿ? ಹಾಂ, ಕಸ್ಟಡಿ ಕೊಡ್ತಾರೆ. ಯಾರಿಗೆ? ನಮ್ಮ ರಾಮಪುರ ಸ್ಟೇಷನ್ಗೆ ಕೊಟ್ಟಾಯಿತು. ಆಗ ಕೆಂಪಯ್ಯ, ಮೊಸಳಯ್ಯ, ಆಮೇಲೆ ಇನ್ನೊಬ್ಬರು ಮೊಸಳಯ್ಯ ಒಬ್ಬರು, ಕೆಂಪಯ್ಯ ಒಬ್ಬರು, ಇನ್ನೊಬ್ಬರು ಹೆಸರು ಚೆನ್ನಾಗಿದಪ್ಪ, ಅವ್ರ ಹೆಸರು ಬರಲ್ಲ, ಮರೆತು ಬಿಟ್ಟಿದ್ದೀನಿ. ಆಗ ಅವರು ಶಂಕರ ಬಿದ್ರಿ ಅಯ್ಯ, ಶಂಕರ ಬಿದ್ರಿ ಅಯ್ಯ ಅವರೆಲ್ಲ ಕರ್ಕೊಂಡೋಗಿ ಸುತ್ತ ರೂಮ್ಲಿ ನನಗೆ ಕುಂಡ್ರಿಸ್ಬಿಟ್ರು. 1 ದಿವಸ ಆದಮೇಲೆ ಮಾರನೆಗೆ ಬಂದು ಕುಂಡ್ರಿಸ್ಬಿಟ್ರು. ಶಡ್ಡಿ ಒಳಗೆ ಕುಂಡ್ರಿಸ್ತಾರೆ. ನನಗೆ ಬಟ್ಟೆ ಗಿಟ್ಟೆ ಏನೂ ಕೊಟ್ಟಿಲ್ಲ. ಹಾಗೆ ಒಳಗೆ ಟೇಷನ್ಲಿ ಕುಂಡ್ರಿಸ್ತಾರೆ. ನಮ್ಮ ಹೆಂಗೆ ಸೊಂದಿಕ್ಕೆ ಕೂತಾಳೆ, ಅವಳೊಂದು ಟೇಷನ್ಲಿ ಕೂಡೋರೆ, ಅವಳಿಗೊಂದು ರೇಡಿಶ್ ಹಾಕಿದ್ದಾರೆ. ಊಟವೂ ಮಾಡಲ್ಲ, ಏನೂ ಮಾಡಲ್ಲ. ಪಾಪ ಕೊಟ್ಟ ಇಡ್ಲಿ ಎಲ್ಲ 2 ಇಡ್ಲಿ 3 ಇಡ್ಲಿ ಕೊಡ್ತಾರೆ. ಆ ಇಡ್ಲಿ ಎಲ್ಲ ಅಡಿಗೆ ಸೇರಿಸ್ಬಿಟ್ಟು ಪಾಪ ಇವ ಬಾಯಿಗೆ ಹಾಕಿಲ್ಲ. ಹಾಗೆ ಅವಳೆ, ನಾವು ಆಗೀವಿ. ಆಮೇಲೆ ಬಂದು ಕರೆದ್ರು, ಹೊತ್ತಿನಂತೆ ಬಂದು ಕರೆದ್ರು. ಎಲ್ಲ ಶೇರಲ್ಲಿ ಇದೇ ಥರ ಶೇರ್ ಹಾಕ್ಕೊಂಡು ಕೂತ್ಕೊಂಡ್ರು. ನನ್ನ ಮಧ್ಯದ ಕುಂಡ್ರಿಸ್ರು. ಈ ಸರ್ಕ್ ನೋಡಿದ್ರೆ ಕರೆಂಟು ಶೇಕ ಮಾಡ್ಗಾರೆ. ಈ ಸರ್ಕ್ ನೋಡಿದ್ರೆ ಅಲ್ಲಿಗೆ ಒಂಥರ ತೂಕು ಕಂಡಾಗೆ ಮಾಡ್ಗಾರೆ. ಅಲ್ಲಿಗೆಲಿಯೇ ಎಲ್ಲ ಏನೇನೋ ಸಮಚಿತ್ರ, ಎಲ್ಲ ಬಾರ್ಕೊಲು, ಕಡ್ಡಿಗಳು, ದೊಣ್ಣೆಗಳು ಎಲ್ಲ ಸುತ್ತ. ಅಲ್ಲಿ ಹೋದಟ್ಟಿಗೆ ತುಪಾಕಿ ಒಳ್ಳೆಯದಾಗಿ ಹೇಳ್ಬಿಡು, ಈರಪ್ಪ ನಿನಗೆ ಚೆಂದಾಗಿ ಗೊತ್ತು, ಈರಪ್ಪನ ತಪ್ಪು ಇದ್ದಿದೆ, ಅವ ಎಲ್ಲಿ ಹೋದ ಎಲ್ಲಿ ಬಂದ ಎಲ್ಲ ನೀನು ಅವನ ಡೀಟೇಲ್ಲ ನೀನು ಹೇಳಬೇಕು. ಇದ್ರೆ ನೀನು ಸುಟ್ಟಾಕ್ಬಿಡ್ತೀನಿ ನಾನು, ಇದ್ರೆ ಇವ್ನಿಗೆ ಓಡಾಯ್ತೀನಿ, ನಿಮ್ಗೆ ಇದು ನೋಡು ಕರೆಂಟ್ ಕೊಡ್ತೀನಿ ಹೇಳ್ಬಿಡ್ಬೇಕಂದ್ರೆ. ಅಯ್ಯ ನಾನು ಹೇಳ್ತೀನಿ, ಇಲ್ಲ ಅಂತ ಹೇಳಿಲ್ಲ. ನಾನು ಹೇಳೋಗಿಂಟ ಸ್ವಲ್ಪ ಕೇಳಬೇಕು. ಅನಿಗಿಂಟ ನನ್ನ ಬಡಿ ಕರೆಂಟ್ ಕೊಡಬೇಡಿ, ಮಿಂಚರನೂ ಕೊಡಬೇಡಿ, ಕರೆಂಟು ಕೊಡಬೇಡಿ, ನನಗೆ ತೊಂದರೆ ಕೊಡಬೇಡಿ. ಈಗ ಫಾರೆಸ್ಟ್ನವರು 9 ಜನ ಅವರೆಲ್ಲ, ಅವ್ರು 9 ಜನ ನೀವು ಕರೆದೇರಿ. ಅವ್ರು ಕರೆದು ಅವ್ರು ಏನು ಹೇಳ್ಬಿಟ್ಟಾರೋ ಅವ್ರು ಹೇಳಿದ ಮೇಲೆ ನನ್ನ ಒಂದೇಟಿಗೆ ಬೇಕಾದ್ರೆ ನೀವು ಒಂದು ಏಕಪೇಟೆ ಸಾವನು ಅಂತಾನೆ ಆಯ್ತದೆ, ಒಂದು ತೋಟ ತಾನೇ ಖಾಲಿ ಆಯ್ತದೆ, ಹೊಡೆದಾಕ್ಬಿಡಿ, ನಾನು ಸತ್ತೋಗಿ. ಅದಕ್ಕೆ ಮುಂದೆ ನೀವು ಹೊಡೆಯಬಿಡಿ. ಏಕಪೇಟೆ ಸಾವನಲ್ಲಿ ನಾನು ಸುಡೋವರೆಗೆ ನೀವು ಹೊಡೆಯಾಗಿಲ್ಲ, ಒಂದು ಕೈ ಕೂಡ ಎತ್ತಾಗಿಲ್ಲ. ಹಾಗಂದ್ಬಿಟ್ಟು ಕೇಳ್ಬಿಟ್ಟು ಅದೇ ಗಾಡಿ ಕೇಳಿಸ್ಬಿಟ್ರು ಕಣ್ಣ. ಸರ್ ಹೋದರು. ಹೋಗಿ 9 ಜನ ಕರ್ಕೊಂಡು ಬಂದರು. ಬರಾಗ ಅಲ್ಲಿ ನೆಗನಾಡ್ಬಿಟ್ಟ ಫಾರೆಸ್ಟ್, ಪಾಪ ಶ್ರೀಕಂಠ ಫಾರೆಸ್ಟ್ ಅಂತ ಅವರು ನೆಗನಾಡ್ಬಿಟ್ರು. ನೆಗನಾಡಬಾರ್ದಾಗ ಅಂದರು. ಆಗ
ಎಲ್ಲ ಕೂತಾರೆ. ಆಗ ಈ ತುಪಾಕಿ ಸಿದ್ದನು ಈ ಕುಂಬಮ್ಮನು ಏನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರೆ ಹಿಡ್ಕೊಂಡು ಹೋಗಿದ್ರಲ್ಲ ಈ ಸೂಳೆ ಮಕ್ಕಳು ಹಿಡ್ಕೊಂಡು ಹೋದ್ರಲ್ಲ ಏನೋ ಹೇಳಯ್ಯ ಆಗಂತ ಬೆದರಿಸ್ತಾರೆ. ಯಾರು ಶಂಕರ ಬಿದ್ರಯ್ಯ ಕೆಂಪಯ್ಯನು ಅವ್ರೂ. ಆಗ ಅವ್ರು ಹೇಳ್ತಾರೆ, ಸಾರು ತುಪಾಕಿ ಸಿದ್ದನ ಎಡ್ತೀವಿತ ನಾವೆಲ್ಲ ಕಾಪಾಡ್ದದು, ನಮ್ಮನ್ನು ಒಳ್ಳೇದು ಮಾಡ್ದದು. ನನಗೆ ಎಣ್ಣೆ ಕುಡಿದ್ರೆ ನಾನು ಹೊರಗಡೆ ರಿಟೈರ್ಡ್ ಹೋಗೋದು ಅಂಥ ನೋಯ್ಲಿ ಪಾಪ ಬಿಸಿನೀರು ಅದು ಇದೆಲ್ಲ ಕೊಟ್ಟುಕೊಂಡು ಆ ಅಮ್ಮತ ನನ್ನ ಆರೈಕೆ ಮಾಡ್ದೆ ಕಾಡಲಿ ಪಾಪ. ಅವ್ರು ಒಳ್ಳೆ ಜನ, ಯಾರು ಯಾವುದಕ್ಕೂ ಸಂಬಂಧ ಇಲ್ಲ ಹಾಗಂತ ಹೇಳಿದ ಮೇಲೆ ತಾನೆ ಹಾಗೇನೋ ಹಾಂ ಸರಿ. ಆಗ ನನ್ನ ಬಟ್ಟೆ ಬರಿಯೆಲ್ಲ ಕೊಡಿಸ್ತಾರೆ. ಒಂದೇಟು ಕೂಡ ಇಲ್ಲ. ಆಗ ಬಟ್ಟೆ ಬರಿಯೆಲ್ಲ ಕೊಟ್ಟು ಆಗ ಬಿರಿಯಾನಿ ತರಿಸ್ತಾರೆ. ಆಗ ಇವಳಿಗೆ ಡಾಗಿಟ್ರು ಗುಳಿಗೆ ಮಾತ್ರ ಎಲ್ಲ ಬರ್ತದೆ. ಆಗ ನಾನು ಹೇಳಿದೆ, ಅಯ್ಯ ಏರು ಮಾಡ್ದೆ ಪಾಪಕ್ಕೆ ನಾವು ಏರು ಇಲ್ಲಯ್ಯ, ನಾವು ಅಂಥವ್ರಲ್ಲ, ನಾನು ಉಸಿರುತ್ತಾ ಕಾಪಾಡಿ ಬಂದಿದ್ದೀನಿ ಹೊರ್ತಾ ಒಂದು ಉಸಿರು ನನ್ನ ಎದುರಿಗೆ ನಾನು ಕೊಟ್ಬಿಟ್ಟು ಬಂದವಲ್ಲ. ಆಗ ನೀವು ಈ ಥರ ಎಲ್ಲ ನೀವು ತಿಳ್ಕೊಂಡು ನನ್ನ ಏನು ತೊಂದರೆ ಮಾಡಬೇಡಿ ಆಗಂತ. ಆಗ ಆಗ ಹೇಳ್ತಾರೆ ಶಂಕರ ಬಿದ್ರಯ್ಯ, ನೋಡಿ ಇವನಿಗೆ ಕೇಸು ಹಾಕಬೇಡ, ಈ ಸೋರೂರು ಅಂದರೆ ಈಗ ಎತ್ತೆಗೆ 10 ರೂಪಾಯಿ ಕೊಟ್ಟರೆ ಅತ್ತೆ ಕೊಟ್ಟೊಯ್ತಾರೆ ಹಾಗೆ ಅಂದ್ಕೊಂಡು ಅವರು ಏನೋ ಮಾತು ಬೈಕೊಂಡು ಆಗ ಇವರು ಒಂದು ಪಿಟ್ಟಿ ಕೇಸ್ ಹಾಕಿದ್ರೆ ಬಿಟ್ಬಿಡಪ್ಪ ತಗೊಂಡೋಗಿ ಮೈಸೂರಿಗೆ ಹಾಗೆಂದರು. ಮೊಸಳೆಯ ಇಲ್ಲದೆ ಇದು ಕೇಸೆಲ್ಲ ಮೊಸಳೆಯ ಬರೆದುಬಿಟ್ಟು ಕೊಳ್ಳೇಗಾಲದ ಕೋರ್ಟ್ಗೆ ಹೋಗ್ತಾರೆ. ನಾನು ಅಲ್ಲಿ ಹೇಳಿದೆ ಕೋರ್ಟ್ಲಿ, ಅಯ್ಯ ಇಂಥ ಕೇಸೆಲ್ಲ ನನಗೆ ಬರೆಯಬೇಡ, ಇನ್ನು ಬೇರೆಯವ್ರಿಗೆ ಕೇಸ್ ಬರೆದ್ರಲ್ಲ ನನಗೆ ಈ ಥರದ ಮರ್ಡರ್ ಕೇಸು ಕೊಲೆ ಕೇಸೆಲ್ಲ ನೀವು ಬರೆಯಬೇಡಿ, ತಪ್ಪಾಯ್ತದೆ. ಏಕೆಂದರೆ ನಾನು ಒಳ್ಳೆ ಮಾತಲ್ಲಿ ಹೇಳೋದು, ನಮ್ಮ ಭಾಷೆ ನಾವು ಮಾಡಿದರೆ ಮಾಡಿವಿ ಅಂತೀವಿ, ಮಾಡಲಿಲ್ಲ ಅಂದರೆ ಇಲ್ಲ ಅಂತೀವಿ. ನಮಗೆ ಬಂದು ನಿಜ ಪೂರ್ತಿಲಿತ್ತ ನಾವು ನಿಜ ಮಾತು ಆಡೋದು, ಸುಳ್ಳು ತಟವಟಿ ನಾವು ಆಡೋದಿಲ್ಲ. ಈ ಕೇಸೆಲ್ಲ ನೀನು ಬರೆಯಬೇಡಿ ಅಂತ ಕೇಳಾಗಿಂಟ ಅದೇನು ಆಗೋದಿಲ್ಲ, ಬಿಡು ತುಪಾಕಿ, ನೀನು ಜಾಮೀನಲ್ಲಿ ಬಂದು ಬಿಡ್ಬೋದು, ಕೇಸು ರಿಲೀಸ್ ಆಗೋಯ್ತದಾಗಂತ ಮೊಸಳೆ ಹೇಳಿದ್ರು. ನೀನು ನೋಡಿ ಈ ಕೇಸಲ್ಲಿ ಆಗ್ತಿದೆ, ನೀ ಕೋರ್ಟಿಗೆ ಬಂದು ಸಾಕ್ಷಿಯೇ ನೀ ಹೇಳ್ನಾರೆ ಹೇಗಂದು, ನೀನು ಈ ಕೇಸಲ್ಲಿ ಹಾಕವ ನೀನು ಸಾಕ್ಷಿ ಬಂದು ಹೇಳ್ನಾರೆ ನನಗೆ ಚೆಂದಾಗಿ ಗೊತ್ತು ಹಾಗೆ ಅಂದ್ಬಿಟ್ಟು ನಾನು ಆತಗೆ ಸರಿ ತಗೊಂಡೋಗಿ ಮೈಸೂರಿಗೆ ತಗೊಂಡೋಗಿ ಹ್ಯಾಂಡರ್ ಮಾಡಿಬಿಟ್ಟು ಮೈಸೂರಲ್ಲಿ 11 ವರ್ಷ ನಾನು ಸೆರೆಯಲ್ಲಿ ಎಲ್ಲ ಅಧಿಕಾರಿಗಳು ಕಟ್ಟಿಕೊಂಡು ಎಲ್ಲರಿಗೂ ಒಂದು ಒಳ್ಳೇದು ಮಾಡಿಕೊಂಡು ಆ ಸೆರೆ ಒಳಗೆ ಎಲ್ಲರಿಗೂ ಒಂದು ಒಳ್ಳೇದು ಕೆಟ್ಟದ್ದು ಮಾಡಿಕೊಂಡು ನಾನು ಆ ಜಾಗದಲ್ಲಿ ಒಂದು ಗಲೀಜಿತ್ತು, ಮಣ್ಣು ಆ ಕಾಲದಿಂದ ಹೊಡೆದು ಲಾಟು, ಒಂದು ದೇಶಿಪಿ ಕೂಡ ಏನೂ ಮಾಡೋಕ್ಕಾಗಲ್ಲ ಅಂಥ ಕೆಲಸ ಮಾಡಿದೆ ನಾನಲ್ಲಿ. ಅಂಥ ಕೆಲಸ ಮಾಡಿದೆ ನಾನು ಅದನ್ನು ಮಟ್ಟ ಮಾಡಿ ಅದು ತೋಟ ಮಾಡಿಕೊಟ್ಟೆ ಮೈಸೂರು ಜೈಲಲ್ಲಿ. ಆಗ್ತಾ ಮೇಡಮ್ಮ ಪಾಪ ಅವರು ಅಲ್ಲಿರೋ ಅಧಿಕಾರಿಗಳೆಲ್ಲ ಅವರು ಮನಸ್ಸೊಪ್ಪಿ ಪಾಪ ಇದೆಲ್ಲ ಮಾಡಿದ ತಪ್ಪು, ಈ ಪಾರ್ಟಿಗೆ ಅವನೇ ಕಣೋ, ಅವನ ಕೆಲಸ ನೋಡ್ರು, ಅವನ ಜೈಲಿದ್ದಾಗಿದ್ದನೋ, ಅವನ ಕೆಲಸ ನೋಡಿ ಹಾಗಂತ ಎಲ್ಲರಿಗೂ ಬುದ್ಧಿ ಹೇಳ್ತಿರು. ಎಲ್ಲರಿಗೂ ನಾನು ಬುದ್ಧಿ ಸ್ವಲ್ಪ ಇಂಥ ಜಗಳ ಜಂಟೆ ಬರೋಕ್ಕೆಲ್ಲ ಸ್ವಲ್ಪ ಬುದ್ಧಿ ಕಾರ್ಯ ಹೇಳ್ತಿದ್ದಿ, ಅವ್ರಿಗೂ ಸ್ವಲ್ಪ ತಿಳಿಸ್ತಿದ್ದಿ. ಒಳ್ಳೆ ಬುದ್ಧಿ, ಒಳ್ಳೆ ಬುದ್ಧಿಲಿ ಹೋಗಿ ಒಳ್ಳೇದು ಕಲೀರಿಯಪ್ಪ, ಅಲ್ಲಿಯೂ ಕೆಟ್ಟದ್ದು ಮಾಡ್ಬಿಟ್ಟು ಬಂದು ಇಲ್ಲೂ ಬೇಡ, ಅವ್ರಿಗೊಂದು ತೊಂದರೆ, ದೊಡ್ಡವ್ರಿಗೂ ಒಂದು ತೊಂದರೆ ಬರೋಗಿಲ್ಲ ಹಾಗಂತೆಲ್ಲ ಹೇಳಿ ಆಗ ಮಾಡಿ ಪಾಪ 11 ವರ್ಷ ಸೆರೆಯಲ್ಲಿ ನನ್ನ ಮಡಗಿ ಆಗ ರಿಲೀಸ್ ಮಾಡಿ ಪಾಪ ಅವರು ನನಗೆ ಬಿಡುಗಡೆ ಮಾಡಿ ಬಿಟ್ಟರು. ಆ ಮೇಡಮ್ನಿಗೆ ನಾನು ಇವಳು ರೆಡ್ಡಿ ಸೂಪ್ರೆಂಟು ಚೈತ್ರ ಮೇಡಮ್ ಅವ್ರಿಗೆ ನಾನು ಇನ್ನೂ ಮುಖ್ಯವಾದ ಅವರ ಅಧಿಕಾರಿಗಳಿಗೆ ನಾನು ದೇವ್ರು ಬೇಡ್ದಾಗೆ ಬೇಡ್ಕೊಂಡಿರೋದು ನಾನು ಪಾಪ ಅವ್ರಿಗೆ. ಅವರು ಅಡಿಕಡಿ ಮಾಡ್ತಿದ್ರು ಪಾಪ, ಈಗ ತಾನೇ ಇಲ್ಲ ಪವನ್ ಮಂಡ್ಯ ಏನು ತುಪಾಕಿ ಮಾಡಿದೆ ಅಂತಿದ್ರು ಪಾಪ. ಹಾಗಾಗಿ ನಾನು ಇಷ್ಟಿರುತ್ತೆ ನನ್ನ ಮೇಟ್ರಿ ಆಯಿತಾ. ನಾನು ಯಾರಿಗೂ ನಾವು ಮಾಡಿಲ್ಲ, ನಾವು ಅನ್ಯಾಯ ಮಾಡಿದರೆ ನಾನು ಬಂದು ಇಲ್ಲಿ ಪುನಃ ನಾನು ಸೇರೋಣ ಹೇಳಿ, ನಾನು ಎಲ್ಲಿಯೂ ಅನ್ಯಾಯ ಆಗೋಗ್ರಾನು. ನಾನೊಂದು ದ್ರೋಗತನ ಕೆಟ್ಟದ್ದು ನಾನು ಹಿಡ್ದಿದ್ರೆ ನಾನು ಇದುವರೆಗೆ ಬಂದು ನಿಮ್ಮಂಥರೆಲ್ಲ ನಾನು ಕಾಣಾಗಾಯ್ತನಿಲ್ಲ, ಈ ಜಾಗದಲ್ಲಿ ನಾನು ಕುಂಡ್ರಾಕು ಹೋಯ್ತನಿಲ್ಲ. ನಾನು ಎಲ್ಲಿಯೋ ನೋಡಿ, ಕೊಲೆ ಮಾಡಿದವನಿಗೆ ಕೊಲೆ ಇದ್ದೇ ಇರ್ತದೆ. ಅದು ಅವ ಮುಂದೆ ಹೋದರೆ ಅವ ಹಿಂದೆ ಆದರೂ ಹೋಯ್ತಾನೆ, ಅದೇ ಥರವೇ. ಈಗ ಈರಪ್ಪ ಏನು ಹೇಳ್ತೀನ, ಅವನು ಅದೇ ಹೇಳ್ತಿದ್ದುವೆ, ಅವ ಮುಂದೆ ಸತ್ತೋಯ್ತಾನೆ, ನಾನು ಹಿಂದೆ ಸಾಯ್ತೀನಿ ಅಂತಿನ. ನಾನು ಎದಕ್ಕಾಗಿ ಸಾಯ್ಬೇಕು, ನನ್ನ ಸುಡೋದಕ್ಕೆ ಬರ್ತಾನಲ್ಲ, ನಾನು ಅದಕ್ಕೆ ಸುಡೋದು ಅಂತಿನ. ಅವನು ಅದೇ ಮಾತಾಡ್ತಿದ್ದು ಪಾಪ. ಈರಪ್ಪ ಅವ ಒಳ್ಳೆಯವನೇ, ಅವ ಈರಪ್ಪ ನಮ್ಮ ಕಣ್ಣಿಗೆ ಒಳ್ಳೆಯವನೇ ಅಂತ ಕಾಣ್ತದೆ. ಅವನು ಕೆಟ್ಟದ ಥರ ಎಲ್ಲ ಹೋಗಲ್ಲ, ಕೆಟ್ಟದಾಗಿ ಅವ ಮುಟ್ಟಲ್ಲ. ಅವನ ಕೊಲೆ ಮಾಡ್ತೀನಿ ಎಂದು ಹೋದವನು ಮಟ್ಟತ್ತ ಅವ ಬಿಡಲ್ಲ.
ನನ್ನ ಸಾಯ್ಸಕ್ಕೆ ಬಂದನ್ನು ನಾನು ಸಾಯಿಸ್ತೀನಿ. ಇಲ್ಲಿ ನನ್ನಿಂದ ಏನಾಗಬೇಕು, ಅವ ನನ್ನ ಏತಿಗೆ ಹಿಡಿಬೇಕು, ನನಗೆ ಏತಿಗೆ ಪೊಲೀಸ್ ಹಾಕಬೇಕು. ನನಗೆ ಪಾರಿಷ್ಟು ತಗಲಾರು ಬಂತು ಒಂದು ಕೇಸು. ನಾನು ಆ ಕೇಸ್ಗೂ ತೀರ್ಮಾನ ಮಾಡಿ ನನ್ನ ಹೋಗೋಕ್ಕೂ ಬಿಡ್ದಾಗ ನನ್ನ ಪೊಲೀಸ್ ಹಾಕಿ ಇದು ಬಿಟ್ರು. ಇದ್ರೆ ಅವನು ನಾನು ಕಾಡೊಳಗೆ ನಾನು ಇರ್ತೀನಿ, ಅವ ಬರ್ತಾನೆ. ಇಲ್ಲ ಅವ ಸುಟ್ಟನೋ ಇಲ್ಲ ನಾ ಸುಟ್ಟನೋ ಯಾರಿಗೆ ಗೊತ್ತು, ಅದು ದೇವ್ರಿಗೊಬ್ಬನಿಗೆ ಗೊತ್ತು. ಅದಕ್ಕೆ ನನ್ನ ಸುಡೋವನಿಗೆ, ನನ್ನ ತಡಕಿ ಬರೋವನಿಗೆ, ನನ್ನ ಸುಡೋಕೆ ಬರೋವನಿಗೆ ನಾನು ಸುಡ್ತೀನಿ. ಇನ್ನು ಬೇರೆ ನಾನು ಮುಟ್ಟಲ್ಲ ಅಂತೀನಿ. ಅಂದರೆ ಡೈರೆಕ್ಟಾಗಿ ಹೇಳ್ತೀನಿ ಸರ್, ಅವನು ನಾನು ನೋಡಿದ್ದೀನಿ, ಅವನು ಒಳ್ಳೆಯವನೇ, ಕೆಟ್ಟವಿಲ್ಲ. ಅಷ್ಟು ಆನೆ ಸಾಯಿಸೋನೆ, ಅಷ್ಟು ಗಂಧ ಕಡ್ದವನು ಒಳ್ಳೆಯವನ? ಅದೇನಪ್ಪ, ನಾವು ಅದೆಲ್ಲ ನೋಡಿಲ್ಲ. ಗಂಧ ಕಟ್ತಾನೆ ಅಂತಾರೆ, ಆನೆ ಕೊಂಬು ಕಟ್ತಾನೆ ಅಂತಾರೆ, ಏನೂ ಇಲ್ಲ. ನಾವು ಸುಮ್ಮನೆ ಸಾಮಾನು ಹೊತ್ತಿಗೆ ಹೋಗೋದು, ಅವನೊಂದು ತಿನ್ನೋದು, ಎಲ್ಲಿ ತಂಗಿದ್ರೆ ಅಲ್ಲಿ ಇರ್ಕೊಳ್ಳೋದು, ಹೋಗೋದು, ಇದು ಥರ ನೋಡಿದ್ದೀವಿ. ಏನು ಅಂತಪ್ಪ, ಹಾಂ ಯಾವುದು ಒಂದು ಸೂರು ಒಂದು ಸಿಗುರು ಇರಲ್ತಾನೆ ಹೇಳ್ಬೇಕು, ಇದ್ದಿದ್ದೆಲ್ಲ ಹೇಳ್ಬಾರ್ದು. ಸುಳ್ಳು ಯಾವಾಗಲೂ ಆಡಬಾರ್ದು, ಯಾವುದಿಲ್ಲಾದರೂ ಸುಳ್ಳು ಆಡಬಾರ್ದು. ಅಮ್ಮ ಏಕಾಗಲಿ ಅಲ್ಲೇ ಇಲ್ಲಿ ಅಂತ ಎಲ್ಲ ಊರೇ ಸೇರ್ಕೊಂಡು ಮಾಡಾರೆ ಗಂಧದ ಮರನ. ಆ ಊರೇ ಎಲ್ಲ ಸೇರಿಕೊಂಡು ಅಲ್ಲಿ ಫುಲ್ಲಾಗಿ ಮಾಡಿದಾರಂತೆ ಗಂಧದ ಮರನ. ಆ ಊರವರು ಹಳ್ಳಿಗಳು ಎಲ್ಲ ಸೇರಿಕೊಂಡು ಅವ್ರ ಊರ ಕಡೆ. ಅದು ಮಾತ್ರ ಹೇಳ್ತೀನ, ಆಗ ಮಾತ್ರ ಗಂಧದ ಮರ ಮಾಡೀನಿ ಹಾಗಂತ, ಅದು ಮಾತ್ರ ಹೇಳ್ತೀನಪ್ಪ. ಇನ್ನು ನಾವು ಗಂಧದ ಮರ ಮಾಡಿದ್ರೆ ನಾವು ನೋಡಿಲ್ಲ, ಸುಮ್ಮಗೆ ಇದ್ದದು ಅವನೊಂದಿಗೆ ಅಷ್ಟೇ. ಸುಮ್ಮಗೆ ಹೋಯ್ತೀನಿ, ಅವನು ಯಾವುದಕ್ಕೂ ಕೈ ಹಾಕ್ತೀನಿಲ್ಲ. ಒಂದು ಪ್ರಾಣಿ ಹೊಡೆಯೋಕ್ಕೂ ಕೂಡ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡಿ ಹೊಡೆಯುತ್ತೀನಿ. ನೀನು ಇರೋದೆಲ್ಲ ಸಾಯಿಸಿಬಿಡ್ತಿದ್ದೆ ಪ್ರಾಣಿ, ಅದು ನಮಗೆ ಉಸಿರ್ತಾನೆ, ಕೊಲಾಗಿಲ್ಲ ಹಾಗಂತೀನಿ. ಅದನ್ನು ಕೂಡ ಕಾಡಲಿ ಒಂದು ಬೆಳೆ ಕೂಡ ಈಗ ತರಿಯಾಗಿಲ್ಲ, ಅದಕ್ಕೆ ಜಗಳ ಮಾಡ್ತೀನಿ. ಅದು ನಮಗೆ ಬೆಳವಣಿಗೆ ಮಾಡಿಕೊಡು, ಅದರಿಂದ ನಾವು ಉತ್ಪತ್ತಿ ಇರೋದು. ಅದನ್ನು ನೀನು ಕಡ್ದು ಬಿಟ್ಟುವಾಗ ನೀನೇನು ಮಾಡಿಯೇ, ಅದನ್ನೆಲ್ಲ ಕಡಿಯಾಗಿಲ್ಲ. ಒಣ ಮರ ಗೆಜಲು ಪಜಲು ತಿಂದಿರೋ ಇಂಥವು ತಾನೇ ಮುಟ್ಟಬೇಕಾಗಿ ಹೊರತು ಹಸಿ ಮರ ಹಸಿ ಪದಾರ್ಥಗಳು ಅಂಥವು ಮುಟ್ಟಾಗಿಲ್ಲ, ಅವನ ಎದುರಿಗೆ ತರಿಯಾಗಿಲ್ಲ, ಬೆಟ್ಟಾಗಿಲ್ಲ, ಕಡಿಯಾಗಿಲ್ಲ. ಆ ಥರ ಬೈತೀನ. ನಾವೊಂದು ಇಟ್ಟು ಮಾಡೋಕೆ ಕೂಡ ಒಂದು ಹೋಗಿ ಹಸಿ ತರಿದ್ರೆ ಅದು ಬೇಡ ಬೇಡ ಬೇಡ, ಅದು ಬೆಟ್ಟ ಕೊಡೋದು, ಅದು ಒಳಂದಿರೋದು ಬೆಟ್ಟ ಕೊಡೋದಾಗಂತೀನ. ಅಂಥದ್ದು ಒಣಗಿರೋವು ಸೇಬು ಮರ ಇರ್ತಾವಲ್ಲ, ಅಂಥದ್ರಲ್ಲಿ ಬೆಟ್ಟಿ ಎಡ್ಕೊಂಡು ಬಾ ಹಾಗಂತೆಲ್ಲ ಹೇಳ್ತೀನಿ. ಕಾಡು ಬಗ್ಗೆ ಹಾಂ, ಕಾಡು ಬಗ್ಗೆ ಭಯಂಕರ ಪ್ರೀತಿ ಇದ್ದದ್ದು ಅವನಿಗೆ. ಒಂದು ಗಿಡ ತರಿಯಾಗಿಲ್ಲ, ಒಂಥರ ಒಂದು ಸಸಿ ಅವಾಗ ತರಿಯಾಗಿಲ್ಲ, ಮುರಿಯಾಗಿಲ್ಲ, ಆ ಥರ ಇದ್ದದ್ದು ಅವನು ಒಂದಿಗೆ ನಾನು ಇದ್ದು ನೋಡಿರೋದು. ನಾನು ವಾಸಿರ್ತಾನೆ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ. ಇದ್ರೆ ಇದೇನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆಗೆ ಸೇರಿದವನು, ಅದೇ ಒಂದು ಕಳ್ಳ ಅಂತಾರೆ. ಈರಪ್ಪ ಆನೆ ಕೊಂಬು ಕದ್ದ, ಆಳು ಸುಟ್ಟ, ಕೊಳ್ಳೆಗಾರ ಹಾಗಂತಾರಲ್ಲ. ನಾನು ಅಲ್ಲಿ ಏನೂ ಅವನನ್ನು ಕಂಡುಹಿಡ್ದಿಲ್ಲ ಹೇಳಿ. ನಾನು ಆ ಥರದಲ್ಲಿ ನಾನು ಕಂಡುಹಿಡ್ದಿಲ್ಲ. ನಾನು ಬಂದ ಮೇಲೆ ಪುನಃ ನಾನು ಜೈಲಿಗೆ ಹೋಗಿ ಶರಣರಾದ ಮೇಲೆ ಪುನಃ ಒಂದು 2-3 ಕೊಲೆ ಆಯಿತು. ಅದು ಅವರು ಬಕ್ಷವಲ ಅಂತ ಒಬ್ಬ ಅವ್ರ ಜಾತಿಯವನೇ ಬೇಬಿ ಸುಟ್ಟವ ಒಬ್ಬ, ಕಂದವೇಲೆ ಅಂತ. ಆಮೇಲೆ ನಾಗಪ್ಪ, ಇಷ್ಟಾಳು ಕೊಲೆ ಆಗಿದ್ದಾರೆ. ರಾಜ್ಕುಮಾರ್ ಕಿಡ್ನಾಪ್ ಅದು ನನಗೆ ಗೊತ್ತಿಲ್ಲ. ಅದು ಅವ್ರು ಕಿಡ್ನಾಪ್ ಮಾಡಿ ಅವರು ಬಿಟ್ಬಿಟ್ರು ಪಾಪ. ಅವ್ರು ರಾಜ್ಕುಮಾರ್ ಅವರೆಲ್ಲ ಮಾತಾಡಿ ಆಯ್ತಾಳೆ, ಅವರೆಲ್ಲ ತೀರ್ಮಾನ ಮಾಡಿಬಿಟ್ಟು ನಾಗಪ್ಪನೋಗಿ ತೀರ್ಮಾನ ಮಾಡ್ಯಾರೆ. ಏನೋ ಒಂದು ನನಗೊಂದು ಮನ್ನಿಪ್ಪು ಈಸ್ಕೊಡಿ, ಪುದು ಮನ್ನಿಪ್ಪು ಈಸ್ಕೊಡಿ, ನಾನು ಬಂದುಬಿಡ್ತೀನಿ, ಇರೋಕ್ಕಾಗಲ್ಲ ಹಾಗೇನಂತಾನೆ ಅವ್ನು ತಪ್ಪಿದ್ದದು. ಈ ನಾಗಪ್ಪನ ತಪ್ಪ ಹೋಗಿ ಮಾತಾಡಿ ತೀರ್ಮಾನ ಮಾಡಿಬಿಟ್ಟಿದ್ರೆ ತೀರೋಗೋದು. ನಾಗಪ್ಪನೂ ಸಾಯಿಸ್ತಿರ್ನಿಲ್ಲ, ಅವಾಗ ಬಿಟ್ಟುಬಿಡ. ರಾಜ್ಕುಮಾರ್ ಆಡಿದ ಮಾತೆಲ್ಲ ಪೂರ ಹೋಗಿ ನಾಗಪ್ಪನ ತಪ್ಪ ಮಾತಾಡೋರು. ನಾಗಪ್ಪ ಓಕೆ ಅಂತ ಬಿಟ್ಟಿದ್ರೆ ರಾಜ್ಕುಮಾರ್ ಯಾರು ಇವರು ಸೇರಿಸಿ ಇವರು ಎತ್ಕೊಂಡು ಬಂದುಬಿಡ್ತಾರೆ. ಹೇಗಿದ್ರು ಅವನು ಕರ್ಕೊಂಡು ಬಂದುಬಿಡ್ತಾರೆ. ನಾವು ಇಷ್ಟು ಗಾತ್ರ ಮಾಡೋದೆಲ್ಲ ವ್ಯರ್ಥ ಅಂದ್ಬಿಡ್ತಾನೆ. ತಮಿಳ್ನಾಡು ಪೊಲೀಸು ಕರ್ನಾಟಕ ಪೊಲೀಸು ಬಿಟ್ಟು ನಾಗಪ್ಪನ ಸುಟ್ಟಾಕ್ಬಿಟ್ಟಾರು. ನಾಗಪ್ಪನ ಸಾಯಿಸಿದ ಪೊಲೀಸ್ನವರು. ಯಾಕೆಂದರೆ ಇನ್ನು ಈರಪ್ಪನ ಕರ್ಕೊಂಡು ಬಂದುಬಿಡ್ತಾರೆ. ಮೊದಲು ಇವನಿಗೆ ಯಾಕೆ ಅಂದ್ಬಿಟ್ಟು ನಾಗಪ್ಪನ ಸಾಯಿಸ್ತಾರೆ. ಹಾಂ, ಒಳ್ಳಿರ್ತಾನೆ, ಅವ್ರು ತಿಳಿದಿಲ್ವಲ್ಲ. ಇವ್ರು ಬಿಟ್ಟು ಮಧ್ಯದಲ್ಲಿ ಇರೋರೆಲ್ಲ ಅದರ ಅಡಿಪಡೆ ಪೊಲೀಸ್ನವರೆಲ್ಲ ಕೇಳಿಸಿತಾನೆ ಅವನ ಶೂಟಿಂಗ್ ಮಾಡಿದ್ರು. ಪಾಪ ಈರಪ್ಪ ಎಲ್ಲ ಸುಡ್ನಿಲ್ಲ. ಈರಪ್ಪ ಅವ ನಾಡಿಗೆ ಬರೋದಕ್ಕೆ ತಯಾರು. ಮಕ್ಕಳು ತಪ್ಪ ನಾನು ಸ್ವಲ್ಪ ದಿವಸ ನಾನು ಬಾಳಬೇಕು, ಇರಬೇಕು. ಈ ಒಳಕ್ಕೆ ಹೋದ್ರೆ ಒಂದು ಪಕ್ಕ ಇರಲಿ, ಆ ಒಳಕನ ಕಡೆ ಹೋದದೆ ಏನಾದದೆ ಅದನ್ನು ಕೋರ್ಟಿಗೆ ನೋಡ್ಕೊಳಗಂತೀನ. ಬರ್ತೀನಿ.
ಸಣ್ಣರಾಗಿ ಬತ್ತೀನಿ ಅಂದ್ಬಿಡ್ತಾನೆ. ಇದು ಎಲ್ಲ ಏರ್ಪಡಿ ಮಾಡಿ ರಾಜ್ಕುಮಾರ್ ಕಟ್ತದೆ. ಇದು ಕರ್ನಾಟಕ. ರಾಜ್ಕುಮಾರ್ ಅಂದರೆ ಅವರು ನಮ್ಮ ಕರ್ನಾಟಕವೇ ಅವರೊಂದು ತಂದೆ ತಾಯಿ ಕಂಡಾಗೆ. ಇದು ಇಂಥವ್ರು ಹಿಡಿದ್ರಿತ ನಮಗೊಂದು ಒಳ್ಳೇದಾಯ್ತದಾಗ ಅನ್ನೋದು ಅವ್ರನ್ನ ಹೋಗಿ ಭೇಟಿ ಮಾಡಿ ಹಿಡಿದು ಭೇಟಿ ಮಾಡೋದು. ಅವ್ರೇನು ತಗೊಂಡೋಗಿ ಅವರು ಕಾಡು ಗಿಡೊಳಗೆ ಮಡಗಿಲ್ಲ. ಅವರು ಇಲ್ಲಿ ಮುದನೂರು ತಪ್ಪ ಟೈಗರ್ ಫಾರಮ್ಲಿಯೇ ಮಡಗಿದ್ದು, ಬಂಗ್ಲಿದಿಯೇ ಮಡಗಿದ್ದು. ಟೈಗರ್ ಫಾರಮ್ ಅಂತದ ಇಲ್ಲಿ ಗೌರ್ಮೆಂಟ್ ಜಾಗ, ಇಲ್ಲಿ ಮುದನೂರು ಹತ್ರ, ನೇತಲ್ಪುರ ಮುದನೂರು ಅಂತ ಹೇಳ್ತೀವಿ ನೋಡಿ, ಇಲ್ಲಿ ಅದೇ ಹತ್ರ. ಇಲ್ಲಿಂದ ಸುಮಾರು ಒಂದು 5-6 ಕಿಲೋಮೀಟ್ರು ಮೇಲೆ ಜಾಸ್ತಿ ಇದೆ. ಈ ಗುಡ್ಡೆಯಿಂದ ಆಸೆ ಹೋಗ್ಬೇಕು. ಅದು ಬಸ್ ರೋಡ್ ಸತ್ತಿಗೆ ಹೋಗೋ ರೋಡ್. ಅವರು ಬಂಗ್ಲಾದಲ್ಲಿ ತಾನೇ ಮಾಡಿಕೊಂಡಿದ್ರು. ಬಂಗ್ಲಾದಲ್ಲಿ ಮಾಡಿಕೊಂಡು ಆಗ ಇಲ್ಲಿ ಇದ್ರು ಹಾಗಂತ ತಿಳ್ಕೊತಾರೆ ಅಂದ್ಬಿಡ್ತಾನೆ. ಬಣ್ಣೆರೆ ತಪ್ಪ ಕರ್ಕೊಂಡೋಗಿ ಕಾಡೊಳಗೆ ಫೋಟೋ ಪೇಟಿಯಲ್ಲಿ ಎತ್ತಿ ನಿಲ್ಲಿಸಿ ಆಗ ಅಲ್ಲಿ ಕಾರ್ ಏರಿಸಿ ಕೇಳಿಸ್ತದು. ಸುಳ್ಳು. ಮತ್ತೆ ರಾಜ್ಕುಮಾರ್ ತಗೊಂಡೋಗಿ ಅವರು ಪಾಪ ಕಂಡ ಮುಂಡ ಮಾಡಲಿಲ್ಲ. ಅವರು ಅದೇ ಜಾತಿ ತಾನೆ, ಅವರು ಪಡಾಸಿ ತಾನೆ, ಅವರು ಈಡುಗೌಡ್ರು ತಾನೆ. ಈರಪ್ಪನು ಈಡುಗೌಡ ಇಲ್ಲಂತಲೇ ಪಡಾಸಿ ಗೌಡ ಅಂತ ಹೇಳ್ತಾರೆ. ತಂಬುಳ್ಳಿ ಬಂದು ಪಡಾಸಿ ಗೌಡ ಬರೋದು, ಅವರು ಈಡುಗೌಡನೆ. ಆ ಥರ ಎಲ್ಲ ನಡೆದಿರೋದು. ಇನ್ನೇನು ಅವರು ಕೆಡಕು ಮಾಡಿಲ್ಲ, ಎಲ್ಲ ಒಳ್ಳೆಯದೇ ಮಾಡಿರೋದು. ಪಾಪ ಇದು ಈ ನಮ್ಮ ಡಿಪಾರ್ಟ್ಮೆಂಟೇ ಈ ಥರ ಕೆಲಸ ಮಾಡ್ತದು. ಮರ್ಮೋಸಲಿ ಇವನೇ ಈರಪ್ಪ ಅಂತ ಹೊಡೆದಿರೋದು. ಅವರು ಹೊಡೆಬೇಕಂತ ಹೊಡೆದಿಲ್ಲ. ಇವ ಯಾಗಲೂ ಈರಪ್ಪ ನೆಗೆ ಕೆಳಕ್ಕೆ ಓಡ್ಬಿಡೋ, ಇವ್ರು ಸುಟ್ಟು ಬಿಡ್ತಾರೆ ಅಂತ ಹೇಳಾನೆ. ಕಲ್ಲಿಂದ ಕೆಳಕ್ಕೆ ಇವ್ರು ನೆಗ್ದಾರೆ. ಇವ ಅವರಿಗೆ ಅದೇ ಬಟ್ಟೆ, ಅವರು ರಿವಣಿ ಫಾರಮ್ ಬಟ್ಟೆ ಕೊಟ್ಟಿದ್ದುವೆ ನಾಗಪ್ಪನಿಗೂ. ಬೇರೆ ಆಳಂತ ಗೊತ್ತಾಗಿಲ್ವಲ್ಲ, ನಮ್ಮ ಆಳ್ಕಂಡಾಗೆ ಇರಬೇಕು. ಸುಮ್ಮನೆ ಮಾತಾಡ್ಬೇಡ, ಸದ್ದಿಲ್ಲದೆ. ಆಗ ಅವರು ಇದು ಮಾಡ್ದವು. ಪಾಪ ಇವನೇ ಈರಪ್ಪ ಅಂತ ನಾಗಪ್ಪನಿಗೆ ಹೊಡೆದಿರೋದು ಮರ್ಮೋಸದಲ್ಲಿ ಪಾಪ. ಇದ್ರೆ ಅವರು ಹೊಡೆದಿಲ್ಲ. ಅವನು ಪೇಟಿ ಗಿಟಿ ಎಲ್ಲ ಕೊಟ್ಟಿದ್ದಾನೆ ಅವನು. ಎಲ್ಲ ಮಾತಾಡಿದ್ದಾನೆ ಪಾಪ. ಅವಾಗೆಲ್ಲ ಸುಡೋದಿಲ್ಲ ಸರ್ ಅವ ಈರಪ್ಪ. ಇದೆಲ್ಲ ಅದು ಘಟನೆಯಲ್ಲಿ ಹೋಗಿ ಕಂಡ ಮುಂಡಾಗೆ ಸಿಕ್ಕದಾಗೆ ಹೊಡೆದು ತಾನೆ ನಾಗಪ್ಪನಿಗೆ ಅಪಾಯ ಆಯ್ತು. ಆನೆ ಹೊಡೆದಿಲ್ಲ, ಗಂಧದ ಮರನೂ ಇಲ್ಲ. ಇಲ್ಲಿ ಗಂಧದ ಮರ ಇರೋದು. ಆನೆ ಕೂಡ ಹೊಡೆದಿಲ್ಲ ಹೇಳಿ. ನಾವು ಏನೂ ಇಲ್ಲ, ನಾವು ಸುಮ್ಮನೆ ಊಟ ಕೊಡ್ತಿದ್ದೋ ತಿಂತಿದ್ದೋ ಒಂದು ಹೋಯ್ತಿದ್ದೋ ಅಷ್ಟೇ. ಸಾಮಾನು ಹೊತ್ಕೊಂಡು. ಏನು ಸಾಮಾನು? ಇನ್ನು ಅಕ್ಕಿ ಸಾಮಾನು, ಇನ್ನು ಅಡುಗೆ ಸಾಮಾನು, ಅದು ತಾನೇ ನಾವು ಎತ್ಕೊಂಡು ಹೋಗ್ತಿದ್ದು. ಇನ್ನು ಬೇರೆ ಯಾವುದು ನಾವು ಅಲ್ಲಿ ನೋಡಿಲ್ಲಪ್ಪ ಅಂತಪ್ಪ. ಬೇರೆ ಕಸಬು ಯಾವ ಮಾಡ್ದದು ನೋಡಿಲ್ಲ. ಸುಮ್ಮನೆ ಬರೋದು, ಈ ಕಾಡ್ಲಿ ತಂಗೋದು, ಇಲ್ಲಿ ಪೋಲಿಗೆ ಗಲಾಟೆ ಆದರೆ ಬೇರೆ ಕಡೆಗೆ ಹೋಗೋದು, ಆ ಕಾಡ್ಲಿ ಇದ್ಕೊಳ್ಳೋದು, ಅಲ್ಲಿ ಅಡುಗೆ ಮಾಡಿ ತಿಂದ್ಕೊಳ್ಳೋದು, ಸದ್ದಿಲ್ದಾಗ ಇರೋದು. ಇದೇ ಥರವೇ ಇದ್ದದು. ಇನ್ನೇನು ಪೊಲೀಸೇ ನಾವು ನೋಡಿಲ್ಲ ಅಲ್ಲಿ ಕಾಡೊಳಗೆ. ಒಂದು ಪೊಲೀಸು ನೋಡಿಲ್ಲ. ಸುಮ್ಮನೆ ಹೋಗೋದು, ಇರೋದು, ತಂದ್ಕೊಳ್ಳೋದು. ಯಾವ ವರ್ಷ ಹೋಗಿದ್ದೆವು ಅಂದರೆ ಯಾವ ವರ್ಷ ನೆನಪಿದ್ಯಾ ವೀರಪ್ಪನ ಹತ್ರ ಸೇರಿಕೊಂಡಿದ್ದು? ಅದು 2008 ಇರಬೇಕು. 2008 ಅಲ್ಲ ಸರ್. 2006ಕ್ಕೆ ನಾವು 7ಕ್ಕೆ ಒಂದು ಸತ್ತೇ ಹೋದವನು. 2004ಕ್ಕೆ ಸತ್ತೋಗ್ಬಿಟ್ಟವನು. 2004 ಸತ್ತದ. ಅದಕ್ಕೆ ಮುಂದೆ ಎಲ್ಲೂ ನಾವು ಸರ್ ಅದು. ಅದಕ್ಕೆ ಮುಂದೆ ಅದು ಯಾವ ವರ್ಷ ಅದು ಗೊತ್ತಾಗನದು ಸರ್ ನಮಗೆ. ನೀವು ಜೈಲಿಗೆ ಹೋಗಿದ್ದೆ ವರ್ಷ? ಜೈಲಿಗೆ ಹೋದದು ಅದಕ್ಕೆ ಈಗ ನಾವು 20 ವರ್ಷ ಲೆಕ್ಕ ಹಾಕಿ, ಅದರಲ್ಲಿ 19 ವರ್ಷ. ಈಗ ಇಲ್ಲಿಗೆ ಬಂದು ಒಂದು 5-6 ವರ್ಷ ಆಯಿತು. ರಿಲೀಸ್ ಆಗಿ ಬಂದು ನಾನೊಂದು 5 ವರ್ಷ 6 ವರ್ಷ ಆಗದೆ. ಹಾಗೆ ಲೆಕ್ಕ ಹಾಕಿ 28 ವರ್ಷ ಅಂತ ಇಟ್ಕೊಳ್ಳಿ. 27 2094-95 ಹಂಗಾರೆ ಅಷ್ಟು ಶ್ರೀನಿವಾಸ್ ಸತ್ತೋಗ್ಬಿಟ್ಟಿದ್ರು. ಹಾಗೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಇತ್ತಾಗಿ ಏರಿದಲ್ಲಿ ಗೊತ್ತಿಲ್ಲ. ಅತ್ತಾಗಿಯೇ ಗಲಾಟೆ ಇದ್ದದು. ಈರಪ್ಪನ ಗಲಾಟೆ ನಮ್ಮದಕ್ಕೆ ಇಲ್ಲವೇ ಇಲ್ಲ. ಅವೆಲ್ಲ ಗೊತ್ತಿಲ್ಲ ಸರ್ ನಮಗೆ. ಅಲ್ಲಿ ಎಲ್ಲಿದೆಯೋ ಅವರು ಸುಟ್ಟದು ಮಾಡೋದು ಅದೆಲ್ಲ ಗೊತ್ತಿಲ್ಲ. ಕಡಿಸಿ ಲಾಸ್ಟ್ಲಿ ಈ ವೀರಪ್ಪನ ಸಾಯಕ್ಕೆ ಎಷ್ಟು ವರ್ಷ ಮುಂಚೆ ನೀವು ಅವ್ರ ಜೊತೆ ಹೋಗಿದ್ದು? ಈರಪ್ಪ ಸಾಯೋದು 3 ವರ್ಷ ನಾನು ಸರಿಯಲ್ಲಿ ಇವನಿ ಅವ್ನು ತಪ್ಪಿದ್ದೋಗಿ 3 ವರ್ಷ ಆದಮೇಲೆ ತಾನೇ ಸಾಯ್ತಾನೆ. ಜೈಲಿ 3 ವರ್ಷ ನಾನು ಕಳೆದಿದ್ದೀನಿ. ಜೈಲಿ, ಮೈಸೂರು ಜೈಲಿ 3 ವರ್ಷದ ಮೇಲೆ ಸಾಯ್ತಾನೆ. ಸೊ ವೀರಪ್ಪನ ಜೊತೆ 1 ವರ್ಷ ಇದ್ರಾ? 1 ವರ್ಷ ಇದ್ದೆ ನಾನು. ರಾಜ್ಕುಮಾರ್ ಕಿಡ್ನಾಪ್ ಮಾಡಿತಾನೆ ಈರಪ್ಪ ಸತ್ತದು. ಕರೆಕ್ಟು. ನೀವು ರಾಜ್ಕುಮಾರ್ ಕಿಡ್ನಾಪ್ ಆಗಕ್ಕೆ ಮುಂಚೆ ಇದ್ರಾ? ಇಲ್ಲ, ನಾವು ಆಗ ಸೆರೆಯಲ್ಲಿ ಇದ್ದೀನಲ್ಲ ಜೈಲಿ. ರಾಜ್ಕುಮಾರ್ ಕಿಡ್ನಾಪ್ ಟೈಮಲ್ಲಿ ನೀವು? ಅದಕ್ಕೆ ಮೊದಲು ಇದ್ದದ್ದು ನಾನು. ಅದಕ್ಕೆ ಮೊದಲಿದ್ದದ್ದು? ಅದಕ್ಕೆ ಮೊದಲು. ರಾಜ್ಕುಮಾರ್ ಕಿಡ್ನಾಪ್ ಮಾಡಲಿಲ್ಲ, ಅದಕ್ಕೆ ಮೊದಲು ಇದ್ದದ್ದು. ಅದಲ್ಲಿ ಬಂದು 9 ಜನ ಕರ್ನಾಟಕದ ಫಾರೆಸ್ಟ್ನವರು 9 ಜನ ಕಿಡ್ನಾಪ್ ಮಾಡಿದ್ರಲ್ಲ, ಅದು ಒಂದು ಲೀವ್ನಿ ನಾನು.
ಅದೊಂದೇ ಕಿಡ್ನಾಪಲ್ಲಿ ನಾನು ಇರೋದು. ಈ ಕೃಪಾಕರ್ ಸೇನಾನಿ ಅಂತ ಫೋಟೋ ಹಾಂ, ಉಪಕಾರ ಶೈನಾಗ ಅಂತ ಇಲ್ಲೊಂದು ಬಂಡೀಪುರದಲ್ಲಿ ಒಂದು ಹೋಗಿ ಹಿಡಿದ್ರಲ್ಲ, ಅದ್ರಲ್ಲಿ ನಾನಿಲ್ಲ. ಅದು ಬಿಟ್ಟು 9 ಜನ ಫಾರೆಸ್ಟ್ ಗಾರ್ಡ್ ಕಿಡ್ನಾಪ್ ಮಾಡಿದ್ರು. ಹಾಂ, ಅದು ಕಿಡ್ನಾಪ್ ಮಾಡಿದ್ದು, ಅದತ್ತನೇ ಅವರು ಬಿಡಿಸ್ಬಿಟ್ಟದು. ನಾನು ಉಪಕಾರ ಶೈನ ಅವ್ರು ಮಾಡಿದ್ರೆ ಅದ್ರಲ್ಲಿ ನಾನಿಲ್ಲ. ನಾನು ಹೊರಗಡೆ ಇದ್ದೆ, ನಾನು ಹಾಂ ಹಾಂ ಇಲ್ಲ ಸೇರಿದ್ರು ನಾನು ಹೋಗಿಲ್ಲ ಅಲ್ಲಿಗೆ. ನಾವು ನಮ್ಮ ಕಾಲಲ್ಲಿ ಇದ್ದಿ ನಾನು, ಅದೊಂದು ಸಂಬಂಧ ಇಲ್ಲ. ಅವರು ಕರ್ಕೊಂಡು ಬಂದು ಮೈಸೂರಲ್ಲಿ ಕೇಳಿದ್ರಲ್ಲ, ಅಡಿಯಾಳಲ್ಲಿ ತೋರಿಸಿದ್ರು. ಹಾಗೆ ಅಲ್ಲಿ ಹೇಳಿದ್ರು, ನಮ್ಮದು ಅಂಬುರಾಜು, ತಂಗರಾಜು, ಅಪ್ಪಸ್ವಾಮಿ ಅವ್ರನ್ನ ತೋರಿಸಿದ್ರು 3 ಆಳನ್ನ. ಅವ್ರು 3 ಆಳಿದ್ರು, ನಾವು ನಮ್ಮ ಹೆಂಗಸು ನಾವಿಲ್ಲ. ಅವ್ರು ಬಂದು ತೋರಿಸಿದ್ರು, ಇವ್ರಿಗೆ ಗೊತ್ತಿಲ್ಲ ನೋಡ್ರು, ನೋಡಿದ್ರು ತಾನೆ ಪಾಪ. ಸೊ ನೀವು ಕೃಪಾಕರ್ ಕಿಡ್ನಾಪ್ ಆದಾಗ ನೀವಿಲ್ಲ? ಹಾಂ ಹಾಂ, ಕೃಪಾಕರ್ ಸೇನಾನಿ ಇದ್ದಾಗ? ಹಾಂ ಹಾಂ, ಆಗಿದ್ದಿ ಇದ್ರು ಅವ್ರು ಹೋಗಿ ಕಿಡ್ನಾಪ್ ಮಾಡಾರೆ. ನಾನಿಲ್ಲಿ ನಮ್ಮ ಕಾಲಲ್ಲಿ ಇದ್ದಿ, ಇಲ್ಲಿ ನಮ್ಮ ಕಾಲಲ್ಲಿ, ಈ ಕಾಲಲ್ಲಿ ಇದ್ದಿ. ಅವರಲ್ಲಿ ಬಂಡೀಪುರದಲ್ಲಿ ಮಾಡಿರೋದು ಅವರು, ನಾನು ಹೋಗ್ರಲಿಲ್ಲ. ಅವ್ರು ಬಿಟ್ಟಿದ್ದ, ಅವ್ರು ಬೇರೆ ಹೋಗಿ ಅವ್ರು ಹಿಡ್ಕೊಂಬಂದದು, ಹಿಡಿದು ಅವ್ರು ಏನೇನೋ ಮಾಡಿದ್ರೋ ಗೊತ್ತಿಲ್ಲ ಅದು. ಹಾಗಲ್ಲಿ ಮೈಸೂರು ಸೆರೆಗೆ ನಾವು ಸಣ್ಣರಾಗಿ ಹೋದ್ವಲ್ಲ ಸೆರೆಗೆ, ಜೈಲಿಗೆ, ಆಗ ಅಲ್ಲಿ ಕರ್ಕೊಂಡು ಬಂದರು. ಅವರೆಲ್ಲ ಕರ್ಕೊಂಡು ಬಂದು ಆಗ ನಮ್ಮ ತೋರಿಸಿದ್ರು. ಅವ್ರಿಗೆ ಗೊತ್ತಿಲ್ಲ ಅಂದರು ಪಾಪ. ನೋಡಿದಿರ್ತಾನೆ, ನಾನು ಕೇಳಿದ್ರು, ನನಗೆ ಗೊತ್ತಿಲ್ಲ ಅವರು ಯಾರಾಗಂತ. ಅದು ಸುಮ್ಮನೆ ಯಾವುದೋ ಫೋಟೋ ಗೀಟ ಈ ಕ್ಯಾಮ್ರಾಗಳಿಗೆ ಅಂಥದಕ್ಕೆ ತಾನೆ ಹೋಗಿ ಅವ್ರನ್ನೂ ಹಿಡ್ದದಾದ್ರೆ ಅವ್ರನ್ನೂ ಬೇಕಂದು ಹಿಡ್ದಿಲ್ಲ. ಅವ ಅಂಥದ್ದು ತಾನೆ ಶೇರ್ ಮಾಡ್ತಿದ್ದ. ಅವ ಏನಿದ್ರು ಒಂದು ದೊಡ್ಡವ್ರನ್ನ ಹಿಡಿದು ನಾನು ಬಂದು ಪುದುಮನಿ ಪೀಸ್ಕೊಂಡು ಬಂದುಬಿಡ್ಬೇಕನ್ನಂತ ಇದ್ದದ ಅವನಿಗೆ. ಕ್ಷಮಾಪಣೆ ಬೇಕಿತ್ತು. ಹಾಂ, ಅವ ಸಮೇತ ಕೇಳ್ತಿದ್ದು. ಇದು ತಾನೇ ಇನ್ನು ಅವ ಅದಕ್ಕಾಗಿ ಕಿಡ್ನಾಪ್ ಮಾಡ್ತಿದ್ದು. ದೊಡ್ಡವ್ರು ಯಾರು ಸಿಗ್ತಾರೆ ಈಗ? ಒಂದು ದೊಡ್ಡವ್ರು ಅಂದರೆ ಈಗ ರಾಜ್ಕುಮಾರ್ ಅವ್ರು ದೊಡ್ಡವರು, ಅವ್ರು ಹಿಡಿದಾರೆ. ಕಡಚಿಲಿ ನಾಗಪ್ಪನೂ ಸಾಯಿಸಿಬಿಟ್ರು. ಅದರಿಂದವೇ ಅದು ಎಡವಟ್ಟಾದ್ದು. ಇದ್ರೆ ಅದು ಯಾವುದೋ ಒಂದು ಒಳ್ಳೇದಾಗೋದು. ಅದು 4 ಜನಕ್ಕೆ ಬೇಕಾದಾಗ ಅದು ಎಲ್ಲ ನೋಡ್ಬೋದಾಗಿತ್ತು. ಏನೇ ಇರ್ತಿಲ್ಲ ಅಂತ. ಇಷ್ಟದಲ್ಲಿ ನನ್ನ ಕತೆ, ನನ್ನ ಸ್ಟೋರಿ ಇರೋದು ನೋಡಪ್ಪ. ಇದರಿಂದ ನನ್ನ ಜಮೀನಿಂದ ನಾನು ಜೈಲಿಗೆ ಹೋದದು, ಮರಿ ಹಬ್ಬನೂ ಮಣ್ಣಿಲ್ಲ, ಏನೂ ಮಣ್ಣಿಲ್ಲ. ಆ ಮರಗಳ ಹಾಗೆ ತಾಳ್ವರೆಗೆ ಹೊಡೆದು ಅದ್ರಲ್ಲಿ ಏನೇನೋ ಮಾಡಿಸಿ ಪಾಪ. ಅಲ್ಲಿ ಚಿನ್ನಪ್ಪನ್ನ ಏನೋ ಹಾಕಿದ್ರಂತೆ ದೇವಸ್ಥಾನಕ್ಕೆ, ಅದೂ ಮಣ್ಣಿಲ್ಲ. ಅಲ್ಲಿ ಹೋಗ್ತಾನೆ ತೇರ್ತಕ್ಕೆ ಬಂದು ಮರಿ ಬೆಟ್ಟ ಅಂದ್ಬಿಡ್ತಾನೆ. ಒಂದು ದೇವಸ್ಥಾನಕ್ಕೆ ಹೋದಿ, ದೇವಸ್ಥಾನದ ನಾನು ಹಿಡ್ಕೊಂಡು ಹೋದ್ದು. ಸುಮ್ಮಿಗೆ ನನಗೆ ಅಂಥ ಕಷ್ಟ ಕೊಟ್ಟದು. ಟಾರ್ಚರ್ ಮಾಡಿದ್ರು ಪೊಲೀಸ್. ಹಾಂ, ಈ ಜಮೀನಿಂದೇ ನನಗೆ ಟ್ರಾನ್ಸ್ಫರ್ ಮಾಡ್ದದ ಹಾಗೆ. ಅಲ್ಲ, ಪೊಲೀಸರು ಚೆನ್ನಾಗಿ ಟಾರ್ಚರ್ ಮಾಡಿದ್ರು. ಅಯ್ಯಯ್ಯೋ, ಆ ರೇಟಲ್ಲಿ ನಾವು ಇನ್ನೂ ಇರೋದು ಜೀವ ಎಷ್ಟೋ ಮಿಚ್ಚ. ಇದು ಕಬ್ಬನ ಇದ್ದದಕ್ಕೇನೋ ನಾವು ಬಚ್ಚಾವಳಿ ತರಲೆ ಆಗಿದ್ರೆ ಎಂದೋ ಹೊಂಟೋಗಿದ್ರು. ಅದು ಅಷ್ಟು ತೀಕ್ಷ ನನ್ನ ಮಾಡಿರೋದು ಪೊಲೀಸ್ನವರು. ಹಾಸನೂರು ಕ್ಯಾಂಪ್ಲಿ, ಬಣ್ಣಾರೆ ಕ್ಯಾಂಪು, ಹಾಸನೂರು ಕ್ಯಾಂಪು. ಈ ಕ್ಯಾಂಪ್ ತಪ್ಪಿದ್ರೆ ಆ ಕ್ಯಾಂಪು, ಆ ಕ್ಯಾಂಪ್ ತಪ್ಪಿದ್ರೆ ಈ ಕ್ಯಾಂಪು. ಹೊಡೆದ್ರೆ ಅವರು ಎಷ್ಟು ಆಳ ಕಡಿಸಿದೆಲ್ಲ ಹೊಡೆದ್ಬಿಟ್ಟು ಆಗ ಹೊಟ್ಟೆ ಉರಿದ್ರೆ ಏನು ಮಾಡೋದು? ಕಡಿಸಿ ಕೊನೆಯಲ್ಲಿ ಹೊಟ್ಟೆ ಉರಿದ್ರೆ ಈ ಥರ ಮಾಡಿದ್ರೆ ತಪ್ಪು ಅವನ ಹಾಗೆಂತ. ಆಗ ಇನ್ನು ತಪ್ಪೋ ರೈಟೋ ಇನ್ನು ನಾನು ಅನುಭವಿಸಿ ಬಂದಾಯಿತು. ಹೇಗೆ ಬಂದು ನೋಡಿ, ಅದು ಮಟ್ಟಳೆ ಸಡ್ಲಿ ಹೇಗೆ ಕಾಲ ಕಳ್ಕೊಂಡು ಇದನ್ನ ಏನೋ ನಿಮ್ಮಂಥವ್ರು 4 ಜನ ಬಂದು ನಾವೊಂದು ಓದಿ ವಿಷಯ ಮಾಡ್ಕೊಂಡವ್ರೆ. ಈಗಲೂ ಮಾಡ್ಕೊಂಡವ್ರೆ, ಈಗಲೂ ಹೇಳ್ತಾರೆ ಯಾರು ಬಂದು ಸಪೋರ್ಟ್ ಮಾಡ್ತೀವಪ್ಪ ಹಾಗೆಂತಾರೆ. ಅಷ್ಟು ನಾನು ಅವ್ರ ಕೈಯಿಂದ ನನಗೊಂದು ಸಪೋರ್ಟ್ ಇರಲಿ, ಅವರು ಒಂದು ನಮಗೊಂದು ತಾಯಿ ತಂದೆ ಕಂಡಾಗ ಅವರು ಒಂದು ಹೆಸರು ಇರಲಿ, ಅವ್ರ ಜಾರಿ ನಾನು ಬಾಳ್ತೀನಿ, ಒಂದು ಬೆಳಕು ನಮ್ಗೆ ಆದರೆ ಸಾಕು ಅಂತ. ಇನ್ನೂ ಕತ್ತಲೆದಿತ್ತ ಇವ್ನು ಹೊರ್ತು ನೀನು ಬೆಳಕದಲ್ಲಿ ಇಲ್ಲ ನಾನು. ಅವಳಿಗೂ ಪೊಲೀಸ್ತಾ, ಅವಳಿಗೂ ರೇಡಿಸ್ ಪೊಲೀಸು. ರೇಡಿಸ್ ಪೊಲೀಸಲ್ಲಿ ಅವಳಿಗೂ ಭಯಂಕರ ಇದೆ ಪಾಪ. ಅವಳಿಗೂ ಒಂದು DSP 4 ಪೊಲೀಸು, ಅವಳಿಗೆ 5 ಜನ. ನಾವೇ ಭಾಳ ಸರ್, ನಾವು ಆ ಥರ ಇಲ್ಲ. ನನಗೆ ಆಗ್ತಿದ್ದ ಗಾಡಿಗಳೆಲ್ಲ ನೋಡಿದ್ರೆ ನನಗೆ 60 ಆಳು 70 ಆಳು ಪೊಲೀಸು, ದೊಡ್ಡ ಗಾಡಿ 50 ಸೀಟ್ ಗಾಡಿ ಒಂದು ಕೋರ್ಟಿಗೆ ಹೋಗ್ಬೇಕಾದ್ರೆ ನನಗೆ ನಾನು ಹೇಳೋಣ, ಅಯ್ಯೋ ನಮಗೆ ಹೇತಿಗೆಪ್ಪ ಇದೆಲ್ಲ. ಒಂದು ಆಳು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಬೋದು. ಇಷ್ಟು ಗಾತ್ರ ಪೊಲೀಸ್ ಏಕೆ ಪೆಟ್ಟಿಸವನು ನೋಡಿ. ಆ ಜರ್ಜ್ ತಪ್ಕೋಗಳು ನನ್ನ ಇಳಗಿಸಿ ರೇಡಿಗೆ ಸಂಗ್ಲೆಯಲ್ಲಿ ಹಾಕಿ ತುಪಾಕಿಗಳ ಆಸರಿ ಲೈನ್ಲಿ ಲೈನ್ಲಿ ನನ್ನ ಮಧ್ಯೆ ಬಿಟ್ಕೊಂಡು ನೋಡಿ ಹೀಗೆ ಕರ್ಕೊಂಡೋಗಿ ಜರ್ಜಿ ತಪ್ಪ ಹಾಗೆ ನಿಲ್ಲಿಸಿ ಹಾಗೆ ಅಲ್ಲಿ ಡೇಟ್ ಆಗ್ತಂದರೆ ಹಾಗೆ ಕರ್ಕೊಂಡು ಬಂದು ಹಾಗೆ ಗಾಡಿಗೆ ಹರಿಸ್ತಿದ್ರು. ನಾನೇ ತೀವ್ರವಾದಿ ಹೇಳಿ ಅದೆಲ್ಲ ನಾನು ನೆನೆಸ್ಕೊಂಡು ಈ ಸತಿಮಂಗಲಕ್ಕೆ ಬಂದರೆ ಕೊಳ್ಳೇಗಾಲದ ಕೋರ್ಟಿಗೆ, ಇಲ್ಲಿ ನಾವು ಕೊಳ್ಳೇಗಾಲದ ಕೋರ್ಟಿಗೆ ಬಂದರೆ ಮೈಸೂರಿಗೆ ಕೊಯಂಬತ್ತೂರಿಂದ ಸತಿಮಂಗಲದಲ್ಲಿ ತಾರ್ಪಲ್ ಮುಚ್ಚಿಬಿಡ್ತಿದ್ರು. ನಾನು ಕಾಣಿಸ್ತಿರ್ಲಿಲ್ಲ. ನಮ್ಮ ಹೆಂಗಸನು ನನ್ನ ಈರಪ್ಪ ನೋಡ್ಕೊತಾನೆ. ಅವ್ರಿಗೆ ಅದೊಂದು ಭಯ, ಈರಪ್ಪ ಬಂದು ನೋಡಿನ ಇನ್ನು ಸಿಕ್ಕಿದ್ರೆ ಅವ ಬರಲ್ಲ. ಆ ಥರ ಎಲ್ಲ ನಮ್ಮನ್ನೆಲ್ಲ ಮುಚ್ಚಿ ಕೋರ್ಟಿಗೆಲ್ಲ ಕರ್ಕೊಂಡೋಗಿ ಇದು ಮಾಡಿದ್ದಾರೆ.
ನಾವೇನು ಮಾಡೋಕ್ಕದ ಸರಿ ಅವನು ಇಷ್ಟ ಬಂದಾಗ ಏನೋ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ಟು ನನ್ನ ಪಾಡಿಗೆ ಗಪ್ಪನೆ ನಡೆಸಿ ಎಲ್ಲ ತೀರಿಸಿಕೊಂಡು ಪಳಕಗಳೆಲ್ಲ ತೀರಿಸ್ಕೊಂಡು ಆಮೇಲೆ ಮೈಸೂರು ಸೇರಿಂದ ಬಂದು ಆಗ ಜಾಗ ಸೇರಿದ್ವಿ. ಏನು ಮಾಡೋಕ್ಕದ ಹೇಳಿ. ತಮಿಳ್ನಾಡು ಜೈಲಲ್ಲಿ ಹೆಂಗಿತ್ತು? ತಮಿಳ್ನಾಡು ಜೈಲು ಅದು ಒಂದು ಎಲ್ಲ ಒಂಥರ ಇತ್ತು. ಅದಕ್ಕೆ ಹೋಗಿ ಕಳವರ ಮಾಡಿ ಅಲ್ಲಿ ಏನೇನೋ ಕತೆ ಮಾಡಿ ನಮ್ಮ ಅಂಬುರಾಜು ಪಾಪ ಎಲ್ಲ ಸೇರಿ ಅಲ್ಲಿಗೊಂದು ಬಾತ್ರೂಮ್ ಕಟ್ಸೋಕ್ಕೆ ಮಾಡ್ದೋ. ಒಂದು ಎಲ್ಲದಕ್ಕೂ ಒಂದು ಒಳ್ಳೇದು ಸೌಕರ್ಯ ಮಾಡಿ ಬಿಟ್ಟವು ಅಲ್ಲಿವೆ. ತಮಿಳ್ನಾಡು ಪೊಲೀಸ್ ಚೆನ್ನಾಗಿ ಹೊಡೆದವ್ರು ನಿಮಗೆ? ತಮಿಳ್ನಾಡು ಪೊಲೀಸ್ದ ನನಗೆ ತೀಕ್ಷ. ಕರ್ನಾಟಕ ಪೊಲೀಸ್ ನನ್ನ ಒಂದು ಬೆಳ್ಳು ಮುಟ್ಟಿನಿಲ್ಲ ಸರ್. ಸುಮ್ಮಗೆ ಕೇಳೋದು ನಾವು. ಈಗ ಶಂಕರ ಬಿದ್ರಿ ಇದ್ದರು, ಮೊಸಳಯ್ಯ ಇದ್ದರು, ಕೆಂಪಯ್ಯ ಇದ್ದರು, ಅವರು ದೊಡ್ಡ ದೊಡ್ಡ ಅಧಿಕಾರಿಗಳು ತಾನೆ, ಅವರೆಲ್ಲ ಇದ್ದರು. ಅವರು ಕೂಡ ನನ್ನ ಮೈ ಮೇಲೆ ಒಂದು ಕೈ ಮಡಗಿಲ್ಲ. ಅವ್ರಿಗಿರೋ ಪರಿಸ್ಥಿತಿ ಹೇಳಿದೆ. ಆಗ ಹೇಳ್ತಾನೆ ಫಾರೆಸ್ಟ್ನವ, ತುಪಾಕಿ ಈರಪ್ಪನೂ ಎತ್ಕೊಂಡು ಈ ಸಿದ್ದನೂ ಎತ್ಕೊಂಡು ನಿಂತ್ಕೊಂಡು ನಾವೆಲ್ಲ ಜೀವೆಲ್ಲ ಅಲ್ಲಿ ಹೋಗಿ ಬರ್ತದೆ ಶೂರಾಗಂತ ಅವರೇ ಹೇಳ್ಬಿಟ್ರಲ್ಲ ಐಜಿ ಮುಂದೆ. ಆಗ್ತಾನೆ ನನಗೆ ಒಳ್ಳೆಯದು ಬಂದದು, ಒಳ್ಳೆಯದು ಅವರು ತಿಳಿದದು. ಇದ್ರೆ ನನ್ನ ಕೆಟ್ಟವನೇ ಅಂತ ತಿಳ್ಕೊಂಡಿದ್ದು. ಇವನು ಈರಪ್ಪನೊಂದು ಸೇರಿಕೊಂಡು ಇವನು ಹೊಡೆದಿದ್ದಾನೆ, ಇವನು ಮಾಡಿದ್ದಾನೆ ಹಾಗೇನಂತ ಇದ್ದದು. ನಾವು ಆ ಥರ ಕೈ ಎತ್ತಿಲ್ಲ ಯಾರಿಗೂ. ಆಮೇಲೆ ಇದನ್ನೆಲ್ಲ ತಿಳಿದು ಬಿಡ್ತಾನೆ. ಆಮೇಲೆ ಆಗ ನನ್ನ 15 ದಿವಸ ಕಸ್ಟಡಿಗೆ ಎತ್ಕೊಂಡೋಗಿದ್ದು 3 ದಿವಸಕ್ಕೆ ಕಳಿಸ್ಬಿಟ್ರು. ಇದೆಲ್ಲ ಕೇಳಿದ ಮೇಲೆ ಅವ್ರು 9 ಜನ ವಿಚಾರಿಸಿದ್ರು. ಅವ್ರು ಇರೋ ಕಷ್ಟ ಸುಖ ಎಲ್ಲ ಹೇಳಿದ್ರು. ಆಮೇಲೆ ಬಿಡುಗಡೆ ನಮ್ಮ ತಗೊಂಡೋಗಿ ಜೈಲಿಗೆ ಬಿಡೋಕೆ ಇವ್ರು ಹಾಗಂತ ಕರ್ಕೊಂಡೋಗಿ ಮೈಸೂರು ಸೆರೆಗೆ ಬಿಡ್ಬಿಟ್ಟಾರೆ. ಬಟ್ ನಿಮ್ಮ ಜೀವನದ ತುಂಬ ಒಳ್ಳೆ ಟೈಮ್ ಹೊಟ್ಟೋಯ್ತು. ಒಳ್ಳೆ ಟೈಮ್ ಜೈಲಿ ಉಂಟಾಯ್ತು. ಏನು ಮಾಡೋಕ್ಕಲ್ಲ. ನಾನು ಅಲ್ಲಿ ಸುಮ್ಮಗಿರ್ನಿಲ್ಲ. ನನಗೂ ವ್ಯವಸಾಯತನೇ ಕೊಟ್ಟಿದ್ರು, ತೋಟ ಕೊಟ್ಟಿದ್ರು. ಎಲ್ಲ ತೋಟ ಮಾಡಿಕೊಂಡು ಸೊಪ್ಪು ಬೆಳೆಯೋದು, ತರಕಾರಿ ಬೆಳೆಯೋದು, ತೆಂಗಿನಕಾಯಿ ಬೆಳೆಯೋದು ಎಲ್ಲ ನಾವೇ ಎಲ್ಲ ಅಲ್ಲಿ. ಪಾಪ ಅಲ್ಲಿ ಅವರು ಅಧಿಕಾರಿಗಳು ಸೂಪರು. ನಂಗೆ ಮಾತ್ರ ತಾಯಿ ತಂದೆ ಕಂಡಾಗೆ ಮಾಡಿದ್ರು. ಪಾಪ ಅವರು ಇದು ಇಷ್ಟೊತ್ತಲ್ಲಿ ನೆನೆದೇ ಬರೋದು ಆ ಥರ ಮಾಡಿ ನನ್ನ ಒಂದು ಬಿಡುಗಡೆ ಮಾಡಿ ಬಿಡಿಸಿದ್ರು. ಪಾಪ ಅವನು ಏನೂ ಸಂಬಂಧ ಇಲ್ಲದಿದ್ದು ಪಾಪ ಅವನು ಏನೋ ಕೇಸ್ ಆ ಥರ ಬರೆದುಬಿಟ್ಟಿದ್ದಾರೆ ಸರ್ ಅಂತ ಐಜಿಗೆ ಎಲ್ಲ ಒಂದು ಕೋರ್ಟ್ಲಿ ತೀರ್ಮಾನ ಮಾಡಿದಾಗೆ ಮಾಡಿದ್ದಾರೆ. ಆ ಮೇಡಮ್ನೂ ನಮ್ಮ ರೆಡ್ಡಿ ಸೂಪ್ರಿಂಟುವೆ ಅವರು ಆಗ ಎಲ್ಲ ತೀರ್ಮಾನ ಮಾಡಿ ಆಗ ಬಿಡುಗಡೆ ಮಾಡಿಸಿ ಆಗ ಬಿಟ್ಟರು. ಆಗ ಅವರು ಹೇಳಿದ್ರು, ಹೋಗಿ ನೀನು ಪೇಟಿ ಕೊಡಬೇಡಪ್ಪ, ಆಗ ಹೋಗಿ ದಿಢೀರ್ನೇ ಕೊಡಬೇಡ, ಒಂದು ಸ್ವಲ್ಪ ದಿವಸ ಕಳೆದ ಮೇಲೆ ನೀನೇನೋ ಮಾತಾಡ್ಕೋ, ಈಗೆಲ್ಲ ಬೇಡ, ಹಿಂದ್ಗಂಟೆ ನಿನಗೆ ಅಪೀಲ್ ಮಾಡಿ ಪುನಃ ಕೇಸ್ಗೆ ಹಾಕ್ಬಿಡ್ತಾರೆ ಹಾಗೆ ಅಂತೆಲ್ಲ ಐಜಿ ಹೇಳಿದ್ರು. ಆಗ ಹೇಳಗಂಟ ನಾನು ಆಗ ಬಂದು ಯಾವುದೋ ಯಾರಿಗೂ ಕಾಣಿಸ್ಕೊಳ್ಳಿಲ್ಲ, ಯಾರಿಗೂ ನಾನು ಏನೂ ಹೇಳಲಿಲ್ಲ, ನಾನು ತೊಂದರೆಯೂ ಮಾಡಲಿಲ್ಲ. ಈಗ ತಾನೇ ಮಧ್ಯೆ ಬಂದು ಇವರು ಪೇಟಿ ಅಂದ್ಕೊಂಡು ಈಗ ಬಂದು ಸುಮಾರಿಗೆ ಎತ್ಕೊಂಡೋಗಿ ತೋರಿಸ್ರು ಏರು ಎಲ್ಲ ಹೋಗ್ತಾರೆ ಬರ್ತಾರೆ. ಹತ್ತಾಗಿ ಅವ್ರಿಗೆ ಏನಕ್ಕೆ ಅವ್ರು ಇದ್ಕೋತಾರೆ. ನಮ್ಮ ಯಾರು ನೋಡಿದರು ಹೇಳಿ, ನಾವಿಲ್ಲಿ ಎಷ್ಟು ಕಷ್ಟದಲ್ಲಿ ಇರ್ತೀವಿ ಅನ್ನೋದು ನಾವು ಶಿವನಿಗೆ ಗೊತ್ತೇಳಿ. ನಿಮ್ಮಂಥವ್ರು ಬಂದರೆ ನನಗೊಂದು ಬಲ ಬಂತೆ ಅಂತ ನಾನು ತಿಳ್ಕೊತೀನಿ. ತುಪಾಕಿ ಸಿದ್ಧ ಅಂತ ಯಾಕೆ ಹೆಸರು ಬಂತು? ನಾನು ತುಪಾಕಿ ಸಿದ್ಧ ಅನ್ನೋದು ನನಗೆ, ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಪಾಕಿ ತಿರುಗ್ತೀನಲ್ಲ, ಒಂದು ರೈಫಲ್ ಕೊಡ್ತಾರೆ ಈ ಫಾರೆಸ್ಟಿಗೆ. ಆ ಫಾರೆಸ್ಟಿನ ಅವ್ರ ಪಾಪ ಆಳು ಸ್ವಲ್ಪ ದಪ್ಪ ಸೈಸಲ್ವಾ, ಅವರು ನಡೆಯೋಕ್ಕಾಗದು. ಆದ್ದರಿಂದ ನಾನು ತುಪಾಕಿ ಮಾಡಿಕೊಂಡು ಹೋಗ್ತಿದ್ದರಿಂದ ತುಪಾಕಿ ಸಿದ್ದೆ ಅಂತ ಹೆಸರು ಕರೆದದು. ಐಜಿ ತಗೋ ಹೇಳ್ತೀನಿ ನಾನು, ನಿನಗೆ ತುಪಾಕಿ ಸಿದ್ದೆ ಅಂತ ಏಕೆ ಹೆಸರು ಬಂತು ಆಗತ್ತೆ ಅಂದರು. ಇಲ್ಲ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಲಿದ್ದಿ, ಆಗ ಇರಾಗಿಂಟ ತುಪಾಕಿ ಗನ್ನು ನಾನೇ ತಗೊಂಡು ತಿರುಗುತ್ತಿದ್ದು, ಅದಕ್ಕೆ ತುಪಾಕಿ ಸಿದ್ದೆ ಅಂತ ಹೆಸರು ಕರೆದು ಬಿಟ್ರು ಹಾಗೆ. ಆಮೇಲೆ ಐಜಿ ನಂಗೆ ನಡ್ತಾರೆ ಪಾಪ, ನಂಗೆ ನಾಡ್ಬಿಟ್ಟು ಆಮೇಲೆ ಬಿಡುಗಡೆ ಮಾಡ್ತಾರೆ. ಇಲ್ಲ ಕಣೋ ನಿನ್ನ ತುಪಾಕಿ ಏಕೆ ಪೆಟ್ಟಿಸಾವನು ಮಾಡ್ತಾನೆ ಅಂತ ತಿಳ್ಕೊಂಡಿದ್ದಾವೆ ಅಂದರು. ಅಯ್ಯ ನಾನೇ ಏಕೆ ಪೆಟ್ಟಿಸಾವನು ಮಾಡಿನು, ನಾವೇ ಹೇಳ್ದ ಹೊಲ ಮೇನೆ ಸ್ವಲ್ಪ ಆರಂಭ ಮಾಡ್ಕೊಂಡು ಯಾವುದೋ ಬೆಳ್ಳ ಮೇ ತಗೊಂಡು ರಾಗಿ ರಟ್ಟೆ ಜೋಳ ಪಾಳ ಬೆಳ್ಕೊಂಡಿರೋದಯ್ಯ, ನಮ್ಗೆ ಅರ್ಥ ಗೊತ್ತು, ಇಂಥವೆಲ್ಲ ಗೊತ್ತಿಲ್ಲ ಅಂತ ಹೇಳೋದು. ಆಮೇಲೆ ಎಲ್ಲ ತಿಳ್ಕೊಂಡಿರ್ತಾನೆ ಪಾಪ ಕಡಿಸಿಲಿ ಹಾಗೆ ಕೇಳಿಸ್ರು, ಒಳ್ಳೆಯದಾಗಿ ಮಾಡಿ ಕೇಳಿಸ್ರು. ಇಷ್ಟು ನೀವೇ ನಾನು ಅದು ಇನ್ನು ನಿಮ್ಮಂಥವ್ರಿಗೆ ಅದು ಸೇರ್ತದೆ. ಇನ್ನು ಜಾಬ್ ಕೆಲಸ ಹೊಂಟೋಯ್ತು, ಫಾರೆಸ್ಟ್ ಕೆಲಸ ಹೊರಟೋಯ್ತು. ಅದು ಹೋಯ್ತು. ಯಾವಾಗ ಹೋಯ್ತು ಅದು? ಹೋಯ್ತು ಆಗಲೇ ಸುಮ್ಮನಾಗೋಯ್ತು. ಫಾರೆಸ್ಟ್ ಕೆಲಸ ಏನು ನಾವು ಪರ್ಮಿಂಟು ಇಲ್ಲ, ಪರ್ಮಿಂಟು ಹಾಳಾಗಿದ್ರೆ ಕೂಡ ಪರವಿಲ್ಲ, ಲೋಕಲ್ಲಿ ಮಾಡ್ತಿದ್ದೀನಿ ನಾನು. ಅದರಿಂದ ಅವರು ಬಿಟ್ಟರು. ಕಡಿಸಲಿ ಅವರು ಬಂದರು ಗೋಪಿಲಿ ಸಾಕ್ಷಿ ಹೇಳೋಕ್ಕೆ. ಅದಕ್ಕೆ ಇನ್ನು ಸೇರಿ ಬರೋ ಕೇಸ್ಗೆ ಏನು ಸಾಕ್ಷಿ ಹೇಳಿದ್ರಿ ಹೋಗಿ ಅಂತ ನೋಡ್ರು. ನಮ್ಮ ವಕೀಲೇ ಆಗಿ ಹೇಳ್ಬಿಟ್ರು. ಪಾಪ ಮಗನ ವಕೀಲ್ತಾನೆ ಮಾಡಿದ್ದೀನಿ ನಾನು ಭವಾನಿಲಿ. ಇಷ್ಟು ಕತೆ. ಇನ್ನೇನು ನಾವು ಆ ಥರ ಸೀರು ಸಿಟ್ಟು ನಾವು ಆ ಥರ ಮಾಡ್ಕೊಳ್ಳಿಲ್ಲ ಸರ್. ನಾವು ಆ ಥರ ಎಲ್ಲ ಕೆಟ್ಟದಕ್ಕೆಲ್ಲ ನಾನು ಹೋಗಿಲ್ಲ.
ಯಾರಿಗೂ ಕೆಟ್ಟದಕ್ಕೆ ನಾನು ಬುಟ್ಟಿಲ್ಲ, ಅವನು ಕೂಡ ನಾನು ಬುಟ್ಟಿಲ್ಲ ಈರಪ್ಪನ ಮತ್ತೆ ಇದೇನೆ ಸಾಧಾರಣ ಹೇಳಿದ್ರಿ. ಆಗ ಅವನು ತುಪ್ಪ ಕೆತ್ತನೆ, ನಾನು ತುಪ್ಪ ಕೆತ್ತನೆ ಅಂಥದನ್ನೆಲ್ಲ ಕಾಪಾಡಿ ನಾನು ಜೈಲು ಶಿಕ್ಷೆ ಯಾಕಾಯ್ತು? ಏನಾಯ್ತು ಅಂದರೆ ಕೇಸ್ ತಾನೇ ಬರೆದ್ರು ನನಗೆ, ಸುಳ್ಳು ಕೇಸ್. ಸುಳ್ಳು ಕೇಸು. 19 ವರ್ಷ ಅಂದರೆ ಅದು ಸುಳ್ಳು ಕೇಸ್ ತಾನೇ ಹೇಳಿ ನಾನು ಅನುಭವಿಸಪಟ್ಟಿರೋದು. ಏನು ಕೇಸ್ ಹಾಕಿದ್ರು? ಏನು ಮರ್ಡರ್ ಕೇಸ್ ಹಾಕಿದ್ರು. ಯಾರು ಮರ್ಡ್ರ್ ಅಂತ ನನಗೇನು ಮರ್ಡ್ರ್ ಅಂತ ಮರ್ಡರ್ ಕೇಸು. ಇಂಥವ್ರು ಮರ್ಡ್ರ್ ಅಂದಿಲ್ಲ. ಅದು ನಾವು ಓದಿರ್ತಾನೆ, ಅದೆಲ್ಲ ಓದಿರ್ತಾನೆ ಗೊತ್ತಾಯ್ತದೆ ಯಾರ್ಯಾರು ಕೇಸ್ ಏನೇನು ಹಾಕಿದ್ದಾರೆ ಅಂತ. ಚಾರ್ಜ್ ಶೀಟ್ಲೇನು ಹೇಳ್ತಿದ್ರು, ಕೊಲೆ ಕೇಸಪ್ಪ ನಿಂಗೆ ಕೊಲೆ ಕೇಸ್ ಹಾಕಿದ್ದಾರೆ ಹಾಗಂತಿರು. ಯಾರು ಇಂಥವ್ರು ಕೊಲೆ ಅನ್ನೋದಿಲ್ಲ, ಒಟ್ಲಿ ಕೊಲೆ ಕೇಸು. ಲಾಯರು ಇಲ್ಲಿ ಮಾದೇವ್ ದೇಶಿಕು ಮೈಸೂರವರೇ. ವೇಣುಗೋಪಾಲ್ ನಿಮ್ಮನ್ನು ಅಟೆಂಡ್ ಮಾಡಲಿಲ್ವಾ? ಅವರು ಸ್ವಲ್ಪ ಇಲ್ಲಿ ಕೊಳ್ಳೇಗಾಲದ ನಡೆಸರು. ಅವ್ರು ನಡೆಸಿದ ಮೇಲೆ ಇವರು ಮಾದೇವ್ ದೇಶಿಕು. ದುಡ್ಡೆಲ್ಲಿ ಬರ್ತಾ ಇತ್ತು ನಿಮ್ಗೆ ಕೇಸ್ ನಡೆಸೋಕ್ಕೆ? ದುಡ್ಡಲ್ಲಿ ಸರ್, ನಾವು ದುಡ್ಡು ಇಲ್ಲ, ಕಾಸು ಇಲ್ಲ, ಏನೂ ಇಲ್ಲ. ಮತ್ತು ಅವ್ರು ಲಾಯರ್ಗಳು ಕಾಸು ಕೊಡ್ತಿರಲ್ಲ? ಏನು ಕೊಟ್ಟಿಲ್ಲ ನಾವು ಪಾಪ ಅವ್ರಿಗೂ. ಹೆಂಗೆ ನಡೆಸಿದ್ರು ಮತ್ತು ಲಾಯರ್ ನೀವು ಕಾಸು? ಏನು ಶೋರು ನಾವು ಸಂಘದಲ್ಲಿ ಏನಾದ್ರು ಸಂಘದಲ್ಲಿ ಇರ್ತಾನೆ ನಾವು ನಡೆಸ್ಯಾರ ತಮಿಳ್ನಾಡಲ್ಲಿ, ಇನ್ನು ಕರ್ನಾಟಕದಲ್ಲಿ ಇಲ್ಲ. ಒಬ್ಬ ಕರ್ನಾಟಕದಲ್ಲಿ ಬಂದು ಮಾದೇವ ದೇಶಕ್ಕೆ ಅವನಿಗೊಂದು 5,000 10,000 ಕೊಡಿಸಿದ್ದಾರೆ. ಅವರು ಕೇರಳದಿಂದ ಬಂದು ಒಂದು ಸಿಸ್ಟ್ರುಗಳು, ಅವ್ರ ಪಾಪ ಕಟ್ಟಿ ಆ ಕೇಸ್ ಓದ ಮಾಡಿದ್ರು, ಬಿಡುಗಡೆ ಮಾಡಿ ಬಿಡಿ ಸರ್ ಇವೆಲ್ಲ ಪಾಪ ಒಂದು ಇಲ್ಲ ಗಂಟ ಆಗ ಲೈಫೇ ಕೊಟ್ಟರು. ಪುನಃ ಲೈಫ್ ಕೊಟ್ಟು ಮೈಸೂರಿಗೆ ಹೋದ್ರು. ಈಗ ಹೆಂಗಿದ್ರಿ? ಈಗ ಇದೇ ಜೀವಳ ನೋಡಿದ್ರಿ ನೀವು ಬರೋಗಿಂತ ಕಳೆ ಕೊಡ್ತೀನಿ. ಎಷ್ಟಿದೆ ಹೊಲ? ಹೊಲ ಎಲ್ಲಿದ್ದದು ಹೊಲ ಕಿತ್ಕೊಂಡ್ರು. ಇದೊಂದು ಇಷ್ಟ ಇಲ್ಲದೆ ಊರು ಜಾಗ ಅದು. ನಾಳೆಗೆ ಬಿಡು ಅಂದರೂ ಬಿಡ್ಬೇಕು. ಪೇಪರ್ ಇಲ್ಲ. ಅದಕ್ಕೆ ಏನು ಹತ್ತಿಸ್ತಿಲ್ಲ. ಇದ್ದದೇ ಎಲ್ಲ ಕಿತ್ಕೊಂಡ್ರು, ಇನ್ನೇನು ಮಾಡೋದು. ಜೈಲಿಗೆ ಓಡಿಸ್ಬಿಟ್ಟು ಒಂದು ಭೂಮಿ ಕಿತ್ಕೊಂಡ್ರು, ಪುನಃ ಜೈಲಿಂದ ಬರಾಗ ಒಂದು ಭೂಮಿ ಕಿತ್ಕೊಂಡ್ರು. ಬರೋದಿಗೆ ಇನ್ನೊಬ್ಬ ಎಲ್ಲ ಫಿನಿಶಿಂಗ್ ಮಾಡಿ ಎಲ್ಲ ರೆಡಿ ಮಾಡಿ ಬಿಟ್ಟಾರೆ. ಹಾಗೆಲ್ಲ ನಾವು ಇಲ್ಲಿ ಪಟ್ಟೆ ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಇದೆಲ್ಲ ಒಂದು ಚಟ್ಟದಲ್ಲಿ ಬಂದು ಎಲ್ಲ ನಿಲ್ಲಿಸ್ಬಿಟ್ಟಿದ್ರು. ಆಗ ನಾವು ಏನಾದ್ರು ಅದು ಆತಸ್ತಿದ್ರೆ ನಾವು ಆತಸ್ ಮಾಡಿಕೊಂಡವರು ಕೇಳ್ಬೋದು. ಅದೀಗ ಪಟ್ಟೆ ಜಮೀನೇ ಕಿತ್ಕೊಂಡರು. ನಮ್ಮ ತಂದೆ ಹೆಸರಲ್ಲಿ ಪಟ್ಟೆ ಇರೋದು, ಅದೇ ಪಟ್ಟೆ ಹೆಸರಲ್ಲಿ ಇರೋದು. ಅದು ಅವ್ರು ಅಲ್ಲಿ ನೋಡಿದ್ರೆ ಆ ಪಟ್ಟೆಲಿ ಅವ್ರ ತಪ್ಪ ಇರೋ ಪಟ್ಟೆಲಿ ನಮ್ಮ ಅಪ್ಪನ ಹೆಸರು ಅದಲ್ಲಿ ಇರುತ್ತೆ, ನಮ್ಮ ತಾಯಿ ಹೆಸರು ನಮ್ಮ ಅಪ್ಪನ ಹೆಸರು ಅಲ್ಲಿ ಇರ್ತವೆ. ವೀರಪ್ಪ ಸತ್ತಿದ್ದು ಹೆಂಗೆ? ಅದೇ ಹೇಗೆಪ್ಪ ಅದು ಗೊತ್ತಿಲ್ಲ ನಮಗೆ. ಸೆರೆ ಒಳಗೆ ತಾನೆ ನಾನು ಜೈಲೊಳಗೆ ಹೇಗೆ ಸತ್ತನೆ ಅನ್ನೋದು ಗೊತ್ತಿಲ್ಲ. ಏನೋ ಕಣ್ಣು ಆಪ್ರೇಷನ್ ಅಂದ್ಕೊಂಡು ಕರ್ಕೊಂಡು ಹೋಗಿ ಸುಟ್ಟರು ಹಾಗಂತ ಹೇಳ್ತಾರೆ. ಎಲ್ಲ ಹೇಗೆ ನಾವು ಗೊತ್ತಾದತಾನೆ ನಾವು ಹೇಳ್ತೀವಿ ಸರ್. ನಾವು ಗೊತ್ತಿದ್ದದೆಲ್ಲ ನಾವು ಹೇಳ್ಬಿಟ್ಟು ನಾಳೆಗೆ ತಪ್ಪಾಯ್ತವೆಲ್ಲ ಅವೆಲ್ಲ. ನಾಳೆಗೆ ನಾವೊಂಥರ ಹೇಳಿ ಆಗ ಇನ್ನೊಬ್ರಿಗೊಂಥರ ಹೇಳಿ ಅದು ಇಂಕೋರು ಇರ್ತದೆ ನೋಡಿ. ಅದಕ್ಕೆ ನಮ್ಮದು ಏನು ನಡೆಯುತ್ತೋ ಅದು ನನ್ನದು. ಓದಿ ಇದ್ದದು ಈರಪ್ಪನೊಂದಿಗೆ ಸುಮ್ಮಿಗೆಯೇ, ಇನ್ನು ಈರಪ್ಪನಿಂದ ಬಂದು ಜೈಲಲ್ಲಿ ಇದ್ದದು ಸುಮ್ಮಿಗೆಯೇ, ಓದೋದು ಸುಮ್ಮಿಗೆ, ಬಂದದು ಸುಮ್ಮಿಗೆ, ಇನ್ನೇನು ನನಗೇನು ಇಲ್ಲ. ಅದರೊಂದು 20,000 ಗೇದಿದ್ದಿ ಅವಳಿಗೆ ಮೈಸೂರಲ್ಲಿ. ಜೈಲಲ್ಲಿ ಒಂದು 20,000 ದುಡ್ಡಿತ್ತು. 11,500 ನನಗೆ ಫೈನು. 11,500 ಆ ದುಡ್ಡು ಅಲ್ಲಿ ಕಟ್ಬಿಟ್ಟು ಮಿಚ್ಚ ದುಡ್ಡು ಹತ್ಬಿಟ್ಟು ಆಗ ಬಂದು ಇಲ್ಲಿಗೆ ಬಂದು 11,500 ಅಲ್ಲಿ ಕಟ್ಬಿಟ್ಟು ಅದನ್ನೂ ಪಾಪ ಜೈಲರ್ಗಳು ಪಾಪ ಬೋಯ್ಯಾರ. ಅಯ್ಯೋ ಇದನ್ನೂ ಕಟ್ಬಿಟ್ಟು ಹೋದೆಯಪ್ಪ ಕಷ್ಟಪಟ್ಟು ಗೇದ ಕಾಸ ಅಯ್ಯೋ ಅಂತ ಎಷ್ಟು ಕಣ್ಣೀರು ಬಿಟ್ಬಿಟ್ರು ಅಲ್ಲಿ ಸೆರೆ ಒಳಗೆ ಜೈಲೊಳಗೆ. ಪಾಪ ಮೇಡಮ್ಮ, ನಮ್ಮ ರೆಡ್ಡಿ ಸುಪ್ರಂಟಯ್ಯವರು, ಬೇಕಾದಷ್ಟು ಜನ ಹೊಟ್ಟೆ ಹೊಡೆದ್ಬಿಟ್ರು. ತುಪಾಕಿ ಏನಾರು ಹೆಲ್ಪ್ ಮಾಡಿ ಕೊಡ್ತೀವಿ ಬಾಗ ಅಂತಾರೆ. ನಾವೆಲ್ಲ ಪಾಪ ಅವರು ಒಂದು ದೊಡ್ಡ ಹುದ್ದೆಯಲ್ಲಿ ಇರಾಗ ನಾವೆಲ್ಲ ಹೋಗಿ ಏಕಾಗಿ ನಾನು ಹೋಗಲ್ಲ ಅಷ್ಟೇ. ನಿಮ್ಮ ಪೂರ್ತಿ ಹೆಸರೇನು? ನಿಮ್ಮ ಪೂರ್ತಿ ಹೆಸರೇನು? ಪೂರ್ತಿ ಹೆಸರೇ ನನ್ನ ಹೆಸರು ಸಿದ್ಧ. ಇಲ್ಲ, ಪೂರ್ತಿ ಹೆಸರೇನು ಇರುತ್ತೆ? ಸಿದ್ಧ ಅಂತ ಅಷ್ಟೇ. ಅಷ್ಟೇ. ಅದಕ್ಕೆ ತುಪಾಕಿ ಸಿದ್ಧ ಅನ್ನೋದು ಮಾಡಿದ್ರು ಅಷ್ಟೇ. ನಿಮ್ಮ ಮಕ್ಕಳು ಒಬ್ಬಳೇ ಹುಡುಗಿ. ಏನು ಮಾಡ್ತಾರೆ? ಎಲ್ಲ ಕೂಲಿ ಕಂಬಳ ಮಾಡ್ಕೊಂಡಿರ್ತಾರೆ ಅವರು. ಇಲ್ಲಿಲ್ಲ, ಅಲ್ಲಿ ಬಾಳೆ ಪಡ್ಗಂತದೆ. ಮದುವೆ ಮಾಡಿದ್ರಾ? ಮದುವೆ ಆಗಿ 2 ಮಕ್ಕಳವ್ರೆ. ಒಬ್ಬ ಇಂಜಿನಿಯರ್ ಓದ್ತಾನೆ, ಓದಿ ಮುಗಿದೋಯ್ತು. ನಿಮ್ಮ ಮೊಮ್ಮಗ ಇಂಜಿನಿಯರ್ ಓದ್ತಾನೆ? ಇಂಜಿನಿಯರ್ ಓದಿ ಮುಗಿದೋಯ್ತು. ಇನ್ನು ಏನೋ ಕೆಲಸದಲ್ಲಿ ಹೋಗ್ಬೇಕು ಅಷ್ಟೇ. ಅವ ಒಂದು 10ಕ್ಕೆ ಮೊಮ್ಮಗ ಒಂದು 10 ಗಂಟೆ ಓದ್ಬಿಟ್ಟು ಅವ ನಿಲ್ಸ್ಕೊಂಡ. ಅವಳಿಗೂ ಮದುವೆ ಮಾಡಿಬಿಟ್ರು. ಸಾಕು ಅಷ್ಟೇ ಹಂಗಂದ್ಬಿಟ್ಟು ಅವಳು ನಿಲ್ಸರು. ಏನು ಅನ್ಸುತ್ತೆ ಪೂರ್ತಿ ತಿರುಗಿ ನೋಡಿದ್ರಿ? ಏನು ಸರ್ ಮಾಡೋದು ನಾವು, ಏನು ಒಳಿವಿಲ್ಲ.
ಒಂದು ಟೀ ಕುಡಿಯೋಕೆ ನೋಡ ನಮ್ಮ ಮೆಸೇಜ್ ಹೋಗಿ ಪಾಪ ತೋಟಗಳಲ್ಲಿ ಹೋಗಿ 200 ರೂಪಾಯಿ 250 ರೂಪಾಯಿ ಎಂದು ದುಡ್ಡು ಕೊಡ್ತಾರೆ. 250 ರೂಪಾಯಿ ಬೆಳಗಿನ 9 ಗಂಟೆಗೆ ಹೋದರೆ ಬರೋದು 6 ಗಂಟೆ. 6 ಗಂಟೆಗಂಟು ಮಾಡ್ತಾರೆ. 6 ಗಂಟೆಗೆ ಬರ್ತಾಳೆ. ಅವಳಿಂದ ನಾವು ಜೀವನ ಮಾಡ್ಕೊಂಡು ಒಬ್ಬತ್ತನೇ ಗೈಬೇಕು. ನಾವು ಎದೆ ತಿನ್ನೋದು ಉಣ್ಣೋದು ಅವಳೇ ಖರ್ಚು ಹೆಚ್ಚಿಲ್ಲ. ನಾನು ಎಲ್ಲಿಯೂ ಇಲ್ಲ, ಯಾವ ಕೆಲಸವೂ ಇಲ್ಲ, ಮಾಡೋಕ್ಕಾಗಲ್ಲ ಸರಿ. ಈ ಕೆಲಸಗಳೆಲ್ಲ ರಟ್ಟೆಗಳೆಲ್ಲ ನುಯ್ತವೆ, ಈಗೆಲ್ಲವೆಲ್ಲ ನುಯ್ತಗಳಿದೆಲ್ಲ. ಹೊಡೆದ ಏಟುಗಳು, ಹಳೆ ಏಟುಗಳೆಲ್ಲ ಇರ್ತವೆಲ್ಲ, ಪೊಲೀಸ್ನವ್ರು ಹೊಡೆದವೆಲ್ಲ. ನನಗೇನೂ ಇಲ್ಲ. ಕರ್ನಾಟಕದವ್ರು ನನ್ನ ಏನು ತೊಂದರೆ ಕೊಟ್ಟಿಲ್ಲ ಸರ್. ನನಗೆ ತಮಿಳ್ನಾಡಿನವ್ರು ತಾನೆ ನನಗೆ ಭಾರಿ ತೊಂದರೆ ಕೊಟ್ಟರು. ನಮ್ಮ ದೇಶದವ್ರೆ ನಾವು ಪೂರ ಕೊಡಮೆ ಮಾಡಿದವರು. ಕರ್ನಾಟಕದ ಯಾರೂ ನನ್ನ ಮುಟ್ಟಿಲ್ಲ ಪಾಪ. ಅವರು ದೇವರು ಅಂತ ನಾನು ನೆನೆಸ್ಕೊಂಡಿರೋದು. ಇನ್ನು ನೋಡು, ಸತ್ಯ ಧರ್ಮ ಒಂದು ಇದ್ದರೆ ಅದು ದೇಶದಲ್ಲಿ ಎಲ್ಲಿಯಾರು. ಅಕ್ರಮ ಅನ್ಯಾಯಗಳಿದ್ದರೆ ಅದು ದೇಶರ. ಅದರಿಂದ ನನಗೆ ಅಲ್ಲಿ ಏನು ಒಂದು ಏಟು ಯಾರು ನನ್ನ ಮೈ ಮೇಲೆ ಈಗ ಮಡಗದವರೇ ಇಲ್ಲ. ಚೆನ್ನಾಗಿ ನನ್ನ ಇದ್ದು ಆ ಒಳಕತ ನಾನು ಕಳೆದತ್ತ ಸಜಾ ಕಳೆದತ್ತ ನನಗೆ ಅದು ಒಂದು ಕೆಲಸ ಮಾಡೋಕ್ಕಾಗಲ್ಲ ಈಗ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ. ಎದೆ ಸಣ್ಣ ಪುಟ್ಟದ್ದು ಮಾಡ್ತೀನಿ. ರಟ್ಟೆ ನೋವು ಹತ್ಕೊತದೆ. ಇದು ರಟ್ಟೆಗಳು ನೋವು ಹತ್ಕೊತವೆ, ನಡೆಯೋಕ್ಕಾಗಲ್ಲ. ಹಳೆ ನೋವುಗಳು ಸೂಕಲ್ಲಿ ಇಲ್ಲಿಗೆ ಒದ್ದು ಊಟಿಂದ ಇಲ್ಲಿ ಒಂದೇಟು ಪಲ್ಟಿ ಹೊಡ್ತೋಗಿದ್ದು ಸೂ ಇಂಥ ಇದ್ಲಿ ಏಟು ಬಿದ್ದದು. ಇದು ಅಡಿಕಡಿಕೆ ಬರ್ತದೆ ಒಂಥರ ಹಾಗೆ ಈ ಪಟ್ಟಿ ಗಂಟು ಬಂದು ಬಿಡ್ತದೆ ಇಲ್ಲಿ. ಇಲ್ಲ ಒದ್ದದು ಏಟು ಈಗಲೂ ಏನಾದ್ರು ಸ್ವಲ್ಪ ಬಲಾಗಿ ಕೆಮ್ಮುತ್ತಂದರೆ ಹಾಗೆ ಪಟ್ಟಿ ಬೊಡ್ಡನೆ ಮೇಲಕ್ಕೆ ಬೆಳ್ಕೊತದೆ. ಸೇನೊತ್ತಿಗಿಂಟ ಅದನ್ನು ದಮ್ ತಡೆದು ಹಾಗೆ ಅವಕಿ ಹಾಗೆ ಸೇರಿಸ್ಬೇಕು ಒಳಕ್ಕೆ. ನೋಡಿ, ಇದು ಈ ಜಾಗದಲ್ಲಿ ಬಂದುಬಿಡ್ತದೆ. ಈ ಜಾಗಕ್ಕೆ ಸೂಕಲ್ಲಿ ಈಗ ಒದ್ದದು ಆ ಗೋಡೆಗೆ ಹೋಗಿ ಪುನಃ ಅವ್ರ ಕಾಲಿಗೆ ಬಂದು ಬಿದ್ದಟ್ಟಿಗೆ ಹಾಗೆ ನಂಗೆ ಏನು ಸೂಲು ಫಲ ಏನು ಇರಲಿಲ್ಲ. ಹಾಗೆ ಬಿಡ್ಬಿಟ್ರು ಸ್ವಲ್ಪ ಹೊತ್ತು. ಆಗ ಸ್ವಲ್ಪ ಹೊತ್ತು ಆದಮೇಲೆ ತಾನೆ ಆಗ ನನಗೆ ಸೂಲೇ ಬಂದದು, ಉಸಿರೇ ಬಂದದು. ಈ ಏಟ್ಲಿ ಎಷ್ಟು ಏಟು ಸರ್. ಅದನ್ನು ಹಾಗೆ ಜಬ್ಬು ಬಿಟ್ಟಿದ್ದಾರೆ. ಅಲ್ಲಿಗೆ ಮಡಿಕೊಂಡು ಈ ಸರ್ಕಿಬ್ರು ಇಲ್ಲಿಗೆ ಹೊಡೆದಿದ್ದಾರೆ. 1000 ರೇಟ್ ಹೊಡೆದಿದ್ದಾರೆ ಸರ್ ಈ ಕಾಲಿಗೆ. ನನ್ನ ಇಲ್ಲಿ ಎದೆ ಮೇಲೆ ಒಂದು ಅಲ್ಲಿಗೆ ಮಡಗ್ಬಿಟ್ಟು ಹಾಗೆ ಈಶ್ವರೊಬ್ಬ ಅಲ್ಲಿಗೆ ಮೇಲೆ ಏರಿ ನಿಂತ್ಕೊಳ್ಳೋದು, ಈಶ್ವರೊಬ್ಬ ಅಲ್ಲಿಗೆ ಮೇಲೆ ಏರಿ ನಿಂತ್ಕೊಳ್ಳೋದು, ಒಬ್ಬ ತಲೆ ಅವಕಿಗೆ ಕೆಳಗೆ ಇಟ್ಕೊಳ್ಳೋದು, ಹೊಡೆಯೋದು ಅಲ್ಲಿಗೆ. ಕಾಲಿಗೆ ಹೊಡೆದ ಅಂದರೆ ಇಂಥ ಗೋಡೆ ಎಲ್ಲ ಬರೀ ರತ್ತುವೆ. ಸುಮ್ಮಿಗೆ ನನ್ನ ಆ ಥರ ಮಾಡಿರೋದು. ಇನ್ನು ನಾನೇ ಅಕ್ರಮ ಒಂದು ಅಟ್ರೋಳಿಯ ಇಲ್ಲಿ ಒಬ್ಬರಿಗೊಂದು ಕೆಟ್ಟದ ನಾನು ಮಾಡಿದವನು ಅಲ್ಲ. ನಮ್ಮ ಸತಿತ್ರದ ನಾವು ಮಾಡಿದವಲ್ಲ. ನಮ್ಮ ತಾಯಿ ತಂದೆ ನಾವು ಕುಟುಂಬ ಬಳಗದವ್ರೆ. ನಾವು 9 ಜನ ಅಣ್ಣ ತಮ್ಮ ಅಕ್ಕ ತಂಗಿಯರುಗಳಿರೋದು 9 ಜನ ನಾವು. ನಮ್ಮ ತಾಯಿ ತಂದೆಯರು ಅವರು ತೀರೋಗ್ಬಿಟ್ರು ಎಲ್ಲ. ಅವರು ಮದುವೆಯಾಗಿ ಮಂಗಲಾಗಿ ಅವರು ತನಿಯಾಗಾದರು. ಇಷ್ಟು ತ ನಾವು ಗೊತ್ತು. ಆದ್ದರಿಂದ ನಾವು ಯಾರಿಗೂ ನಾವು ಒಂದು ಕುಂದಿಸಿ ಮಾತಾಡೋದಿಲ್ಲ. ಯಾರು ಬಂದರೂ ಒಂದು ಗ್ಲಾಸ್ ನೀರು ಕೊಡಿಸ್ತೀನಿ, ಒಂದು ಗ್ಲಾಸ್ ನೀರು ಕುಡಿದು ಸಂತೋಷವಾಗಿ ಹೋಗಿ ಅಂತೀನಿ. ಇದು ನನಗೆ ಜನತನೇ ಬೇಕು. ಜನವೇ ನನಗೆ ಹಣ ಆಸ್ತಿ ಅಲ್ಲ. ಇನ್ನು ಹಣ ಆಸ್ತಿ ಅಲ್ಲ, ನನಗೆ ಅದು ಆಸ್ತಿ ಇಲ್ಲ. ನನಗೆ ಜನವೇ ಈಗಲಾದರೂ ನಾನು ಜನವೇ ನನಗೆ ಹಣ ಆಸ್ತಿ. ಇಷ್ಟು ಇದಲಿ ಇದು ನನ್ನದು ಮೇಟ್ರಿ ಇರೋದು ಸರ್. ನೀವು ಇನ್ನೇನು ತಿಳ್ಕೊಂಡ್ರು ಸರಿಯೇ ಆಯಿತಾ. ಇಲ್ಲದೇ ಇದೆ ಹೇಳಿ ನಾವು ಇಲ್ಲದೇ ಇದ್ದ ಸುಳ್ಳು ಎಲ್ಲ ಆಡಬಾರ್ದು. ಅದು ತಪ್ಪಾಯ್ತವೆ ಅವೆಲ್ಲವೇ. ರಾಜ್ಕುಮಾರ್ ಕಾಡೆಲ್ಲ ಇಲ್ಲ ಅಂತೀರಾ? ಹಾಂ, ರಾಜ್ಕುಮಾರ್ ಕಾಡಲ್ಲಿ ಇರಲಿಲ್ವಾ? ಹಾಂ ಕಾಡಲ್ಲೆಲ್ಲ ರೂಮ್ ಲಿಸ್ಟ್ ಬಂಗ್ಲಲ್ಲಿ ಇದ್ದು ಬಂಗ್ಲಾವಲ್ಲಿ ಮಡಗಿತಾನೆ. ಅವ್ರು ಬುಡೋ ದಿವಸ ತಾನೇ ಕರ್ಕೊಂಡೋಗಿ ಬಣ್ಣಾರೆ ಆಚಾರ್ಯ ಒಂದು ಕಾಡಲಿ ಗೊತ್ತದು ನೀವಿದ್ರಾ? ಇಲ್ಲ ಹೇಳ್ತಾರಲ್ಲ ಅವರು ಹೇಳ್ತಾರೆ. ಅವನ ತಪ್ಪೇ ದುಡ್ಡು ಕಾಸು ಇತ್ತು ಬಿಡಿ. ದುಡ್ಡು ಕಾಸು ಇರಲಿಲ್ಲ, ಏನೂ ಇರಲಿಲ್ಲ ಕಣ. ಅವನ ತಪ್ಪ ಏನೇ ಇತ್ತಂದ್ರೆ ಈಗ ಅಣ್ಣವರು ರಾಜ್ಕುಮಾರ್ ಅಣ್ಣವ್ರು ಕರ್ಕ ಇರ್ಕೊಂಡು ಹೋದ ಮೇಲೆ ತಾನೆ ಅವ್ನಿಗೆ ಕಾಸು ಕೊಟ್ಟಿರೋದು. ಅದಕ್ಕೆ ಮುಂದೆ ಇಲ್ಲಿತ್ತು ಅಂತಪ್ಪ ಕಾಸು. ನಾನು ಅವನದೊಂದು ಪೇಷನ್ ಇದ್ದರೆ ನನ್ನ ಸೊಕ್ಸುಗಳನ್ನಿಲ್ಲ. ನಾನು ಈಗ ಹೇಳ್ತೀನಿ, ನಿನ್ನ ಕಾಸು ನಾನು ಕೊಟ್ಟು ನಾನು ಬದುಕಬೇಕನ್ನೋದೇ ಬೇಡ. ನಮ್ಗೆ ಅದು ಬೇಕಾದಿಲ್ಲ, ನಿನ್ನ ದುಡ್ಡೇ ನುಟ್ಟಿ. ಅವನ ತಪ್ಪ ಒಂದು ಪೇಷನ್ ಇಸ್ಕೊಳ್ಳಿ. ಇಡೀ 1,000-2,000 ಮಡಿಕೊಂತೀನಿ. ಅದು ನನಗೆ ಬೇಡ. ನಿನ್ನ ದುಡ್ಡು ನೀನೇ ಮಡಿಕೊ. ಅನ್ನ ಕೊಟ್ಟೆ ಇದ್ದೋ ನಿನ್ನ ತಪ್ಪ. ಇನ್ನು ಹೋಗಿ ಶರಣರಾಯ್ತೀನಿ ಅಷ್ಟೇ. ಇನ್ನು ನಿನ್ನ ಪಾಡು ನಿನಗೆ, ನನ್ನ ಪಾಡು ನನಗೆ ಅಂದ್ಬಿಟ್ಟು ನಾನು ಹೇಳ್ಬಿಟ್ಟದೆ ಶರಣರಾಗೋದು. ನಾನು ಬಂದುಬಿಟ್ಟದು. ಇಲ್ಲಿ ಜಗಳ ನಡೆದದು. ನನಗೆ ಬಂದ ಪೊಲೀಸ್ನವರೆಲ್ಲ ಬಂದು ನನ್ನ ಶೂಟಿಂಗ್ ಮಾಡಿದದು. ನನ್ನ ಹೆಸರು ಕುಂಪಮ್ಮ ಅಂತ.
ನಾವೇನಪ್ಪ ನಾವೇನು ಮಾಡೋಕ್ಕಾಗೋದಿಲ್ಲ, ನಮಗೇನು ಗೊತ್ತೂ ಇದೆ. ನಾವು ಇಷ್ಟು ವರ್ಷ ಇದ್ದೋ ಬಂದೋ, ಇನ್ನು ನಮಗ ಏನೇನದು ನಂಗೆ ಗೊತ್ತಾಗೋದಿದೆ. ನೀವು ಎಷ್ಟು ವರ್ಷ ಇದ್ರಿ? ನಾವೇನ ಒಂದು ವರ್ಷ ಏನೋ ಇದ್ದು ಜೈಲಲ್ಲಿ, ಕೋಯಂಬತ್ತೂರು ಜೈಲಲ್ಲಿ. 7-8 ವರ್ಷ. ನೀವೊಬ್ರೆ? ನಾನೊಬ್ಳೆ. ಎಷ್ಟು ವರ್ಷ ಇದ್ರಿ ಇಲ್ಲಿ? ಒಂದು 5-6 ವರ್ಷ ಇದ್ದೆ. ಮೈಸೂರು ಜೈಲಿನಲ್ಲಿ 4.25 ವರ್ಷ. 4.25 ವರ್ಷ ಮೈಸೂರು ಜೈಲು, 5 ವರ್ಷ ಕೊಯಮತ್ತೂರು ಜೈಲು. ಎಷ್ಟು ವೀರಪ್ಪನ ಜೊತೆ ಎಷ್ಟು ವರ್ಷ ಇದ್ರಿ? ನಾವು ಒಂದು ವರ್ಷ ಏನೋ ಇದ್ದು. 1 ವರ್ಷ. ಯಾಕಿದ್ರಿ? ನಮಗ ಇಲ್ಲಿ ಪೊಲೀಸ್ನವ್ರು ಹಿಡ್ಕೊಂಡು ಹೋಯ್ತವ್ರೆ ಅಂದ್ಬಿಟ್ಟು ನಮ್ಮ ಯಜಮಾನ್ರನ್ನ ಹಿಡ್ಕೊಂಡು ಹೋಯ್ತಿದ್ರು. ಅದಕ್ಕೆ ನಾವು ಅಂಜ್ಕೊಂಡು ನಮ್ಮ ಯಜಮಾನ್ರೊಂದಿಗೆ ನಾನು ಹೊಂಟೋದಿ. ಆಗ ನಮ್ಮ ಯಜಮಾನ್ರ ಜೊತೆಲೇ ನಾನು ಇದ್ದೆ. ಅಷ್ಟೇ. ಏನೇನು ಮಾಡ್ತೀರಿ ಕೆಲಸ ಅಲ್ಲಿ ಕಾಡಲ್ಲಿ? ಅಲ್ಲೇನು ಕೆಲಸ ಇದೆ. ಸುಮ್ಗೆ ಅವ್ರು ಬೇಯಿಸ್ಕೊಟ್ರೆ ನಾವು ಈಸ್ ತಿಂದ್ಕೊಂಡು ನಾಯಿ ಕಂಡಗೆ ಹೋಗ್ಬೇಕಾದ್ದೆ ಅವ್ರೊಂದಿಗೆ. ಯಾರು? ಅವರೆಲ್ಲ ಬೇಬಿ ವೀರಪ್ಪನೇ ಮಾಡ್ತಿದ್ರು. ನಮ್ಗ ಒಂದು ಪಾತ್ರೆಗೆ ಅನ್ನ ಹಾಕಿ ಕೊಡ್ತಿದ್ರು, ನಾವು ಈಸ್ಕೊಂಡು ಬಂದು ತಿಂತಿದ್ವಿ ಅಷ್ಟೇ. ನೀವು ಅಡುಗೆ ಮಾಡಕ್ಕೆ ಹೋಗಿಲ್ಲ? ಅಡುಗೆ ಮಾಡ್ತಿರ್ಲಿಲ್ಲ, ನಮ್ಮ ಕೈಲಿ ಅವ್ರು ಈಸ್ಕೊಂಡು ತಿಂತಿರ್ಲಿಲ್ಲ. ಅವರು ನಮ್ಮ ಕೈಲಿ ಏನು ಈಸ್ಕೊತಿರ್ಲಿಲ್ಲ, ನಾವು ನೀರು ನೀಡಿ ಏನು ತಂದು ಕೊಡ್ತಿರ್ಲಿಲ್ಲ ಅವ್ರಿಗೆ. ಹೆಂಗಿತ್ತು ಕಾಡಲ್ಲಿ ಬದುಕೋ ಜೀವನ? ಜೀವನ ಹೇಗೆಪ್ಪ, ಇನ್ನೊಂದ್ಸತಿ ಸತ್ತು ಇನ್ನೊಂದ್ಸತಿ ಹುಟ್ಟದಾಗಿ. ಹೌದಾ? ಅಷ್ಟು ಕಷ್ಟ? ಅಷ್ಟು ಕಷ್ಟದಲ್ಲಿ ಇದ್ದು ನಾವು ಏನೋ ಕತೆ ಅಂತರದಲ್ಲಿ ಬಂದು ಈಗ ತಾನೇ ನನ್ನ ಮಕ್ಕ ಮರಿ ನೋಡ್ಕೊಂಡು ನಾನು ಅಚ್ಚುಕಟ್ಟಾಗಿದ್ದೆಪ್ಪ. ಈಗ ತಾನೇ ಹೊಲ ಮನೆ ಮಾಡ್ಕೊಂಡು ನಾನು ಕೈಕೊಂಡು ತಿಂತೀನಿ. ನಮ್ಮ ಕಷ್ಟ ಅಷ್ಟು ಕಷ್ಟದಲ್ಲಿ ಇದ್ದು ಬಂದು ಈಗ ಭೂಮಿ ಮಾಡ್ಕೊಂಡು ತಿಂತೀವಿ. ಅದು ನಿಮ್ಮ ಸ್ವಂತ ಭೂಮಿ ಅಲ್ಲ? ಅದು ಅಲ್ಲ. ಅಲ್ಲಿರೋ ಭೂಮಿನೂ ಕಿತ್ಕೊಂಡೆ, ಆ ಭೂಮಿಯಿಂದೇ ನಮ್ಮ ಯಜಮಾನ್ರನ್ನ ಹಿಡ್ಕೊಂಡು ಹೋಯ್ತಿದ್ದ ಅದು. ಅವಾಗ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಊರಲ್ಲಿ ಇದ್ರಲ್ಲ, ಏನು ನಿಮ್ಗೆ ಅದ್ರ ಬಗ್ಗೆನೇ ಗೊತ್ತಿಲ್ಲ? ಗೊತ್ತಿಲ್ಲ ನಮಗೂ, ವೀರಪ್ಪ ಅನ್ನೋದು ಗೊತ್ತಿಲ್ಲ, ಈ ಪೊಲೀಸ್ನವ್ರು ಅನ್ನೋದು ನಮಗೂ ಗೊತ್ತಿಲ್ಲ ಸ್ವಾಮಿ. ಅವಾಗ ಚೆನ್ನಾಗಿತ್ತು ಬದುಕು? ಆಗ ಚಂದಾಗಿ ಇದ್ದ, ಕೂಲಿ ಕಂಬಳ ಮಾಡ್ಕೊಂಡು ತಿಂದ್ಕೊಂಡಿದ್ದ ಇದ್ದು. ಆಮೇಲೆ ಹೊಲದಲ್ಲಿ ಬೆಳ್ಕೊಂಡು ಮಾಡ್ಕೊಂಡು ತಿಂತೀನೋ. ಕಡಿಸಿಲಿ ಈ ಥರ ಆಯ್ತದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಏನು ಮಾಡೋಕ್ಕಾಗದೆ ಆಗನಿದೆ ನಮ್ಮ ಕೈಲಿ. ನಾವೇ ಕಾಡು ಬಿದ್ದುಬಿಟ್ಟು ಅಡ್ತಿಗಣ್ಣು. ಹೊಲನೇ ಇಲ್ದಿದ್ದಾಗ ಆಗೋಯ್ತು ಸ್ವಾಮಿ. ಹಿಡ್ಕೊಂಡೋಗಿ ಬಿಟ್ರು ನಮ್ಮನ್ನ. ಕೊಯಂಬತ್ತೂರು ಜೈಲಿಗೆ ಎತ್ಕೋದ್ರು ನಮ್ಮನ್ನ. ಒಂದು ಏಟು ಹೊಡನಿಲ್ಲ ಅವರು ನನ್ನ ನೋಡ್ಬಿಟ್ಟು ಪಾಪ ಅಂದ್ಬಿಟ್ಟು ಅವರೇ ಒಂಥರ ಇದು ಮಾಡ್ಕೊಂಡು ಎತ್ಕೊಂಡೋಗಿ ಜೈಲಿಗೆ ಹಾಕಿದ್ರು. ಅಲ್ಲಿ ನಮ್ಗೆ ಕೊಡುಮೆ ಏನೂ ಇಲ್ಲಪ್ಪ, ಚೆಂದಾಗೆ ಮಡಗಿ ಕಳಿಸಿದ್ರು ಅಚ್ಚುಕಟ್ಟಾಗಿ. ಕೊಯಂಬತ್ತೂರು ಜೈಲಿನಲ್ಲಿ ಅಚ್ಚುಕಟ್ಟಾಗಿ ಮಡಗಿದ್ರು, ಈ ಕರ್ನಾಟಕ ಜೈಲು ಅಚ್ಚುಕಟ್ಟಾಗಿ ಮಡಗಿದ್ರಪ್ಪ. ಮೈಸೂರು ಜೈಲಲ್ಲಿ ಸುಮ್ಮಗೆ ಹೇಳೋಕ್ಕೆ ಆಗೋದಿಲ್ಲ. ಒಂದು ಹೂವು ಕೂದು ಅದು ಇದು ಕೊಡ್ತಿದ್ದೋ ಒಳಗೆ. ಆಗ ಅಚ್ಚುಕಟ್ಟಾಗಿ ನಮ್ಮನ್ನ ಚೆಂದಾಗಿ ನೋಡ್ಕೊಂಡಿದ್ರು ಆ ಅಮ್ಮನವ್ರು. ನಮಗೊಂದು ಏಟು ಹೊಡನಿಲ್ಲ ಅವರು. ಅಚ್ಚುಕಟ್ಟಾಗೆ ಮಡಗಿ ನಮ್ಮ ಕಳಿಸಿದ್ರಪ್ಪ. ನಮಗೂ ಕುಮಾರಸ್ವಾಮಿಯೇ ನಮ್ಗೆ ರಿಲೀಸ್ ಮಾಡ್ದದು, ಮಂತ್ರಿಯೇ ನನ್ನ. ನಾವೇನು ಮಾಡೋಕ್ಕಾಗಲಿಲ್ಲ, ಏನಪ್ಪ ಮಾಡೋದು. ಈಗ ತಾನೇ ಮಕ್ಕ ಮರಿ ಜೊತೆಲಿ ಇದ್ಕೊಂಡು ಮಾಡ್ಕೊಂಡು ಹೋಯ್ತೀನಿ. ಒಬ್ಳೆ ಮಗಳು? ಒಬ್ಳೆ ಮಗಳು. ಮಗ ಗಂಡು ಮಗ ಇಲ್ಲ? ಇಲ್ಲ. ಮೊಮ್ಮಗ ಒಬ್ಬ ಅವಳೆ. ಇಬ್ಬರು ಅವ್ರೆ ಮಗಳಗ. ಅವ್ರು 19 ವರ್ಷ ಇದ್ರು, ನಾನು 9 ವರ್ಷ ಇದ್ದೆ ಜೈಲಿ. ಅಲ್ಲಿಂದ ಬಂದು ಏನು ಮಾಡ್ಕೊಂಡು ತಿನ್ನಕಾದ್ದು ಹೇಳಿ ಮತ್ತೆ ನೀವು? ಹೆಂಗ್ ಬದುಕಿದ್ರಿ ಯಜಮಾನ್ರು ಜೈಲಿದ್ದಾಗ? ಏನ್ ಮಾಡಕಾದ್ದು, ಮಗಳು ಒಂದಿಗೆ ಇದ್ಕೊಂಡು ಅಲ್ಲಿಂದ ನನ್ನ ಬೇಗನೆ ಬಿಟ್ರು. ನಾನು ಬಂದು ಮಗಳ ಅಟ್ಟಿದ್ದು ಇದ್ಕೊಂಡು ಹೇಗೆ ಕಂಬಳ ಕೂಲಿ ಮಾಡ್ಕೊಂಡು ತಿಂದ್ಕೊಂಡಿದ್ದಿ ಬರಂಗಿಂಟ. ನಮ್ಮ ಯಜಮಾನ್ರು ಬರಂಗಿಂಟ. ಆಗ ಬಂದ ಮೇಲೆ ಇಲ್ಲಿಗೆ ಕರ್ಕ ಬಂದರು. ಇಲ್ಲಿ ಕರ್ಕ ಬಂದಾಗ ನಾವು ಒಂದು ಗುಡಿಸಲು ಕಟ್ಕೊಂಡು ನಾವು 2 ಜೀವಾಳ ಮಾಡ್ಕೊಂಡು ಹೋಯ್ತೀವಿ. ನಮ್ಮ ಅತ್ತಿಗೆ ಒಬ್ಬ ತಾನೇ ನಮ್ಗೆ ಹಿಟ್ಟು ಸೊಪ್ಪು ಇನ್ನೊಂದು ಎಲ್ಲ ಕೊಡ್ತಿದ್ರಮ್ಮ. ನಮ್ಮ ಅತ್ತಿಗೆನೆ ಇವಳೇ ನಮ್ಮನ್ನ ಕಾಪಾತಿ ಮಡಗದ. ನೇರು ಇಲ್ಲಪ್ಪ, ಅವ್ರು ಕುನ್ನಿರಮ್ಮ ಅಂತ. ಇವರೇ ನಮ್ಗೆ ಎಲ್ಲ ಕಾಪಾತಿ ಮಡಗಿ. ಮಗಳು ಅವ್ವನೂ ನಮ್ಮನ್ನ ಒಂದು ಗುಡಿಸಲು ಕಟ್ಸಿ ಆಗಿದ್ದಿ. ಆಗ 2 ಪಾತ್ರೆ ಕೊಟ್ಟರು, ಒಂದು ಹಿಡುಗಲು ಕೊಟ್ಟರು, 4 ಗ್ಲಾಸ್ ಕೊಟ್ಟರು, 2 ಬಟ್ಲು ಕೊಟ್ಟರು. ಎತ್ಕೊಂಡು ಬಂದು ಇಲ್ಲಿ ಅಣವಾಸ ಮಾಡ್ಕೊಂಡಿದ್ದು. ನಮ್ಗೆ ಆ ದಿನ ಏರು ಮಾಡಲಿಲ್ಲಪ್ಪ.
ಆಗಿದ್ದುಕೊಂಡು ಈಗ ಹೋಯ್ತೀವಪ್ಪ ಏನೋ ಹೊಲ ಮನೆ ಅಷ್ಟಾಗಲ್ಲ ಮಾಡ್ಕೊಂಡು ಹೋಯ್ತೀವಿ. ನೀನು ಮಾಡೋಕ್ಕಾಗಲ್ಲ. ಒಂದು ಕಾಡು ಮೆಡ್ಲಿ ಒಂದು ಹಿಡುಗಲು ತರಕ್ಕಾಗಲ್ಲ, ಒಂದು ಸೌದೆನೂ ತರಕ್ಕಾಗಲ್ಲ. ಕಾಲು ಕೈಯೆಲ್ಲ ಬೆಂಡಾಗಿ ಹೋಗವೆ, ಕಾಲು ಕೈಯೆಲ್ಲವೆ ಜೈಲಿಂದಿದ್ದು. ಅದೇ ಅನ್ನ ತಿಂದು ಇಲ್ಲಿಗೆ ಬತ್ತಿಲ್ಲ ನಮ್ಗೆ ಒಂಥರ ಊದ್ರ ಕಂಡಾಗ ಬಂದು ನಾವು ಸತ್ತೋಯ್ತಿದ್ದೋ. ಸುಮ್ಗಿರಿ ಅದೇ ಎತ್ತಿಗೆ ಹೇಳ್ದಾರೆ ಈಗ ಮಾಡ್ಕೊಂಡು ಈಗ. ಆದ್ರೆ ನೀವು ಮಾಡಿದ ತಪ್ಪಲ್ವಾ? ಹೇಗೆಪ್ಪ ಅವನ ಜೊತೆ ಹೋಗಿ ಯಾಕೆ ಸೇರ್ಕೊಂಡ್ರಿ? ನಮಗ್ ಗೊತ್ತಿಲ್ವಲ್ಲ, ನಮ್ಮ ಹಿಡ್ಕೊಂಡೋಯ್ತಾರೆ ಅಂತ ನಮ್ಗ. ಅವರು ಪೊಲೀಸ್ನವ್ರು ಅಂದ್ಬಿಟ್ಟು ನಾವು ಇದ್ದೋ. ನಾವು ಓಡಿಮಿ ಎಡ್ತಿಗಣ್ಣು ಇಬ್ರು ಓಡೋಗಿ ಅವತ್ಕೊಂಡಿದ್ದೋ. ಆಗಳು ಬಂದು ಬಳಸಿ ಹಿಡ್ಕ ಬಂದು ನಮ್ಮನ್ನ ನೀವೇನು ಅಂಜ್ಕಬೇಡಿ, ನಾವು ಪೊಲೀಸ್ನವ್ರಲ್ಲ ಬನ್ನಿ ನಾನು ವೀರಪ್ಪ ಅಂದ್ಬಿಟ್ಟು ಕರ್ಕೊಂಡೋಗಿ ಇರಿಸಿದ. ಅದು ನಿಜ. ಅವರು ಕಾಪಾತಿ ಬಿಟ್ಟಾರ ನಮ್ಮನ್ನ. ನಾವು ಹೇಗೆ ಮಾಡಿ ಇನ್ನು ಕೇಸು ಕಪ್ಪೆ ಎಲ್ಲ ತೀರಿಸ್ಕೊಂಡು ಬಂದು ಈಗ ಕಚ್ಚತ್ತಾಗಿ ಮನೇಲಿ. ಈಗ ನಿಮ್ಗೆ ಎಷ್ಟು ವಯಸ್ಸು? ವಯಸ್ಸು ಒಂದು 50-60 ಆಗದೆ. ಅವ್ರಿಗೆ ಹಿಂಸನೋ ಏನೋ ನಂಗೆ ಗೊತ್ತಿಲ್ಲ. ನನ್ನ ಅವರು ಒಂದು ದಂಡ ಮಡಗಿದಾರ, ಅವರು ಬೇರೆ ಜೈಲು, ನಾವು ಎಮ್ಕ ಒಂದು ಜೈಲು. ನಾವೇನು ಮಾಡಕ್ಕೆ. ನೀವು ಗಂಡ ಹೆಂಡತಿ 19 ವರ್ಷ ಒಟ್ಟಿಗೆ ಇಲ್ವೇ ಇಲ್ಲ? ಇಲ್ಲ, ನಾವು ಗಂಡ ಹೆಂಡತಿ ಅನ್ನೋದೇ ಇಲ್ಲ. ನಾವು ನೋಡಾಕ ನಮ್ಗಾಗ ಬಿಟ್ಟಾರಪ್ಪ. ಇಲ್ಲ ಬಿಡೋದಿಲ್ಲ. ಕಡಿಮೆ ಮಾಡ್ತಿದ್ದು ನಮಗೂ ಗೊತ್ತಾ ನಿಮಗೂ ಗೊತ್ತೇಳಿ ಹೇಳಿ ಅದೇನು ಇದೆ. ಅಯ್ಯೋ ಪೊಲೀಸ್ನವ್ರು ಕತೆ ಕೊಟ್ಟಿದಾರ ಕುಸವ್ರಗ ಇಲ್ಲಿರೋರ್ಗ. ಯಾರಿಗೆ? ನಮ್ಮ ಅತ್ತಿಗೆರ್ಗ ತಾನೆ. ಈ ನೆಡ್ ರೋಡ್ಗಳಲ್ಲಿ ಕುಂಡ್ರಿಸ್ಕೊಂಬದು ಬಾಲ್ ತೆಗೆದು ಇರಿ ಬರ್ತೀನಿ ಇವಾಗ. ಈಗ ಮಣ್ಣಕ್ಕೆ ಹೋಗಮ್ಮ. ಅಯ್ಯೋ ನನ್ನ ತಪ್ಪು ನಾವು ಹೇಳಕ್ಕಾಗಲ್ಲಪ್ಪ. ಏನು ಮಾಡಿದ್ರು ಹೇಳಿ ಪೊಲೀಸರು? ಪೊಲೀಸ್ನವ್ರು ಏನು ಮಾಡಿದ್ರು, ನಮ್ಮ ಅಣ್ಣನ ಹಿಡ್ಕೊಂಡು ಹೊಂಟದ್ರು. ನೀವು ಅವ್ರ ದೋಸ್ಗಳು ತಾನೆ ಅಕ್ಕಿ ಬೇಳೆ ಕೊಡ್ತಿದ್ದಾರಿ ಮಾಡ್ತಿದ್ದಾರಿ. ನೀವು ನಿಮ್ಮನ್ನೆಲ್ಲ ಬಾರಿ ತೀಕ್ಷೆ ಮಾಡ್ಬೇಕಾಗಂದ್ಬಿಟ್ಟು 1 ಗಂಟೆ ರಾತ್ರಿನಾಗ ಬರೋದು, 2 ಕೂತ್ಕೊಂಬದು. ಅಂದ್ರೆ 2 ಅವ್ ಬಂದು ಜಗಲಿ ಮೇಲೆ ಕೂತ್ಕೊಂಬದು, ಬಾಗಿಲು ತೆಗೆದಾಗ ಈಗ ಬಿಟ್ಟು ಬಿಡೋದು. ಅನ್ನ ಇಲ್ಲ ಆಗಾರ ಇಲ್ಲ ನಮಗ. ದನ ಕರ್ಮೈಸಕ್ಕೂ ಒಳಿ ಇಲ್ಲ. ರಾಗಿ ಮುಟ್ಟೆನ ತರೋದು, ಒಂದು ದಬ್ಕನ್ ಹಾಕೊಂಡೋಗಿ ಗಡಪರ ತಂದಿಗದು. ಇದನ್ನದು ನಿದ್ದಿಯಾಗ ಸುಮ್ಮನೆ ರೋಡ್ ಗುಂಟ ಸುಮ್ಮನೆ ಸುರ್ಸ್ಕೊಂಡು ಹೋಗೋದು ರಾಗಿನ, ಈ ರಾಗಿನ. ಆಗನ್ನೆಲ್ಲ ಪಾಡ್ಪಟ್ಟ. ಈಗೇನ್ ಕೊಟ್ಟಾರು ಏನು ಇಲ್ಲ. ಈಗ ನೋಡು ಅವನಿಂದ ದಾಡಿ ಬಂದು ಪೊಲೀಸ್ನವ್ರು ನುಗ್ಗಿತಾನೆ, ನಮ್ಮ ಮನೆಗಳೆಲ್ಲ ನಾಶ ಆಗೋಯ್ತು. ಮತ್ತೆ ಪೊಲೀಸ್ನವ್ರು ತಾನೆ ನಮ್ಮನ್ನು ಕೊಲೆ ಮಾಡ್ದದು. ಒಬ್ಬನ ಕೊಂಡೋಗಿ ಹೊಲದಲ್ಲಿ ಕಂಬಳ ಮಾಡ್ಕೊಂಡು ತಿಂದ್ಕೊಂಡು ಹೊಲ ಮನೆ ಗೈಕೊಂಡು ತಿಂತಿದ್ದು ಗಟ್ಟಕೊಂಡೋಗಿ ಅಲ್ಲಿ ಬಂದು ಇಂಥ ನಮ್ಮ ಹುಡುಗ, ಆ ಹುಡುಗ ಬಂದು ಲಕ್ಕನೆ ಕೈ ಹಿಡ್ಕಣಮ್ಮ 50 ರೂಪಾಯಿ ಕೊಡ್ತೀನಿ ಬಮ್ಮಾಗಂತ ಈಗ ಹಿಡ್ಕಣ. ನಿನಗೆ 50 ರೂಪಾಯಿ ಹೆಚ್ಚಲ್ಲಾಗಂತ ನೋಡಿ. ಇಲ್ಲೊಬ್ಬನ ಸೆಟ್ಗಳಂದ್ರೆ ನಮ್ಮ ಹೊಲ ಕಿತ್ಕೊಂಡಿರವ. ಅವ್ನು ತಪ್ಪು ಕೊಡ್ಬಿಟ್ಟು ಓಡಾಗಿಂಟ ಸರಿ ಅಂದ್ಬಿಟ್ಟಮ್ಮ. ಈ ಥರಗೆಲ್ಲ ನೀನು ಡ್ಯೂಟಿಗೆ ಬಂದಿರವ. ಆ ಹೆಂಗಸಿನ ಕೊಂಡೋಗಿ ಕೂಸಿನ ತಾಯಿನ ಕೊಂಡೋಗಿ ನೀನೇ ಕಾಗ್ ಮಾಡ್ದೆ ಹಾಗೆಂತ ಫೋನ್ ಮಾಡಿ ಹೆಡ್ಗೆ ಹೇಳ್ಬಿಟ್ರು. ಆಗ ಅವ್ರು ಬಂದು ಅವರ ಪೊಲೀಸ್ನವರೆಲ್ಲ ಬಂದು ಅದರಿ ಪಡೆ ಅವ್ರನ್ನೆಲ್ಲ ಈಗ ನಿಲ್ಸಿಬಿಟ್ರು. ಈ ರೋಡ್ ತುಂಬವಿ. ಅವ ಲಾಸ್ಟ್ನಲ್ಲಿ ನಿಂತವನೆ ಆ ಪಾರ್ಟಿ. ಲಾಸ್ಟ್ನಲ್ಲಿ ನಿಲ್ಲಾಗಿಟ್ಟ ಏನು ಮಾಡ್ದ ಗೊತ್ತಾ? ನನಗೆ ಗೊತ್ತಿಲ್ಲ, ನಾನು ಅವ್ರ ತಪ್ಪಕ್ಕೆ ಹೋಗ್ನಿಲ್ಲ, ಅವ್ರನ್ನ ಹಿಡೀನೂ ಇಲ್ಲ ಹಾಗೆಂತ ಹೇಳ್ಬಿಟ್ಟ. ಸರಿಯಾಗಂತ ಇದೇ ಥರ ಮುಳ ಮುಂಡತ್ತನೆ ಅವನ ಬಟ್ಟೆ ಶರ್ಟ್ನೆಲ್ಲ ಕಳೆದದೆ, ಕಾಲು ಕೈ ಗುಂಡುಗಲ್ಲಿ ಕಟ್ಕೊಳ್ಳೋದು ಎತ್ಕೊಂಡು ಹುಟ್ಟೋದ್ರು. ಅದೇ ಗಳಿಗೆ ನೋಡಿ ಇಲ್ಲಿ ಅವ್ರು ಅದರಿ ಪಡೆ ಇಲ್ಲಿ ಇದ್ದದು ಇಸುಗಲ್ ಮನೆ ತಪ್ಪ ಅವರು. ಹಾಗೆ ತಾನೆ ನಾವು ಇನ್ನು ಇರೋಕ್ಕಾಗೋದಿಲ್ಲ, ನೀವು ಹೊಂಟೋಗ್ಬೇಕಾಗಂದ್ಬಿಟ್ಟು ತಾನೆ ಜೀರ್ಗಳಿಗೆ ತುಡ್ಕೊಟ್ರು. ಆಗ ನೆಮ್ಮದಿಯಾಗಿದ್ದು. ಆಗ 2 ನಮ್ಮ ಅಣ್ಣನೇ ಕಾಯ್ಕೊಂಡು ಬತ್ತಾನೆ ಇಷ್ಟೊತ್ತು ಇವು ಹೇಗಿದ್ರು ಇಲ್ಲಿಗೆ ಬಂದು ಬಿಡ್ತಾರ ಅವ್ರ ತಾಯಿ ತಂದೆ ಅಟ್ಟಿಗ. ಅವ ಎಲ್ಲಿಗೆ ಹೋಗ್ನಾರ, ಎಷ್ಟು ಪಾಡುಪಟ್ಟವ್ರೆ ಗೊತ್ತಾ? ಅದೆಲ್ಲ ಪಾಡುಪಟ್ಕೊಂಡು ಹೇಗೆ ಜೀವನ ಹೊತ್ಕೊಂಡು 20 ವರ್ಷಗಿಂತ ಜೈಲಿನಲ್ಲಿದ್ದು ಅನುಭವಿಸ್ಕೊಂಡು ಸತ್ತೋದನೋ ಇದ್ದನೋ ಅಂದ್ಕೊಂಡು ನಾವು ಕಾಲ ಕಳೆದ. ಅದರಿಂದ ಆಡಿ ನನ್ನ ಗಂಡನ ನನ್ನ ಹಳಿನ ಎತ್ಕೊಂಡು ಆದದೆ ಶಾಂದಾಗಿ ಚಚ್ಚಿರದೆ. ಈಗ ಮಗನೇ ಕಾಲು ಕೈಯೆಲ್ಲ ಗುಂಡುಗಲ್ಲಿ ಕಟ್ಟಾಕ್ತದೆ. ನೀನು ದಬ್ಕೊಂಡು ಹಾಕ್ಕೊಂಡು ಈಗ ಹಾಕ್ಕೊಂಡು ಒಣಕೆ ಹಾಕ್ಕೊಂಡು ಸುಮ್ಮನೆಯಾಗಿ ಮೇಲಿಂದ ಕೆಳಕಾಗಿ ನಿನ್ನೆ ಸಿದಿಕೊಂಡು ಹೋಗೋದು. ಅವ್ರು ಅನ್ನೋದು ಇದರಲ್ಲಿ ತಿಕ್ಕದಲ್ಲಿ ನೋಡಿದ್ರೆ ಒಂದೊಂದು ರಕ್ತ ಪಾಟಿಗೆ ಬರೋದು. ನಿಮ್ಮ ಗಂಡನಿಗೆ? ನನ್ನ ಗಂಡನಿಗ ನನ್ನ ಹಳಿನಿಗೆ ಇಲ್ಲಿ ಬಂದಿದ್ದ ನಿಂತಿದ್ದನ್ನೆಲ್ಲ ಹಳಿನಿಗೆ ಮಟ್ಟು ಆಗಿ ನೀನು ಒಣಕೆ ಹಾಕೊಂಡು ತಿಂದ್ರೆ ಇದೆಲ್ಲ ಮಾಡಿ ಅನಿಯಾಗಿ ಕೆಲಸ ಮಾಡೋಕ್ಕಾಗೋದಿಲ್ಲ ನನ್ನ ಮಗಳು ಗಂಡನಿಗ. ಈಗಲೂ ಅಷ್ಟೇ, ಇನ್ನೊಂದು ಸತಿ ಅಷ್ಟೇ. ಒಂದು ಸತಿ ಕಾಯಿಲೆ ಬಂದ್ಬಿಟ್ರು ಹೋಗ ಬರೋ ಸೂರು ಬಂದುಬಿಡ್ತದೆ ಅವನಿಗೆ. ಆ ಥರ ಮಾಡವ್ರೆ. ಆ ಥರಾಗಿ ಹಿಟ್ಟನ್ನ ಮಡ್ಕೊಂಡೋಗಿ ಇಷ್ಟೊತ್ತಲ್ಲಿ ನೋಡಿ ಹಿಟ್ಟನ್ನ ಮಡ್ಕೆ ನೋಡಿ 3 ಗಂಜಿ ಕಾಯಿಸ್ಕೊಂಡು ಕುಡಿ ಅವ್ರು ಬರೋಕೆ ಮುಂದೆ ಆಗಂದ್ಬಿಟ್ಟು ಈ ಥರಾಗಿ ಮಡಗಿ ನೀರು ಮಳಿಸ್ಕೊಂಡ್ರೆ ಆ ಹೊಂದಿಸಿ ಬಿಟ್ಟು ಹೋಗಿ ನೋಡ್ಕೊಂಡ್ರೆ ಅಲ್ಲಿ ಬಂದೈತಾಗಲೇ
ಆ ಹಿಟ್ಟು ಮಡಕೆಲಿ ಇರೋ ಹಿಟ್ಟನ್ನೆಲ್ಲ ಬೆಂದು ನಿನ್ನ ಮಡಕೆ ಮಸಿದಾಗ ಈಗ ನಿಮ್ಮ ಬಟ್ಟೆ ಇದ್ದಾಗ ಆಗೋಯ್ತು. ತಿನ್ನಕ್ಕೂ ಕೂಡ ಗಂಜಿ ಇಲ್ಲ. ಏನು ಮಾಡ್ದಾರಿ ನಿಮ್ಮ ಅಣ್ಣ ಬಂದಿದ್ದ ಈಗ, ನಿಮ್ಮ ಅಣ್ಣ ತೋರಿಸಿ ನಡ್ರಿ, ಅಕ್ಕಿ ಬೇಳೆ ತಗೊಂಡು ಕೊಟ್ಟಿದ್ದಾರಿ ನಡ್ರಿ ತೋರಿಸಿ. ಆಗಿನವರು ಯಾರು ಉಪಕಾರ ಮಾಡಿಕೊಟ್ರು? ಯಾರು ಇಲ್ಲ. ನೀವು ಕೊಟ್ಟಿಲ್ಲ ಅಕ್ಕಿ ಬೇಳೆ? ಈಗ ಇಲ್ಲಿ ಅಕ್ಕ ಪಕ್ಕದವರೆಲ್ಲ ಬಂದು ಒಂದು ಇಷ್ಟು ಜನ ಇದ್ರು, ನಿಮ್ಮಂಥ ಜನಗಳು ಬಂದು ಯಾರಾದ್ರೂ ಒಂದು ಮಾತು ಕೊಡ್ತಿದ್ರ, ಒಂದು ಮನ ಕೊಡ್ತಿದ್ರ. ಸೋಲ್ಗುರ್ನ ಕೊಂಡಾಗ ಯಾಕೆ ಈಗ ಕೊಡಮನೆ ಕೊಟ್ರಿ? ಅವ ನೋಡಿದ್ರೆ ದೇಶ ಅಂತ ದೇಶದಂತಲೇ ಇರವ, ಅವ್ಯಾಕೆ ನೀವು ಇಷ್ಟು ಕೊಡಮೆ ಕೊಟ್ಟಿದ್ದಾರಿ? ಕೊಡಬಾರ್ದು. ನೀನು ಈರಪ್ಪನ ಹಿಡಿಯವಾದ್ರೆ ಕಾಡ್ಲಿ ಹೋಗಿಡಿ ಅವ್ನು ಕಂಡು, ಅವ್ನು ಕಾಣದೆ ನೀನು ಬಾಡದೆ ಬಂದು ಇಲ್ಲಿ ಬಂದು ನೀನು ಡ್ಯೂಟಿ ಕೊಟ್ಟರು. ಇಲ್ಲಿ ಯಾರು ಹಿಡ್ದ ಹಿಡಿಯಕ್ಕದ್ದು? ಆ ಏಳೆ ಮಕ್ಕಳನ್ನೆಲ್ಲ ಕೂಲಿ ಕಂಬಳ ಮಾಡ್ಕೊಂಡು ನಿನ್ನ ಅಟ್ಟಿ ಜೀತ ಮಾಡ್ಕೊಂಡು ನಿನ್ನ ಕಾಲು ಹಿಡ್ಕೊಂಡು ಬಂದು ನಾವು ತಿನ್ನೋರು. ನೀನು ಹೋಗಿ ಆ ಥರ ಮಾಡಿದ್ರೆ ನೀನು ಬೇಡ ಹಾಗೆಂತ ಹೇಳಕ್ಕೆ ಏರಿದ್ರು ಯಾವ ನಾಯಿನಿಲ್ಲ ಅಂತ. ನಮ್ಮ ಸೇನ್ ಮೆಂಡ್ರು ಸತ್ತೋದ್ರು. ಸೇನ್ ಮೆಂಡ್ರು ಕೂಡ ಕಲ್ಬಂಡಿಪುರದ ಸೇನ್ ಮೆಂಡ್ರು ಕೂಡ ಬಂದು ದಂಡಕ್ಕೆ ಬಂದು ಸುಳಿದದ್ರು. ನಮ್ಮ ಅಂಗಡಿಗೆ ಹೋಗಿ ಕಲ್ಬಂಡಿಪುರದಲ್ಲಿ ಹೋಗೊಂದು ಬೆಲ್ಲ ತಕ್ಕ ಬರೋಗಂತ ಹೋದ್ರೆ ಅಲ್ಲಿಗೆ ತಡಂಗಳ, ನೀವು ಬರಬೇಡಿ ಅಂಗಡಿಯವ್ರೆ, ಅವು ಅಂಗಡಿಯವ್ರಿಗೆ ನೀವು ಬರಬೇಡಿ, ನಿಮ್ಮ ದುಡ್ಡನ್ನ ತಂದು ಕೊಟ್ರೆ ನಮ್ಮ ಹಿಡ್ಕೊಂಡು ಹೊಂಟೈತವ್ರೆ, ನೀವೆಲ್ಲ ಬರಬೇಡಿ ಹಾಗಂತ ಎಲ್ಲ ಸಾರಿ ಕೊಡ್ತಿದ್ರು. ಅಂಗಡಿಗೆ ಸೇರಿಸ್ತಿರ್ನಿಲ್ಲ. ಬರೋದು ಒಂದಿಷ್ಟು ಉಪ್ಪು ಹಾಕೋದು, ಆ ನೀರಿಗೆ ಹಾಕೊಳ್ಳೋದು, ತೂರಿ ಕೊಡೋದು, ಮಕ್ಕಳನ್ನೆಲ್ಲ ಸಾಕೋದು. ಅದೇ ಕುಡ್ಕೊಂಬದು, ಅದೇ ಮನಿ ಕಮ್ಮದು. ಇನ್ನು ಮಿಟ್ಟು ಮಾಡಕ್ಕೂ ಇಲ್ಲ, ರಾಗಿನ ಬೀಸ್ಕೊಂಡು ತಿನ್ನಕ್ಕೂ ಗಂಜಿ ಇಲ್ಲ, ಇನ್ನೆಲ್ಲಿ ಮಾಡಿ ತಿನ್ನಕ್ಕದ್ದು. ಆ ಥರ ಕೊಡಮೆ ಕೊಡ್ತಾರೆ. ಆಗ ಮಾಡಿಬಿಟ್ಟು ತಾನಪ್ಪ ನೋಡಿ ಈ ಥರ ಆಗಿ ಇದ್ಕೊಂಡು ಈ ತಂದ್ರಿಯೇ ಬೇಡ ಅಂದ್ಬಿಟ್ಟು 20 ವರ್ಷ ಗಂಟ ನಮ್ಮ ಅಣ್ಣನ 20 ವರ್ಷ ಅನುಭವಿಸ್ಬಿಟ್ಟಿದ್ರಿ. ನಮ್ಮ ಅಣ್ಣ 20 ವರ್ಷ ಅನುಭವಿಸೋದು. ನಾವು ನಮ್ಮ ಅಣ್ಣ ಬರೋಗಿಂಟು ಒಬ್ರು ಕೊಡಮೆ ನಮ್ಗೆ ಮಾಡ್ದದು ಮಾಡಿ ನಮ್ಮ ಅಕ್ಕನೂ ನನ್ನ ತಂಗೆನೂ ಇಬ್ಬರು ನಾವು ಮಾಡ್ದ ಪಾಡ್ಪಟ್ಟು ನನ್ನ ಮನೆ ನೋಡಿ, ಇದೇ ಮನೆ ನೋಡಿ, ಇಲ್ಲಿ ಅದಕ್ಕೆ ನಮ್ಮ ಅಣ್ಣ ಹಿಂದ್ಗಡೆ ಅದು ಅಂಚಿನ ಮನೆ ಬಂದು ತೋರಿಸ್ಬಿಟ್ಟದೆ ಬಂದು ಬಾಗಿಲು ತೆಗೆದುಬಿಟ್ರು. ಇದೇ ನೋಡಿ ಸಿದ್ದನಟ್ಟಿಯಾಗಿಂತ ಕೂತಿದ್ರು. ಪಡೆಯವ್ರು ಬಂದು ಕೂತ್ಕೊಂಡ್ರೆ ಪೊಲೀಸ್ನವರು ನಿನ್ನ ಗಿಟಿ ಅನ್ನೋರು. ಅವರು ಅಂಥದ್ರಲ್ಲಿ ನನ್ನ ಹೆಸರಾಗೆ ಅಂತ ನಾನು ಬರೋದು, ನನ್ನೊಂದು ಹುಡುಗಿ ಅದೇ, ಆ ಹುಡುಗಿನ ಹಸುಗಳ ಬಿಚ್ಕೊಂಡು ಹೊಂಟೋಗೋದು. ನೀನು ಶನಂಜನ ಮಗಳ ಹಾಗಂದ್ರೆ ಹೌದು ಹಾಗಂತ. ಏತಿಗೆ ಬಂದಿದ್ದೆ ಇಲ್ಲಿ ಪಣ್ಯಕ್ಕೆ ಬಂದೀನಿ, ನನಗೆ ಅಪ್ಪ ಇಲ್ಲ ಅವ್ವ ಇಲ್ಲ ಯಾರೂ ಇಲ್ಲ, ನನ್ನ ಅಣ್ಣಾದಿ. ಅವ್ರು ಇಟ್ಟು ಕೊಟ್ಕೊಂಡ್ರೆ ತಿಂದ್ಕೊಂಡು ಗಂಜಿಗಳ ಕಾಯಿಸ್ಕೊಂಡು ಕುಡ್ಕೊಂಡು ಹೊಂಟೋದ್ರೆ ದನಗಳ ಮೆಸ್ ತಂದು ಬಿಡೋದು, ಕಟ್ಟಕ್ಕೆ ಬಿಡೋದು, ಇರೋದು ಹಾಗೆಂದು ಬಿಡವ ನನ್ನ ಮಗ. ನಮ್ಮ ಅಪ್ಪನೊಂದಿಗೆ ನಮ್ಮ ಅವ್ವ ಅಂತ ಹೆಸರು ಅಂತಿರ್ಲಿಲ್ಲ. ಅವ ನನ್ನ ಹಿಡಿಬೇಕನ್ನಂತ ಅಷ್ಟೆಲ್ಲ ಆಟ ಆಡಿದ್ರು. ಕಾರ್ ಜೀಪಲ್ಲೇ ಬಂದು ಅವರೊಂದಿಗೆ ಮಾತಾಡೀನಿ, ಅವರೊಂದಿಗೆ ದಬ್ಬೈಸೀನಿ. ನಾನು ನನ್ನ ನನ್ನ ಎತ್ತಿಗೆ ಬೆಣ್ಣು ಮೇಲೆ ಎತ್ತೆತ್ತಿ ತಟ್ಟನಿಲ್ಲ. ಅಷ್ಟೆಲ್ಲ ಪಾಡುಪಟ್ಟೀನಿ. ನಮ್ಮ ಅಣ್ಣನಿಂದ ಆಡ್ಕೊಂಡು ಅಷ್ಟು ಕಷ್ಟ ಎಲ್ಲ ಪಟ್ಟೀನಿ. ಅವನು 100 ರೂಪಾಯಿ ಕೊಂಡಿಲ್ಲ, ಲಕ್ಷ ಅಂತ ಕೊಂಡಿಲ್ಲ. ಗೈಬೇಕು, ತಿನ್ನಬೇಕು, ಉಣ್ಣಬೇಕಂತ ಏಳೆ ಮಕ್ಕಳನಿಗೆ ತೋರಿಸ್ಬಿಟ್ಟು ಅವನು ಬುಂಡೆ ಇಟ್ಟ. ನಮಗೇನೆ TB ಆಟಿ ಕೊಟ್ಟು ಕಳಿಸ್ಬಿಟ್ಟ. ಅದಕ್ಕೆ ಇಷ್ಟು ಕುಡಿಮೆ ಕೊಟ್ಟದು ಎಲ್ಲ ಒಂದೇ ಕುಡಿಮೆ. ನನ್ನ ತಂಗೆಗ ಮಂದಲಿಗೆ ಕೊಂಡೋಗಿ ನಾವು ಆಸ್ಕಮ್ಮ ಮಂದಲಿಗೆ ಕೊಂಡೋಗಿ ಈಗ ಮಾಡಿಸಿ ಅದ್ರೊಳಗೆ ಕಕ್ಕಿ ಕುಂಡ್ರಿಸ್ಬಿಡನೆ ಮಂದಲಿ ಒಳಗೆ. ಯಾಕೆ ಇನ್ನು ಮಾದೇಶ್ವರನಿಗೆ ಮಾಡ್ತಾರಲ್ಲ ಮದುವೆ ಲಗ್ನ ಆಗಂತ, ಅದು ಉಡ್ಸ್ಕೊಂಡು ಬತ್ತಿದ್ದ ಅದು ಪೊಲೀಸ್ನವರು. ಅವ್ನ ತಿಕ್ಕಾವ್ ಕಾಣಿಲ್ಲ, ಅವ್ನ ಮುಖ ಕಾಣಿಲ್ಲ, ಹಾಗೂ ಹೇಳಾರು. ಹಾಗೆ ಹೇಳ್ಬಿಟ್ಟದೆ ಸರಿಯಾಗಿ ಅಂದ್ಬಿಟ್ಟದೆ. ನನ್ನ ತಂಗೆನ ಕೊಂಡೋಗಿ ನಮ್ಮ ಅವ್ವನ ತುಡಿಕೊಂಡ್ರು. ನಮ್ಮ ತಾಯಿನ, ನಮ್ಮ ಅಣ್ಣನ ತಾಯಿನ ಕೊಂಡೋಗಿ ತುಡಿಕೊಂಡ್ರು. ತುಡಿಕತ್ತಿಲ್ಲಮ್ಮ, ಹಾಗೆ ಆಯ್ತಮ್ಮ ಹೀಗೆ ಆಯ್ತಮ್ಮ. ಅವಳ ಕಾಲು ಕೈಯೆಲ್ಲ ಗುಂಡಗೆಲ್ಲ ಕಟ್ಟಿದ್ರು. ಅಗ್ಗನೇ ತನ್ನ ಪಾಡಿಗೆ ತಾನೇ ಬಿಚ್ಚೈತಿತ್ತು, ತನ್ನ ಪಾಡಿಗೆ ತಾನೇ ಇದಂದೈತಿತ್ತು ನಮ್ಮ ತಾಯಿಗ. ಆ ಥರ ಎಲ್ಲ ಕಷ್ಟಪಟ್ಟವಳೆ. ಈ ನನ್ನ ಮಗ ಅನ್ನತ್ತಿಗ ಸೂಲೋಗೋ ಟೈಮ್ನಲ್ಲಿ ತಾನೇ ತಂದೆನ ನಮ್ಮ ಅಣ್ಣನ ತಂದು ಬಿಟ್ಟದು ನಮ್ಮ ತಾಯಿಗ. ಅಷ್ಟು ತೀಕ್ಷ ಮಾಡಿ ಇವರು ಜೈಲಿನಲ್ಲಿ ಇವ್ರು ಕೊಡಮೆ ಮಾಡಲಿಲ್ಲ, ನಮ್ಮ ಕೊಡಮೆ ಮಾಡ್ದದು ಪೊಲೀಸ್ನವರು. ಒಂದು ಹೆಂಗಸರನ್ನೆಲ್ಲ ತುಡಿಕೊಂಡು ಹೋಗೋರು, ಗಂಡಸರನ್ನೆಲ್ಲ ನೋಡಿ ಎತ್ತಲೆಲ್ಲಿಯೋ, ಆ ಮಕ್ಕಳೆಲ್ಲಿಯೋ, ನೀರು ಮೀಯಕ್ಕಿಲ್ಲ, ಬಟ್ಟೆ ಒಂದಿಕ್ಕ, ಬರೀ ಒಂದಿಕ್ಕ. ನಾವು ಇದ್ದ ಏಸ ಪಟ್ಟದಯ್ಯ. ಆ ಶಿವನಿಗೆ ತಾನೇ ಭಗವಂತನಿಗೆ ಭೂಮಿ ತಾಯಿಗೆ ತಾನೇ ಗೊತ್ತು ನಮ್ಗೆ. ಈಗೆಲ್ಲ ಪೇಟೆ ಹಿಡಿತಿದ್ದಾರೆ. ನಮಗೇನು ಉಪಕಾರ ಸಿಕ್ಕಿದಳಿ ಹೇಳಿ? ಏನು ಉಪಕಾರ ಇಲ್ಲ. ನನ್ನ ಮಕ್ಕಳನ್ನ ಕೊಂಡೋಗಿ, ನನ್ನ ಅಳಿನಾರು ಕೊಂಡೋಗಿ, ನಮ್ಮ ಅಣ್ಣ ತಕ್ಕ ತಂಗಿಯರನ್ನ ಕೊಂಡೋಗಿ ಎಷ್ಟೆಲ್ಲ ಪಾಡ್ಪಟ್ಟಾರೆ. ಬೆಲೆ ಡಿಲ್ಲಿಗೆ ಹೋಗಿತಾನೆ ನಮ್ಮ ತಂಗೆಗೆ 1 ಲಕ್ಷವ, ನಮ್ಮ ಅಕ್ಕನಿಗೆ 1 ಲಕ್ಷದೇನೋ ಕೊಟ್ಟರು ಅಷ್ಟೇ. ನಾನು ಪಾಡ್ಪಟ್ಟ ಅವಳಿಗೆ ಮಟ್ಟ 1 ರೂಪಾಯಿ ಕೂಡ ಕೊಡ್ದಿದ್ರು. ನೀನೊಂದು 10,000 ರೂಪಾಯಿ ತಿನ್ನಾಗಂತ ಏರು ಕೊಟ್ಟಿದ್ದೆ. ನಾನು ನನ್ನ ಮೈನ ಮೂಳೆ ಮುರ್ತು ನೋಡು ಬವ್ವ ಅಂತ ಅದರಿಂದ ಆಡಿ ನನ್ನ ಗಂಡನ ಸಾಯಿಸ್ಬಿಟ್ಟು ತೀರೋದ್ರು. ತೀರೈತಲ್ಲಿ ಇವರು ಜೊತೆಲಿ ಇದ್ದದ ಅಣ್ಣನ ತಮ್ಮ ಕೊಂಡಾಗ ಇಬ್ಬರು ಇದ್ದೀವಿ.
ಎಲ್ಲಿ ಹೋದ್ರೂ ರೇಕಿನ ಕಲ್ಲಿನ ಪಾಸಿ ಹಿಡ್ಕೊಂಡು ತಿಂತೀವಿ ನಾವು. ನೆಲ್ಲಿಕಾಯಿ ತಿಂತೀನೋ ತತ್ತಿದೋ, ಹಳ್ಳೆಕಾಯಿ ಮಾಡಿಸ್ತಿದ್ರು, ಮಾಗಣಿ ಬೇರು ಮಾಡಿಸ್ತಿದ್ರು, ಇಡ್ಗಿಲು ಮಾಡಿಸ್ತಿದ್ರು. ಅದೆಲ್ಲ ಮಾಡಿ ಮಾಡಿ ಸಾಕಾಗಿ ಲಾಸ್ಟ್ಗೆ ತಾನೇ ಬಂದು ನಮ್ಮಣ್ಣ ಹೋಗಿ ದಿಕ್ಕಾತಾಕಟ್ಟಾಗಿ ಹೋಗಿ ಪೊಲೀಸ್ನವ್ರು ಹೋಗಿ ಹಿಡ್ಕೊಂಡು ಮಿತ್ತು ಅವನ್ನ ಎತ್ಕೋಗಿ ಬಂಗ್ಲಿಗೆ ಕೂಡಿ ಬಂಗ್ಲಿಂದ ಕಿತ್ಕೊಂಡು ಬತ್ತಿಲ್ಲ ತಾನೆ ನಮ್ಮಣ್ಣ ಕೊಂಡೋಗಿ ಪೊಲೀಸ್ನವರು ಈರಪ್ಪನ ಸೇರಿಸ್ಕೊಂಡು ಆ ಥರಾಗಿ ಮಾಡಿ ನಮ್ಮಣ್ಣ ಕೊಂಡೋಗಿ ಈಗ ಭಾಳ ಮಾಡಿದ್ರಪ್ಪ. ನಮ್ಗೆ ನೋಡಿ ಇಷ್ಟದಲ್ಲಿ ತಾನೆ ನಾವು ಇರೋದು. ಅಷ್ಟೆಲ್ಲ ಕಷ್ಟಪಟ್ಟಿವಿ. ಕಲ್ಲಿನಲ್ಲಿ ರಾಗಿ ಕಾಳನ್ನ ಕೊಂಡೋಗಿ ರಾಗಿನ ತಂದಿಗೆ ಈಗ ಗುಡ್ಡೆ ಹಾಕ್ಬಿಟ್ಟು ನೋಡಿ ಈಗ ಅರ್ದು ಬಿಟ್ಟು ಅವ್ರು ಬರೋಕ್ಕೆ ಮುಂದೆ ಒಂದೆರಡು ತಪ್ಪಲೆ ನೀರು ಬಿಡೋದು, ಗಂಜಿ ಕಂಡ ಕಾಯಿಸಿ ಬಿಡೋದು, ಕುಡ್ಕೊಬಿಡೋದು. ಅದೇ ಉಪ್ಪು ಕೂಡ ಹಾಕ್ತಿರ್ನಿಲ್ಲ. ಉಪ್ಪು ಇಲ್ಲ, ಅಂಗಡಿಗೆ ಹೋಗೋದಿಲ್ಲ, ಅಂಗಡಿಯವ್ರು ಸೇರ್ಸಲ್ಲ. ಅಯ್ಯೋ ಏನ್ ಮಾಡಿದಾರೆ ಊರಲ್ಲಿ ಅಕ್ಕಪಕ್ಕದವ್ರೆಲ್ಲ ಕಟ್ ಮನ ಮಾಡ್ಬಿಟ್ರು. ನಿಮ್ನ ಸೇರ್ಸಿಟ್ರೆ ನಮ್ಮನ್ನ ಸೇರ್ಸ್ಕೊಂಡು ಹೊಂಟೈತಾರಾಗಿಂದ ಬಿಟ್ಟು ಆಗ ಇನ್ನೆಲ್ಲಿ ಹೋಗಿ ತಂದು ತಿಂದ್ರಿ ಹೇಳಿ ನೀವೇ. ಈಗನ ನೀವು ಚೆಂದಾಗಿರಕೊಂಡು ನಾವು ಚೆಂದಾಗಿರಕೊಂಡು ಓಡ್ ಬತ್ತಿದ್ದಾರಿ. ಆ ಟೈಮಿನಲ್ಲಿ ನಾಯಿ ಬತ್ತಿರ್ನಿಜ ಒಂದೊಂದು ಚಿಗುರು ಯಾವನಾದ್ರೂ ಒಂದು ಜೀಪ್ ಆಗಲಿ, ಒಂದು ಬೈಕ್ ಆಗಲಿ, ಒಂದು ಕಾರ್ ಆಗಲಿ ಈ ರೋಡ್ನಲ್ಲಿ ಬಂದು ತಿರುಗಿ ಎಟ್ಕಿ ನೋಡ್ತಿರ್ನಿಲ್ಲ. ಈ ಊರು ನೋಡಿದ್ರೆ ಪಂಚಾಮೃತ ಆಗೈತಿದ್ದದು. ಬೇಲಿ ಒಳಗೆ ಮಕ್ಕ ನೋಡಿ ನಿಂತು ಈ ಮಳೆ ಗಿಡದಲ್ಲಿ ಹೂ ಬಿಟ್ಟದ ನೋಡಿ, ಅದ್ರ ಕಾಯಿನ ಕೊಂಡೋಗಿ ಊರೂರಿ ತಿಂದವೆ ಮಕ್ಕ. ಒಟ್ಟಿಗಿಲ್ವೇ ಅಂತ ಕಷ್ಟಪಟ್ಟಿರೋದು ಈರಪ್ಪ ಕೊಟ್ಟು ನಮ್ಗೆ ಈ ಪಟ್ಟಿ ಕಳ್ಸ ಕೊಟ್ಬಿಟ್ನ. ಏನು ಕೊಟ್ಟನ ಅವನಿಗೆ ಇರೋವ್ರಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಕೊಟ್ಟು ಬದುಕಿಸಿದ. ನಮ್ಮಂಥವ್ರಿಗೆ ಏನು ಬದುಕಿಸಿದ? ಏನೂ ಇದೆ. ಈಗಲೂ ನೋಡಿ ಇನ್ನೊಂದು ಸತಿ ನೋಡು ಇನ್ನೊಬ್ಬ ನಟಿ ನಿಮ್ಮಂಥವ್ರ ಬಾಗಿಲಿನಲ್ಲಿ ಬಚ್ಚಲು ಬೆಳ್ಕೊಂಡು ಕಾಲ ಕಳ್ಕೊಂಡು ತಿಂದ್ಕೊಂಡು ಹೋಯ್ತು. ಈಗಲೂ ಏನಿಲ್ಲ ನಿಮಗೆ? ಈಗೇನು ಇಲ್ಲ. ಅವ ಬುಂಡೆ ಇಟ್ಟ ನಮ್ಮ ಅಣ್ಣವ್ರು ಬಂದಾಳಿಂದ ತಾನೆ ಈಗ ತಾನೆ ಏನೂ ಇಲ್ಲ. ಈಗ ಅವ್ರವರೇ ಬಂದ್ಕೊಂಡು ನೈಸ್ ಮಾಡ್ಕೊಂಡು ಕಂಬಳ ಕೂಳಿ ಮಾಡ್ಕೊಂಡು ಯಾವ ತಪ್ಪು ತಾಗಲಿಲ್ಲದೆ ರೀತಿಲಿ ಇದ್ಕೊಂಡು ಏನಾದರೂ ಒಂದು ಕಾಡು ಗಿಡಕ್ಕೆ ಹೋದ್ರೆ ಒಂದು ಸೀಮರ್ ತತ್ತೀವಿ ತಿಂದ್ಕೊಂಡು ಕಾಲ ಕಳ್ಕೊಂಡು ಅಷ್ಟೇ. ಇನ್ನೇನು ತೊಂದರೆ ಅಂತ ಈ ಕೆಟ್ಟ ಪದಾರ್ಥವಿಂದ ಇಲ್ಲೇ ಆ ಥರಾಗಿರೋದು ನಾವು. ಆ ಥರ ಮಾಡಿಬಿಟ್ರಪ್ಪ. ಈಗ ನೋಡಿ ನೀವು ಬಂದ್ಕೊಂಡು ಯಾಕೆ ಆಯಿತು ನೋಡಿ ಈ ಥರ ಮಾತಾಡಿ ನೀವು ಕಷ್ಟಪಟ್ಟಿರೋದು ಹೇಳಿ ಮಾರ್ತಿರೋದು ಹೇಳಿ ಹಾಗೆಂದು ಹೇಳ್ತಿದ್ದಾರಿ. ಆ ಥರದಲ್ಲಿ 100 ಕಂಡಗ ರಾಗಿ ಎಲ್ಲ ಬೆಳೀತಿದ್ದು. 100 ಕಂಡಗ ರಾಗಿ ಮೊದಲು ಅವ್ರು ಪೊಲೀಸ್ನವ್ರು ಬಂದು ಮನೇಲಿ ಮೂಟ ಈ ಥರ ನಾವು ಓದ್ತಿದ್ದದು. ಅದಲ್ಲಿ ಪಟ್ಟಿಟ್ಟು ಸಿಕ್ತಿರ್ನಿಲ್ಲ. ಅಷ್ಟಿದ್ರು ಅವರು ಮುದ್ದೆ ಇಲ್ಲ ಅಯ್ಯೋ ಮಾಡಿ ತಿನ್ನಕ ಮುದ್ದೆ ಇಲ್ಲ. ಏನಂತಿದಾರಿ ನಿಂದ್ರಿ ರೋಡ್ ಇದ್ದಂತ ಆ ರೋಡ್ ಇದ್ವಳಿ ಮೂಟೆ ತಕೊಂಡು ಬೊಡ್ಡೈಕ ತಿಂದು ಈರಪ್ಪನ ದುಡ್ಡು ತಿಂದು ಕಾಪಿ ಕೂತಾವೆ. ಈಗ ತೂರ್ಕೊಂಡು ಹೋಗೋರು ರಾಗಿ ಮೂಟೆ ತಕ ಬಂದು ನನ್ನ ನಟ್ಟಿಲಿ ಮನೆಯಿಂದ ರಾಗಿ ಮೂಟೆ ತಗೊಂಡು ಚಲ್ಕೊಂಡು ಹೋಗೋದು. ಈರಪ್ಪನ ಕಾಸಿನಲ್ಲಿ ಮೂಟೆಗಳು ತಂದು ಮಡಗಿರೋದಂತ ಆಗ ಲೆಕ್ಕ ಕಳಿ. ಆಗ ನಿನ್ನ ಮೂಳೆ ಮುರಿದು ಮಡಗಿದ್ರೆ ನಮ್ಮ ಮನೆಗೆ ಬಂದು ಸೇರದ. ನಿನ್ನ ಗಂಟೆ ಎತ್ಕೋಗಿ ನಿನ್ನ ಮಕ್ಕಳಿಗೆ ತಾನೆ ನಿನ್ನ ಹೆಡ್ತಿಗೆ ತಾನೆ ಕೊಡೆ. ನಮ್ಗೆ ತಂದು ಕೊಡಯ್ಯ, ನಮ್ಗೆ ಯಾಕೆ ತಂದು ಕೊಡೆ? ನಮ್ಮನ್ನ ಕೊಂಡಾಗಿ ಈ ಥರ ಆಗಿ ಸಿಕ್ಸಿಬಿಟ್ಟು ಕಷ್ಟಪಟ್ಟು ನೀನು ಹೊಂಟೋಗಿ ನುಗ್ಕೊಂಡೆ. ನಮ್ಗೆ ಯಾರು ಕೊಡೋರು? ನಾವು ಯಾವುದೊಂದು ಒಬ್ಬನ ವಾರ ಸಾರ ನಿಮ್ಮಂಥವ್ರು ನಮ್ಮ ಭೂಮಿ ಹಿಡ್ಕೋಬೇಕಾದ್ದು ಬಡ್ಡಿ ಹಸಲಿಗೆ ಕಟ್ಕೊಂಡು ನಿಮ್ಗೊಂದಷ್ಟು ಕೊಟ್ಟು ಬಿಡೋದು, ನಮ್ಮೊಂದಷ್ಟು ತಂದು ಮನೆಗೆ ಹಾಕೊಂಬದು ತಿನ್ಕೊಂಡು ಕಾಲ ಕಳೀತಿದ್ದು. ಅಂಥದ್ದಲ್ಲಿ ನೋಡಿ ಇವ ಕಲಿ ಅವ ಹೊತ್ಕೊಂಡೋದ ಇವ ಹೊತ್ಕೋದ ಈರಪ್ಪನಿಗೊಂಟೋದ ಇವ ಅಲ್ಲಿ ಅದು ಅಕ್ಕಿ ಬೇಳೆ ಕಾರ್ಲಿ ತಕೊಯ್ತಾರೆ, ಮರದ ಬಂಡಿಲಿ ತಕೊಂಡು ಹೋಯ್ತಾರೆ, ದನ ಹುಡ್ಕೊಂಡು ಹೊಡಿತಾರೆ. ನಾಗೆಂತೆಲ್ಲ ಹೇಳಿ 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 ಲೂಸ್ ಕೊಟ್ಟುಬಿಟ್ಟು ಚಿತ್ತೀಕ್ಷೆ ಮಾಡಿದ್ದಾರೆ ಸ್ವಾಮಿ ನಮ್ಮನ್ನ. ಅಯ್ಯಯ್ಯೋ ನಮ್ಮ ಊರವ್ರಂತ ಇಲ್ಲ, ಸೇನ್ಮಂಡ್ರಂತ ಇಲ್ಲ, ಯಜಮಾನ್ರಂತ ಇಲ್ಲ, ಕೋಲ್ಕರ ಅಂತ ಇಲ್ಲ, ಯಾರು ಬಂದು ನಮ್ಮ ಸೋಲುಗುರಾಗಂತ ನಮ್ಮ ಅದಕೊಂಡು ನಮ್ಮ ತಲೆವಾರ ಅದಕೊಂಡು ನಮ್ಮ ಪಿಜ್ಜಾರ ಅದಕೊಂಡು ಬದುಕಿಸಿ ನಮ್ಮ ಬೀದಲ್ಲಿ ಬಿಟ್ಟಿರೋದು. ಅವ್ರು ಬೇಕಾರೆ ನೆನೆ ಭೂಮಿ ತಾಯಿ ಸಾಕ್ಷಿಗಳು ಅವ್ರು ಬೇಕಾರೆ ನೆನೆಯರಿ. ಅವ್ರು ತಾನೇ ದೇವರು. ನಮ್ಮ ಒಳವಾದ ಮಕ್ಕಳನ್ನು ಕೊಂಡಾಗ ಅವ್ರು ತಾನೇ ನಮ್ಮ ಬದುಕಿಸಿ ಅವ್ರ ಸರಿ ತಕೊಂಡು ನಮ್ಮನ್ನ ಇದೆಂದಿರೋದು. ಅವ್ರೊಂದು ಇಲ್ದಿದ್ರೆ ನಾವು ಬದುಕಾಯ್ತಿರ್ನಿದೆ. ಈ ಊರ್ಲಿ ಮಟ್ಟು ಈ ಊರೆಂದೋ ಅಳ್ದೋಗೋದು, ಈ ಊರು ಎಸ್ಪೆ ಇಲ್ದಿದಾಗ ಆಗೋಗೋದು ಈರಪ್ಪನ ತಲೆಯಲ್ಲಿಯೇ ಆ ಥರಾಗಿ ಮಾಡಿಬಿಟ್ರು ನೋಡು. ಅಷ್ಟರಲ್ಲಿ ನಾವು ಪಾಡುಪಟ್ಟಿರೋದಪ್ಪ. ಅವನೇನು ಎಷ್ಟು ಇದಂಗಿಲ್ಲ, ಅವನ ಆಸ್ತಿ ತರನಿಲ್ಲ, ಅವನು ಬೋಸ್ತಿ ತರನಿಲ್ಲ. ಕಾಡಿನಲ್ಲಿರೋ ಗಡ್ಡೆ ಗೆಣಸುಗಳ ತಂದುಕೊಂಡು ಕಾಲ ಕಳ್ಕೊಂಡು ತಿಂದ್ಕೊಂಡು ನಮ್ಮ ಮಕ್ಕಳು ಕಣ್ಕೊಂಡು ಸಾಕೊಂಡು ಸಲ್ಕೊಂಡು ಹೋಯ್ತಿದ್ದದು. ಈಗ ನಾವೆಲ್ಲವೇ ಅವರಿಂದ ಆಡ್ಕೊಂಡು ನಮ್ಮ ಈ ವಯಸ್ಸಿಗೆಲ್ಲ ಬಾಳೆಲ್ಲ ಮುರಿದು ಬಿಟ್ಟು ಈಗ ಮುಂಡೇಸಿಯಾಗ ಕೂತ್ಕೊಂಡು ಕಾಲ ಕಳ್ಕೊಂಡು ಹೋಯ್ತೀವಿ ಅಷ್ಟೇ ನೋಡಿ. ಏನು ರಾಗಿ ಹಾಕಿದ್ರ? ರಾಗಿ ಅಕ್ಕಿ ತಳಿ
ನಮ್ಮನೆಗೆ ಇದು ಊರು ಕಟ್ಟು ಭೂಮಿಗಿಂತ 9 ನಿಮಿಷ ಈಗ ಮಕ್ಕಳಿಗೆ ನಮ್ಮಪ್ಪ ಭೂಮಿ ಕಿತ್ಕೊಂಡ್ರಲ್ಲ ಅದಕ್ಕೆ ನಮ್ಮಪ್ಪನಿಗೆ ನಮ್ಮ ತಂದೆಯವ್ರಿಗೆ ಇದು ಮನೆಗಾರರು ನಾವು ಭೂಮಿ ತೋರ್ಸಾಗಿಂತ ಇದು ಮಾಡ್ಕೊಂಡವ್ರು ತಿನ್ನಿಯಾಗಂತ ಇದು ಕೊಟ್ಟದು. ಎಷ್ಟು ಎಕರೆ ಇದು? 2 ಎಕರೆ ನೀರು. 2 ಎಕರೆ ಇದೆ. 2 ಎಕರೆ. ಬೋರ್ಗಿರಿಲ್ಲ. ಮಳೆ ಬಿದ್ದರೆ ಮಳೆ ಬಿದ್ದರೆ ಬಿತ್ತದು, ಮಳೆ ಬೆಳೆದಿದ್ರೆ ಇಲ್ಲ, ಹಾಗೆ ಉಳಿಸಿ ಕೂಲಿ ಮಾಡೋದು. ಕೂಲಿ ಮಾಡೋದು. ಕಷ್ಟದಲ್ಲಿ ನೋಡಿದ್ರೆ ಆ ಟೈಮ್ನಲ್ಲಿ ರಸಮಿ ನಮ್ಮ ಬದುಕಿಸಿದರು. ಏನು ಸರ್ ಇದು? ಇದು ತಿನ್ನ ನೋಡಿ, ಅದು ಸೋಲಾರು. ಏನಕ್ಕೆ? ಅದೇ ಲೈಟ್ ಉರಿಸ್ಕೊಳ್ಳೋದಕ್ಕೆ ಅದ್ರ ಚಾರ್ಜ್ ಏರಿಸಿ ಇದನ್ನ ಹಾಕ್ಕೊಳ್ಳೋದು. ಯಾವಾಗ ರಾತ್ರಿಗೆ? ಹಾಂ. ಇದಕ್ಕೆ ಬ್ಯಾಟ್ರಿ ಹಾಕೊಂಡು ಚಾರ್ಜ್ ಹಾಕ್ಕೊಳ್ಳೋದು. ಯಾಕೆ ಕರೆಂಟ್ ಹಾಕೊಂಡಿಲ್ಲ? ಕರೆಂಟ್ ಇನ್ನೂ ನಾವು ಕೊಟ್ಟಿದ್ದೆ ಸರ್. ನಾವು ಇನ್ನು ಕರೆಂಟಿಗೆ ನಮ್ಮ ಕೈದು ಇದ್ದಿರ್ತಾನೆ ನಾವು ಏನಾದ್ರು ಮಾಡ್ಸ್ಕೋಬೋದು. ಓ, ಎಲ್ಲ ದುಡ್ಡು ಕಾಸಿನದೇ ತೊಂದರೆ, ಅದರಿಂದ ನಾವು ಏನು ಮಾಡ್ಕೊಳಕ್ಕಾಗಲ್ಲ. ಬರೋ ಈ ಮನೆನಾ? ಇಲ್ಲಿ ಹೊಸ ನಿಮ್ಮದು? ಹಾಂ, ಇಲ್ಲಿ ನಾನು ಬಂದಗಳಿಂದ ಇದು ಸಡ್ಡು ಗಿಟ್ಟು ಕಟ್ಕೊಂಡು ಇಲ್ಲಿ ವಾಸ ಮಾಡ್ಕೊಂಡಿರೋದು ನಾನು. ಬೆಳಕೆ ಇಲ್ಲ? ಬೆಳಕಿಲ್ಲ. ನಾವು ಅದೇ ಈ ಬೆಂಕಿ ಕಸ್ಕೊಳ್ಳೋದು, ಅದೇ ಆ ಲೈಟ್ ಇಂಕ್ರೆ ಕಸ್ಕೊಳ್ಳೋದು. ಇಲ್ಲಿ ಇದು ಒಲೆ? ಹಾಂ, ಇದು ಒಲೆ. ಇಲ್ಲಿ ಅಡುಗೆ ಮಾಡ್ಕೊಳ್ಳೋದು? ಹಾಂ, ಅಡುಗೆ ಮಾಡ್ಕೊಳ್ಳೋದು. ಇದು ನೆಲ ಸಗಣಿನ? ಹಾಂ. ಏನು ನೆಲ? ಮಣ್ಣ? ಮಣ್ಣು. ಮಣ್ಣಲ್ಲಿ ಸಗಣಿ ಸಾರಿಸಿರೋದು? ಹಾಂ, ಸಗಣಿ ಸಾರಿಸ್ಕೊಳ್ಳೋದು. ಮಳೆಗಳು ಹೋದ್ರೆ ನೀರೆಲ್ಲ ಬರ್ತದೆ. ಬಂದ್ಬಿಡ್ತಾ? ನೀರ್ನು ಕುಗ್ದಾಗ್ತದೆ ನೋಡಿ. ಈ ಸೇಮ ನೋಡಿ ನನ್ನ ಪರಿಸ್ಥಿತಿ. ಅದಕ್ಕೆ ನಾನು ನಿಮ್ಮಂಥವ್ರನ್ನೆಲ್ಲ ನಾನು ಬೇಡ್ಕೊಳ್ಳೋದು, ದೇವ್ರು ಬೇಡ್ಕೊಳ್ಳಿ. ಮಳೆ ಬಂದರೆ ಹಿಂಸೆ? ಹಾಂ, ಮಳೆ ಬಂದರೆ ಹಿಂಸೆ ನೋಡಿ. ಇದೆ. ಎಷ್ಟು ವರ್ಷದಿಂದ ಇದ್ದೀರಿ ಗುಡಿಸಲಲ್ಲಿ? ಇದರಲ್ಲಿ ನಾನು ಬಂದು ಜೈಲಿಂದ ಬಂದಗಳಿಂದ್ವಿ. ಎಷ್ಟು ವರ್ಷ ಆಯ್ತು? ಈಗ ಒಂದು 5 ವರ್ಷನ ಆಗತ್ತೆ. 5 ವರ್ಷದಿಂದ ಇಲ್ಲೇ ಇದ್ದೀರಾ? ಹಾಂ, 5 ವರ್ಷದಿಂದ ಇಲ್ಲಿ ಇದ್ದೀನಿ. ಇನ್ನು ನಾನು ಇಲ್ಲಿ ಹೋಗೋದಲ್ಲ. ನಾನು ನಿಮ್ಮ ಇವ್ರಿಗೆಲ್ಲ ಬಲ್ ತೊಂದರೆ ಕೊಟ್ಟವ್ರಂತೆ ನಿಮ್ಮ ಅಕ್ಕನವರು? ಹಾಂ, ಅಲ್ಲಿ ಕಾಕಿರ್ತಿರು. ಹಾಂ, ನಿಮ್ಮ ಅಕ್ಕನವರು? ತಂಗಿ. ನಿಮ್ಮ ತಂಗಿಗೆಲ್ಲ ಬಲ ಹಿಂಸೆ ಕೊಟ್ಟವ್ರಂತೆ ಪೊಲೀಸರು? ಅಯ್ಯಯ್ಯೋ, ಅವ್ರಿಗೆಲ್ಲ ಎಲ್ಲರಿಗೂ ಹೇಳಿ ನಮ್ಮ ಊರಿಗೆ ಪೂರ ಕೊಡುಮೆ ಮಾಡಿದ್ದಾರೆ. ಹಾಂ. ನಾನಾಗ ಒಳಗಡೆ ಇದ್ದೆ. ಇವರೆಲ್ಲ ಭಯಂಕರ ಕೊಡುಮೆ ಮಾಡಿದ್ದಾರೆ. ನಮ್ಮ ಊರನ್ನೇ ಪೂರ ಕೊಡುಮೆ ಮಾಡಿದ್ದಾರೆ. ನಾವು ಬಂದು ಈರಪ್ಪನ ನಾವು ಸಂಬಂಧವೇ ಇಲ್ಲ. ಸುಮ್ಮನೆ ಸಂಬಂಧ ಮಾಡಿದ್ರು ನಮ್ಮ ಸುಮ್ಮಿಗೆ. ಪಾಪ ಅರ್ಧ ಜನ ಅವ್ನು ನೋಡಿರ್ಬೋದು, ಅರ್ಧ ಜನ ನೋಡಿ ಇಲ್ಲ. ನೋಡದೇ ಇದ್ದವ್ರಿಗೆ ಬೇಕಾದಷ್ಟು ಜನ ತೀರೋಗ್ಬಿಟ್ರು. ಏಟ್ಲಿ ಬಂದು ನಮ್ಮ ಬಾಮ 2 ಆಳು ತಂಗೆ ಗಣ್ಣರು ಸತ್ತೋದ್ರು ನೋಡಿ. ಅವಳು ಗಣ್ಣು ಸತ್ತೋದ, ಇನ್ನೊಬ್ಬ ತಂಗೆ ಗಣ್ಣು ಸತ್ತೋದ. 4, 5, 6 ಮಕ್ಕಳು, ಚಿಕ್ಕ ಮಕ್ಕಳು. ಏನಾಗ ಸತ್ರು? ಅದೇ ಏಟು ಕರ್ಕೊಂಡು ಹೋಗಿ ಏಟು ಹೊಡೆದೊಡ್ದು. ಬನ್ನಿ ಸರಿ ತೆಗಿ. ಪಾಪ ಏನು ಏಟು ಹೊಡೆದುತ್ತಾನೆ ಪೊಲೀಸ್ನವರು ಎಲ್ಲ ಈರಪ್ಪ ನೀವು ಅಕ್ಕಿ ಬೆಳೆ ಕೊಟ್ರಿ, ಸಪೋರ್ಟ್ ಮಾಡಿದ್ರಿ ಅಂತ. ನಾವೇನು ಸಪೋರ್ಟ್ ಮಾಡ್ದಾಳಿ? ನಾವೇನು ಸಪೋರ್ಟ್? ಪೊಲೀಸರು ಹೊಡೆದೊಡೆ ಸಾಯಿಸ್ಬಿಟ್ರ? ಹೊಡೆದೊಡ್ದೆ ಬಂದು ಇಲ್ಲಿ ಕಾಯಿಲೆ ಬಿದ್ದು ಸತ್ತದ್ದು. ವಾಸನೆ ಆಗಲಿಲ್ಲ? ಎಲ್ಲ ಕರ್ರಿಗೆ ಕಕ್ಕಿ ಒಳಗೆ ರತ್ತ ಎಲ್ಲ ಕಟ್ಟಿ ನಮ್ಮ ಭಾವನು ತೀರೋಗ್ಬಿಟ್ಟ. ನಮ್ಮ ಭಾವನಿಗೆ ಈ ನೇರ ಕೊಡ್ದದು ಹಾಗೆ ಒಂಥರ ಕುಪ್ಪ ಕಂಡಾಗ ಬಂದು ಅದು ಹೊಡೆದು ಸುರಿದು ಅದೇ ಇದೇ ತೂತಾಗಿತ್ತು. ಅಯ್ಯೋ, ಈ ಕಡೆ ತೂತ ಆಗೋದು. ಆಗ ಅವನು ತೀರೋಣ, ಇನ್ನೊಬ್ಬ ತಂದೆ ಗಣ್ಣು ತೀರೋಣ, ಇನ್ನೊಬ್ಬ ನಮ್ಮ ಭಾವನ ಕೊಂಡೋಗಿ ಪತ್ತೆ ಇಲ್ದಾಗ ಮಾಡಿದ್ರು. ಅದು ಎತ್ತೆ ತಗೊಂಡೋಗಿ ಸಾಯಿಸಿದ್ರು, ಅದು ಗೊತ್ತಿಲ್ಲ. ಪೊಲೀಸರು ಪತ್ತೆ ಇಲ್ದ? ಹಾಂ, ಅವರೇ ತಗೊಂಡೋಗಿ ಸಾಯಿಸಿದ್ರು. ಅದು ಎತ್ತಾಗಿಟ್ರು ಅನ್ನೋದೇ ಗೊತ್ತಿಲ್ಲ. ಹೌದಾ? ಇನ್ನೂ ಆ ಜಾಗ ಕೂಡ ನಾವು ತೋರಿಸ್ನಿದೆ. ಆ ಥರ ಎಲ್ಲ ಆಗದೆ ಸರ್. ಇಲ್ಲಿ ಇಲ್ಲ ಭಯಂಕರ ಕೊಡುಮೆ ಮಾಡಿದ್ದಾರೆ ನಮ್ಮೂರ. ಇಲ್ಲಿ ಬನ್ನಿ. ನಮ್ಮ ಪರಿಸ್ಥಿತಿ ನೋಡಿ. ಯಾರು ನಾವೊಂದು ಸಪೋರ್ಟ್ ಮಾಡಲ್ಲ. ಇಲ್ಲಿ ತಮಿಳ್ನಾಡು ನಾವು ಯಾವುದು ಮಾಡಿಕೊಡಲ್ಲ. ಎಲ್ಲ ದುಡ್ಡಿದ್ರು. ಬಟ್ ತಮಿಳ್ನಾಡು? ಹಾಂ, ತಮಿಳ್ನಾಡು. ಬಟ್ ಕನ್ನಡದವರು? ಹಾಂ, ನಾವು ಎಲ್ಲ ಕನ್ನಡದವ್ರೆ. ನಾ ಕನ್ನಡದವ ಆದದಕ್ಕೆ ಸರ್ ನಾನು ಮಿಚ್ಚ ಮಾಡಿ ನಮ್ಮ ಜನ ಕೊಂಡೋಗಿ ಕೊಂದು ಬಿಡ್ತಾನೆ ಅಂತ ನಾನು ಎಷ್ಟು ಪಟ್ಟಾಡಿದ್ದೀನಿ ಅವನೊಂದಿಗೆ. ನಾನು ಹೇಳಿದ್ನಲ್ಲ ಸ್ಟೋರಿಲಿ. ಗೊತ್ತಾಯ್ತು ಅದೆಲ್ಲ. ಓಕೆ. ಬಂದು ತುಪ್ಪಾಕಿ ಎತ್ಕೊಂಡ, ನಾನು ತುಪ್ಪಾಕಿ ಎತ್ಕೊಂಡೆ. ಅಂಥದ್ದೆಲ್ಲ ನಾನು ಕಾಪಾತಿ ನಮ್ಮ ಜನ ಕೊಂಡೋಗಿ ಸಾಯಿಸಿಬಿಡ್ತಾನೆ ಅಂದ್ಬಿಟ್ಟು ನಾನು ಎಷ್ಟು ಪಾದಗಾಪು ಮಾಡಿ, ಎಷ್ಟು ಇದಕ್ಕೆ ಪಾದಗಾಪು ಮಾಡ್ಕೊಂಡಿದ್ದೆ ಗೊತ್ತಾ ನಾನು. ಹಾಗೆ ಎಲ್ಲ ಉಳಿಸಿ ಬೆಳೆಸಿಬಿಟ್ಟು ಬಂದಿರೋದು ನಾನು. ಅದಕ್ಕೆ ದೇವರು ನನ್ನ ಇನ್ನೂ ಇಟ್ಟಿರೋದು ನನ್ನ. ಸುಮ್ಮನೆ ಬೇಡಿ ಸುಮ್ಮನೆ ಬೇಡಿ. ಈಗ ನಿಮ್ಮ ಹೊಸ ಮನೆನಾ? ಹೊಸ ಕಟ್ಟಿದಿರಿ? ಹಾಂ, ಹೊಸದೇ ಕಟ್ಟಿರೋದು. ಇನ್ನೂ ಬಂದಿಲ್ಲ ಈ ಮನೆಗೆ. ನಿಮ್ಮಂಥವ್ರು ಬಂದು ನೋಡ್ಬಿಟ್ಟು ಹೋದವ್ರ ಇದು ಹೆಲ್ಪ್ ಮಾಡಿ ನನಗೆ ಅವ್ರಿಗೆ ಮಾಡಿದ್ದಾರೆ. ಇನ್ನೇನು ಇಲ್ಲ ನಮ್ಮ ಕೈಲಿ. ನಾವೇನು ಮಾಡೋಕ್ಕದು ಸರ್? ನಾವು
ಇನ್ನು ಇದಿದು ನನ್ನದು ಆಧಾರ್ ಕಾರ್ಡು ಕರ್ನಾಟಕ. ಕೂದಲು ಬಿಟ್ಟಿದ್ರೆ ಜೈಲಿ ಜೈಲಲ್ಲಿ ಮಾಡಿಸೋದು. ಜೈಲಿ ನನಗೆ ಮಾಡಿದ್ರು ನೋಡಿ ಇಲ್ಲಿದೆ ತುಪಾಕಿ ಸಿದ್ಧ ನೋಡಿ. ಕನ್ನಡದವ್ರು ಮಾಡಿದ್ದಾರೆ ನೋಡಿ. 1941 ಅಲ್ಲಿಗೆ ಈ ಕಡೆ 60 ವರ್ಷ 73 ವರ್ಷ ನಿಮಗೆ. ನಿಮ್ಗಿಂತ ವೀರಪ್ಪ ಬಹಳ ಚಿಕ್ಕವನಲ್ರಿ? ಇಲ್ಲ ಈಗಿದ್ರೆ ವೀರಪ್ಪನಿಗೆ 70 ವರ್ಷ. ನಾನೇ ವಯಸ್ಸು ಜಾಸ್ತಿ, ವೀರಪ್ಪ ಸಿಕ್ಕವ. ತುಪಾಕಿ ಸಿದ್ಧ ಲೇಟ್ ಸನ್ ಆಫ್ ಲೇಟ್ ಮಾದೇಗೌಡ, ಕಲ್ಲಬಂಡೀಪುರ ವಿಲೇಜ್, ಸೋಲಿಗರ ದೊಡ್ಡಿ, ಸತ್ಯಮಂಗಲಂ ಈರೋಡ್ ಡಿಸ್ಟಿಕ್. ಹಾಗೆ ಈರೋಡ್ ಡಿಸ್ಟಿಕ್, ಈಗ ತಾಳೂರು ಡಿಸ್ಟಿಕ್ ಆಯ್ತು. ನನ್ನ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಅಕೌಂಟು. ಈತ ಬಗ್ಗೆ ಇಲ್ಲಿ ಬಿಡು ಅಂತ ಬುಡ್ಸ್ಬಿಟ್ಟು ಅವ್ರು ಹೇಳಿಲ್ಲ ಈ ತರ. ಓ, ಈ ಫೋಟೋ ತೆಗ್ಸಿದ ಅವರೇ. ಬಿಚ್ಚಿ ನೋಡೋಣ. ಏನು ಇಲ್ಲ ಹೇಳಿ, ಇಲ್ಲಿ ಬಿಡಿ. ಈ ಕಮ್ಮಿ ಆಗಿದೆ. ಈ ಕಮ್ಮಿ ಆಗೋಯ್ತು, ಅಲ್ಲಿ ಉದುರೋಯ್ತಾರೆ. ಈ ಕೆಲಸ ಔಷಧಿ ಮಾಡ್ಕೊಂಡು ಸಂದ ಇಟ್ಟು ಇದಕ್ಕೆ ಹಿಂಗೆ ಬಿಟ್ಟಿದೆ. ಹೊಸ್ಲು ಹಾಕ್ಬೇಕಿದೆ, ಬಾಗ್ಲು ಹಾಕ್ಬೇಕು. ಬಾಗ್ಲು ಹಾಕ್ಬೇಕು. ಓ, ಇದೊಂದು ಬಾಗ್ಲು ಬೇಕು. ರೆಡಿಮೇಡ್ ನಾವೆರಡು ಬಾಗ್ಲಾದ್ರೆ ಸಾಕು. ನಮ್ಮದು ತಪ್ಪ ಮರಗಳಾಗಿರ್ತವೆ, ನೀರು ಕೂರ್ಕೊತೀವಿ ನಾವು. ರೆಡಿಮೇಡ್ 2 ಬಾಗ್ಲು ಬೇಕು. ಇಲ್ಲೊಂದು ಬಾಗ್ಲು, ಅಲ್ಲೊಂದು ಬಾಗ್ಲು. ರೆಡಿಮೇಡ್ನದು 2 ಬಾಗ್ಲು ಬೇಕು, ಕರೆಂಟ್ ಬೇಕು, ಒಂದು ಬಾತ್ರೂಮ್ ಬೇಕು ನಿಮ್ಗೆ. ಅಷ್ಟೇ. ನನಗೆ ನಿಮ್ಮಂತವ್ರು ಬಂದ್ಬಿಟ್ರೆ ನಂಗೆ ಭಾರಿ ಕಷ್ಟ ಸರ್ ಇರ್ಸಕ್ಕೆ. ಇಲ್ಲಿ ಬೇಕಾದ್ರೆ ಮನುಷ್ಯ ಬಿಡೋದು ಒಂದಕ್ಕೆ ಹೋಗೋಕ್ಕೆ, ಒಂದು ಹೊರಗಡೆ ಹೋಗೋಕ್ಕೆ ಭಾರಿ ತೊಂದ್ರೆ. ಅದೊಂದೇ ನನಗೆ ತೊಂದ್ರೆ. ದಿಢೀರ್ನೆ ಬಂದ್ಬಿಡ್ತೀರಾ ನಾವು. ಇಲ್ಲಿ ಇಷ್ಟೊತ್ತಲ್ಲಿ ನಾವು ರೋಟು ಕಾಡೊಳಗೆ ಕರ್ಕೊ ಹೋಗೋದು. ನಾವು ಸರ್ವಿಸು ನಾವು ನಡ್ಕೊಂಡಾದ್ರೂ ಹೊಂಟೈತೀವಿ. ನಿಮ್ಮಂತವ್ರು ಬಂದ್ಬಿಟ್ರೆ ನಾವು ಅದಂತ ತೊಂದ್ರೆ. ನನಗೆ ಬಾತ್ರೂಮ್ ಒಂದು ಆಗ್ಬಿಟ್ರೆ ನಿಮ್ಮಂತರ ನಾವು ಬಂದ್ರು ಕೂಡ ಒಂದು ಸಂತೋಷ ಇದ್ದೋಗಪ್ಪ. ಇದುವರೆಗೂ ನಾನು ಈಸ್ಕೊಂಡಿರಲಿ, ಕಾಸು ಇಸ್ಕೊಂಡಿಲ್ಲ. ಐಟಮ್ ಬೇಕು ನಿಮ್ಗೆ. ಐಟಮ್ ನನಗೆ ತಕ್ಕೊಟ್ರೆ ಸಾಕು. ನಮಗೆ ಏನು ಬೇಡ. ಇಷ್ಟೇ ಕಲಿಲ್ಲ, ಅವರೇ ತಕ್ಕೊಟ್ಟದ ಯಾರು ಹಿಂಗೆ ಹೆಲ್ಪ್ ಮಾಡಿರೋದು? ಹೆಲ್ಪ್ ಮಾಡ್ರು ಅವರು. ಇದು ಈ ಆಂಗಿಲ್ಗಳು, ಈ ಶೀಟು, ಕಲ್ಲು, ಮಳ್ಳು ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಪಾಪ ಹೊಸ ಮನೆ ಹೋಗೋಕೆ ಎಲ್ಲ ರೆಡಿ ಮಾಡಿದ್ರು. ಒಳಗೆ ಬಿಟ್ಬಿಡೋ ಪಾಪ ಇರಲಿ, ಆ ಸಡ್ಲಿ ಇರ್ತಾರೆ ನೋಡ್ರಿ ಪಾಪ. ಅವ್ರಿಗೆ ಈಗ ಪತ್ತೆ ಇಲ್ಲ, ಎಲ್ಲಿ ಹೋದ್ರೆ ಏನು ಕತೆ ಗೊತ್ತಿಲ್ಲ. ನೋಡಿ ಇದೇ ಬಾತ್ರೂಮು. ಓ, ಬಾತ್ರೂಮ್ ರೆಡಿ ಮಾಡಿದ್ದೀರಾ? ಇದು ಬೀಸ್ ಮಟ್ಟ ನೋಡಿ. ಈ ಗೋಡೆಗೆ ಇಷ್ಟೇ ಬರೋದು, ಅದು ಇಷ್ಟಕ್ಕೆ ನೋಡಿ ಕಟ್ಟೋದು. ಇದೇ ಬಾತ್ರೂಮು. ಇದು ಮಾಡ್ಬಿಟ್ರೆ ಇದು ದಾರಿ ಇರ್ತದೆ, ಪೈಪ್ ಇರ್ತದೆ. ಅದು ಇದೇ ಬಾತ್ರೂಮು. ಅದು ಸ್ನಾನ ಮಾಡಕ್ಕೆ. ಇದು ಬಾತ್ರೂಮ್ ಸ್ನಾನ ಮಾಡೋದು 2 ಒಟ್ಟಿಗೆ ಮಾಡ್ಕೋಬೇಕು. ಇರೋದು ನೋಡಿ ಅಲ್ಲಿ ಮಧ್ಯೆ. ಹೋಗಿ ತೆಗೆದು ಬಿಡ್ತೀರಾ ಈ ಮನೆ? ಅದು ತೆಗೆದು ಬಿಡ್ತೀನಿ. ಅಲ್ಲಿ ಇನ್ನು ಬೇಕಾಗಿಲ್ಲ ಅದು ಇರೋದು. ಈಗ ಅದ್ರಲ್ಲಿ ನೋಡ್ದ ಎಲ್ಲ ಪಾಪ ಅದ್ರೊಳಗೆ ಈ ರೂಮ್ ಐತೆ. ಇದು ಬಾತ್ರೂಮ್. ಇದು ಗುಂಡಿ ಒಂದು ಪೈಪ್ ಹಾಕಿ ಇಲ್ಲಿ ಜೋಡಿಸ್ಬಿಟ್ರೆ ಸಾಕು. ಇಲ್ಲಿ ಸಾಕು. ಇಲ್ಲಿ ಬಾತ್ರೂಮ್ ಹೋಗೋದಕ್ಕೆ, ಸ್ನಾನ ಮಾಡೋದಕ್ಕೆ ಇಲ್ಲಿ ಒಳಗೆ ಪೈಪ್ ಬಿಟ್ಟದೆ ಅವು ಆಚೆ ಹೋಯ್ತವೆ. ಪೈಪ್ ಆಯ್ತವೆ ಅಷ್ಟೇ. ಇಷ್ಟಿಷ್ಟಕ್ಕೆ 2 ಗಂಟೆ ಪೈಪ್ ಬೇಕು ಅಷ್ಟೇ. ಸರಿ. ಓಕೆ, ಎಲ್ಲ ಸಿಕ್ಕಲಿ. ಇನ್ನು ಸಣ್ಣ ಕೆಲಸವೇ ಇರೋದು ಹೇಳಿ, ದೊಡ್ಡ ಕೆಲಸ ಇರಲಿ. ಹೌದು, ದೊಡ್ಡ ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ ಇವೆಲ್ಲ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಕಟ್ಟಡ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.